Sure, sure, sir. Actually, I was there. ಹಾ, ಅಲ್ಲಿಗೆ ಬನ್ನಿ. ಮತ್ತೆ ಸ್ಮಿತಾ, ಅಲ್ಲಿ ಬನ್ನಿ. ಸ್ಮಿತಾ. Okay, sir. ಸುಕನ್ಯಾ ಮಾಮಿ, ಅಲ್ಲಿಗೆ ಬಂದ್ಬಿಡಿ. ಜಯಲಕ್ಷ್ಮಿ ಮಾಮಿ, ಗೂಗಲ್ ಮೀಟ್ಗೆ ಬಂದ್ಬಿಡಿ. ಸ್ಮಿತಾ ಆಗ್ತಾ ಇಲ್ಲ. ಎಲ್ಲರೂ ಕಾಣಿಸ್ಬೇಕು ಅಂತ ಗೂಗಲ್ ಮೀಟ್ಗೆ ಬಂದ್ಬಿಡಿ ಎಲ್ರುವೆ. ಗೂಗಲ್ಗೆ ಬಂದಿದ್ದೀನಿ. ಅಲ್ಲ ಇಲ್ಲ, ಇದು ಗೂಗಲ್ ಮೀಟ್ ಅಲ್ಲ, ಇದು ವಾಟ್ಸ್ಆಪ್. ಇದು ಗೂಗಲ್ ಮೀಟ್ಗೆ ಬಂದ್ಬಿಡಿ, ಅಲ್ಲೆಲ್ರು ಇದ್ದಾರೆ. ಬರ್ತಾನೆ ಇಲ್ಲ, ಓಪನ್ ಆಗ್ತಾ ಇಲ್ಲ ಗುರುಗಳೇ. ಆ ಲಿಂಕ್ ಮೇಲೆ ಒತ್ತಿ. ಓಪನ್ ಆಗ್ತಾ ಇಲ್ಲ. ಅದೇ ಓಪನ್ ಆಗ್ತಾ ಇಲ್ಲ ನಮ್ಗೆ. ಅವರ್ ವಿಡಿಯೋ ಶುಡ್ ಬಿ ಆನ್. ఇందాక అయింది కదా, మళ్ళీ చూడ్రాయి. ఇది పోతుందా? ఇది కనుక ಬಂದಿದ್ದೀರಾ? ಕನಕ ಅಕ್ಕ ಬಂದಿದ್ದೀರಾ? ಪದ್ಮ ಬಂದಿದ್ದೀನಿ. ಹಾ, ರೈಟ್. ಓಕೆ. ಲಾಸ್ಟ್ ಟೈಮ್ ಪ್ರಾಬ್ಲಮ್. గూగుల్ది రావటం లేదు. పోయినసారి ఈజీగా వచ్చింది సార్. పోయినసారి గూగుల్ కాదు, వాట్సాప్ చేశారు. ವಾಟ್ಸಪ್ ఇప్పుడు ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಅದಕ್ಕೂ ನಾವು ಲಿಂಕ್ ಕಳಿಸಿದ್ವಿ ಡೌನ್ಲೋಡ್ ಮಾಡಕ್ಕೆ. ಮಾಡ್ಕೊಂಡೆ ಮತ್ತೆ ಯಾಕೆ ಅವ್ರು ಬರಕಾಗ್ತಾ ಇಲ್ಲ? 3 ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕಸ್ತೂರಿ ಮಾಮಿ, ಸ್ಮಿತಾ ಬಂದಿದ್ದಾರೆ. ಸರ್ ಇನ್ನೂ ಬಂದಿಲ್ಲ. ಸ್ಮಿತಾ ಇಲ್ಲ. ಸುಕನ್ಯಾ ಅಂತ ಯಾರು ಇವಾಗ ಇಲ್ಲ. ಅವರು ಒಂದು ಫೋನ್ ರೆಕಾರ್ಡ್ ಮಾಡ್ತಾ ಇದ್ದಾರೆ. ದೇವ್ರದ್ದು వచ్చింది. ಓಕೆ. ಸುಕನ್ಯಾ ಅಂತ ಯಾರು ಇವಾಗ ರಿಕ್ವೆಸ್ಟ್. ಸ್ಮಿತಾ ఆయన రాలేదు కదా ఇప్పుడు. ಮತ್ತೆ ಜಯಲಕ್ಷ್ಮಿ ರಿಕ್ವೆಸ್ಟ್ ಬರ್ತಾ ಇಲ್ಲ. ಇದೆ ಸರ್, ಈ ಲಿಂಕ್ ಡೌನ್ಲೋಡ್ ಮಾಡಿ. ಗೂಗಲ್ ಮೀಟ್ ಅಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಇರುತ್ತೆ. ಯಾರು ಲಿಂಕ್ ಕಳಿಸಿರ್ತಾರಲ್ಲ ಅವ್ರಿಗೆ ಇರುತ್ತೆ. ಬನ್ನಿ. ಯಶಿತಾ ಲಾಗಿನ್ ಅయిందంట, ರಿಕಾರ್ಡ್ చేస్తా. ಒಂದು ನಿಮಿಷ, ನಾನು ಆ ಕಡೆ ಹೋಗಿ ನೋಡ್ತೀನಿ ಅವ್ರು ಯಾರು ಬಂದಿದ್ದಾರೆ ಅಂತ. భువన ಅವರೇ, నిమ్ಗೆ ఆప్షన్ ఇರುತ್ತೆ ರೆಕಾರ್ಡ್ ಮಾಡೋದಕ್ಕೆ. అను నిర్మలక్కనా అవతలేదు. అక్కనే అక్క గూగుల్ మీట్ ఉంది కదా అక్క. ఉంది అక్క, మళ్ళీ మనకు పంపిస్తారు కదా. నాకే ఫోన్ చేస్తా ఉంది అక్క. అవునా? మోస్ట్లీ అక్క. ఏం కవిత, బాగుండవా? కవిత మ్యూట్ లో ఉండవు. పేరు సందీప్ అంటుంది. దానికి ఎవరు కరెక్ట్ గా చూస్తా ఉండనా? బాగున్నాం కవిత. అంటే మా కొడుకుపేటలో ఉంది అది, తన పేరు వస్తుంది. ఓకే సార్ చెప్పినట్లు అందరూ ఇక్కడే చుట్టుకున్నాం. చెట్టి ఉన్నట్ల. వరల్డ్ ఇస్ టూ స్మాల్. ಸೊ ಲೆಟ್ ಅಸ್ ಸ್ಟಾರ್ಟ್ ನೌ. ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಇದರಲ್ಲೇ 10 ನಿಮಿಷ ಹೊರಟೋಯ್ತು. ಸರ್, ನಿರ್ಮಲಾ ಅವ್ರದ್ದು ಓಪನ್ ಆಗ್ತಾ ಇಲ್ಲಂತೆ. ಅವ್ರ ಕೋಡ್ ಕೇಳ್ತಾ ಇದೆ ಅಂತ. ಅವ್ರ ಭುವನ ಅವ್ರು ಕೇಳ್ಬೇಕು ಕೋಡ್ ಕಳ್ಸೋಕೆ. ಗ್ರೂಪ್ ಅಲ್ಲೇ ಇದೆ ಮೇಡಮ್. ಗ್ರೂಪ್ ಅಲ್ಲೇ ಇದೆಯಾ? ಓಕೆ, ಹೇಳ್ತೀನಿ. ಅವ್ರು ಆಗ್ತಾನೆ ಡಿಸ್ಮಿಸ್ ಅಂತ ಬರ್ತಾ ಇದಂತೆ. ಅವ್ರು ಕೇಳಲೇ ಇಲ್ಲ, ರಿಕ್ವೆಸ್ಟ್ ಮಾಡಿ. ಏನೋ ಮಾಡ್ಕೊಳ್ಳಿ. I will start the class. It's already 10 minutes late. Okay. So Vishnu Sahasranama introduction last class ಕೊಟ್ಟಿದ್ವಿ ಅಲ್ವಾ? ಒಂದು ಇಬ್ಬರ ಕಾನ್ವರ್ಸೇಷನ್ ಒಂದು ಮಹತ್ತರವಾದಂತಹ ಒಂದು ಲೇಯರ್ನೇ ನಮಗೆ
ಪರತತ್ವ ದರ್ಶನ ಅಂತ ಹೇಳ್ತೀವಿ. ಎಲ್ಲರಿಗೂ ಕಾಮನ್ ಆಗಿರುವಂತಹ ಪರಮಾತ್ಮ ಯಾರು, ಮೋಕ್ಷಕ್ಕೆ ಅಧಿಪತಿಯಾದವನು ಯಾರು, ಮತ್ತೆ ಸಂಸಾರವೆಂಬ ಸಾಗರದಲ್ಲಿ ಬಿದ್ದು ತೊಳಲಿ ಬಳಲಿ ಕೊನೆಗೆ ಬೇಸತ್ತು ಸಾಕಪ್ಪ ಈ ಜೀವನ ಅನ್ಸೋರಿಗೆ ಒಂದು ಲೈಫ್ ಬೋಟ್ ಆಧಾರ ಅಂತ ನಾವು ಹೇಳ್ತೀವಿ. ಆ ಲೈಫ್ ಬೋಟ್ ನಮಗೆ ಬೇಕು, ಹಿಡ್ಕೋಬೇಕಲ್ವ ಏನಾದರೂ ಒಂದು ಈ ಥರ ಸಪೋರ್ಟ್ಗೆ. ಸ್ವಿಮ್ಮಿಂಗ್ ಪೂಲ್ಗೆ ನಾನು ನಿಮ್ಮನ್ನು ತಳ್ತೀನಿ, ಸ್ವಿಮ್ ಬರೋರಾದರೆ ಸ್ವಿಮ್ ಮಾಡ್ತೀರಾ, ಬಟ್ ಆಫ್ಟರ್ ಸ್ವಿಮ್ಮಿಂಗ್ ಫಾರ್ ಮೆನಿ ಅವರ್ಸ್ you need some hold alva. Even for athlete like famous swimmers, they need a support somewhere after few hours. ಆ ರೀತಿ ಸಂಸಾರವೆಂಬ ಭವಸಾಗರ ಅಂತ ನಾವು ಹೇಳ್ತೀವಿ. ಯಾಕೆ ಈ ಸಂಸಾರವನ್ನ ಸಾಗರಕ್ಕೆ, ಸಮುದ್ರಕ್ಕೆ ನಾವು ಕಂಪೇರ್ ಮಾಡ್ತೀವಿ ಅಂದ್ರೆ, ಒಂದು ಕಡೆಯಿಂದ ಗೆಲುವು, ಒಂದು ಕಡೆಯಿಂದ ಸೋಲು, ಒಂದು ಕಡೆಯಿಂದ ಹೆಸರು, ಇನ್ನೊಂದು ಕಡೆಯಿಂದ ಕೆಟ್ಟ ಹೆಸರು, ಒಂದು ಕಡೆಯಿಂದ ಶೆಲ್ವಾಕ್ ಅಂದ್ರೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ಇನ್ನೊಂದು ಕಡೆಯಿಂದ ಲಾಸು, ಒಂದು ಕಡೆಯಿಂದ ಗೆಲುವು, ಇನ್ನೊಂದು ಕಡೆಯಿಂದ ಕೆಳಗೆ ಬೀಳೋದು. ಏರಿಳಿತಗಳು ಅನ್ನೋ ಅಲೆಗಳು ಹೊಡಿತಾ ಇರುತ್ತೆ, ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ, ಆ ಕಡೆ ಈ ಕಡೆ, ಕಂಟಿನ್ಯೂಸ್ ಆಗಿ ನಮ್ಮನ್ನು ಏನ್ ಮಾಡುತ್ತದೋ. ಸಮುದ್ರದಲ್ಲಿ ಹೋಗಿ ಯಾರಾದ್ರೂ ಬೀಚಲ್ಲಿ ಸ್ನಾನ ಮಾಡಿದೀರಾ? ಸೇತು ಸ್ನಾನ, ಸಮುದ್ರ ಸ್ನಾನ ಅಂತ ಹೇಳ್ತೀವಲ್ವಾ. ಸ್ನಾನ ಇನ್ ದ ಸೆನ್ಸ್ ಸುಮ್ಮನೆ ಹೋಗಿ ಕಾಲು ನೆನೆಸ್ಕೊಳ್ಳೋದು, ಮೈ ನೆನೆಸ್ಕೊಳ್ಳೋದು, ಆಟ ಆಡೋದು, ಬರೋದು, ಮುಖಾಭಾಸಿ ಎಲ್ಲರೂ ಮಾಡಿರ್ತೀರ ಅದನ್ನ. ಹೆಂಗೆ ವಿಲ್ ಬಿ ಸೋ ರೆಸ್ಟ್ಲೆಸ್ ಅಲ್ವಾ. ದೋ ವಿ ಎಂಜಾಯ್ ಗೆಟಿಂಗ್ ಇನ್ ಟು ದ ಸಿ, ವಿಲ್ ಬಿ ರೆಸ್ಟ್ಲೆಸ್. ಒಂದು ಕಡೆ ಎಲ್ಲಾದ್ರೂ ನಿಮ್ಮನ್ನ ನೆಲೆನಾಟಿ ಬಿಡುತ್ತಾ ಸಮುದ್ರ? ನೀವು ನಿಂತಿದ್ರು, ಮಲಗಿದ್ರು, ಕೂತಿದ್ರು, ಯಾವುದೇ ಸ್ಟೇಟಸ್ ಅಲ್ಲಿ ಇದ್ರು ಅದನ್ನ ಎತ್ ಕರೆಗೆ ನಿಮ್ಮನ್ನ ಬಿಸಾಕ್ತಾ ಇರುತ್ತೆ ಅಲ್ವಾ ಅಲೆಗಳು. ಸೊ ಸಂಸಾರವೆಂಬ ಅಲೆಗಳು ಆ ರೀತಿನೇ. ಇಟ್ ವಿಲ್ ನಾಟ್ ಲೆಟ್ ಯು ಬಿ ವೆರಿ ಪೀಸ್ಫುಲ್, ಬಟ್ ಯು ಹ್ಯಾವ್ ಪೀಸ್ ಇನ್ ಯು. ಸಂಸಾರದಲ್ಲಿ ನೀವು ಪೀಸನ್ನು ಹುಡ್ಕೋದಲ್ಲ, ನಿಮ್ಮೊಳಗಡೆ ಇರೋದನ್ನ ನೀವು ಕಂಡ್ಕೋಬೇಕು. ಸೊ ಈ ರೀತಿ ಕಂಡ್ಕೋಬೇಕಾದ್ರೆ ಒಂದು ಲೈಫ್ ಬೋಟ್ ನಮಗೆ ಬೇಕು ಅಲ್ವಾ. ಇದಕ್ಕೆ ಪೂರ್ವಾಚಾರ್ಯರ ನಿರ್ವಾಹ ಒಂದಿದೆ. ಒಂದು ಗರುಡ ಪಕ್ಷಿ ಒಂದು ದೊಡ್ಡ ಹಡಗ ಮೇಲೆ ಕೂತಿತ್ತಂತೆ. ಅದು ಆ ಹಡಗು ಹೊರಡಕ್ ಶುರು ಆಗೋಗಿದೆ, ಅದು ಗೊತ್ತಿಲ್ಲ, ಈಗ ನಿದ್ದೆ ಮಾಡ್ಬಿಟ್ಟಿದೆ ಆ ಗರುಡ ಪಕ್ಷಿ. ಆ ಹಡಗು ಎಲ್ಲೋ ಸಮುದ್ರದ ಮಧ್ಯಕ್ಕೆ ಬಂದ್ಬಿಟ್ಟಿದೆ ದಡದಿಂದ. ಸರಿ, ಆ ಹಡಗು ಬಂದಿರೋದು ಅದು ಗೊತ್ತಾಗಿಲ್ಲ, ಎಲ್ಲಿ ನೋಡಿದ್ರು ಜಲಾವೃತವಾಗಿದೆ. ನಾನು ಯಾವ ದಡದಲ್ಲಿ ನಾನಿದ್ನೋ ಆ ದಡಕ್ಕೆ ಹೊರಟೋಗ್ತೀನಿ, ನಂಗ್ಯಾಕೆ ಈ ಹಡಗ್ ಬೇಕು ಅಂತ ಬಹಳ ಅಹಂಕಾರದಿಂದ, ರೆಕ್ಕೆ ಇದೆಯಲ್ಲ ಹಾರ್ಬೋದಲ್ವಾ, ಅದು ಶುರು ಮಾಡುತ್ತಂತೆ ಹಾರಕ್ಕೆ. ಎಷ್ಟು ದೂರ ಹಾರಿದ್ರು ಸಮುದ್ರದ ಮಧ್ಯೆ ಬಂದ್ಬಿಟ್ಟಿದೆ ಹಡಗು ಅಲ್ವಾ. ಸೊ ಅದಕ್ಕೆ ಹಾರ್ತಾನೆ ಇದೆ, ಎಲ್ಲೂ ಲ್ಯಾಂಡಿಂಗ್ ಸ್ಪೇಸೇ ಕಾಣಿಸ್ತಾ ಇಲ್ಲ, ಪೂರ್ತಿ ಜಲಾವೃತ. ಅದಕ್ಕೇನಾಗೋಯ್ತು ಅಂದ್ರೆ ತನ್ನ ರೆಕ್ಕೆಗಳಲ್ಲಿ ಬಲ ಕುಂದ್ಬಿಡ್ತು. ಎಷ್ಟು ಅಂತ ಹಾರಕ್ ಸಾಧ್ಯ ಅದುವೆ ಅಲ್ವಾ. ಸೊ ಬಲ ಕುಂದಿತು, ಭಯ ಆಗ್ತಾ ಇದೆ ಅದಕ್ಕೆ, ಹಾರಕ್ ಆಗ್ತಾ ಇಲ್ಲ, ಕೆಳಗಡೆ ನಾನು ಬೀಳಕ್ ಶುರು ಆಗಿದ್ದೀನಿ, ಗ್ರಾವಿಟೇಷನಲ್ ಫೋರ್ಸ್ ಎಳ್ಕೋತಾ ಇದೆ ನನ್ನನ್ನ, ನಾನು ಬಿದ್ರೆ ಈಗ ನೀರಲ್ಲಿ ಬಿದ್ದು ಹೋಗ್ತೀನಿ. ಈ ಗರುಡನ ಆ ಗರುಡ ಪಕ್ಷಿ ಅಥವಾ ಒಂದು ಈಗಲ್ ಅಂತಾನೆ ಇಟ್ಕೊಳ್ಳಿ, ಯಾವುದೋ ಒಂದು ಪಕ್ಷಿ, ಆ ಪಕ್ಷಿಯ ಕಥೆನೇ ಅಲ್ವಾ ನಮ್ದೆಲ್ಲ. ಜಸ್ಟ್ ಕಂಪೇರ್ ಯುವರ್ ಸೆಲ್ಫ್. ಒಂದು ಹಡಗು, ಯಾವ ತರದ ಹಡಗು? ಸಂಬಂಧಿಕರು ಅನ್ನೋ ಹಡಗು, ತಂದೆ ತಾಯಿ ಅನ್ನೋ ಹಡಗು, ಮಾತಾಪಿತರರು, ಅಜ್ಜಿ ತಾತ ಅನ್ನೋ ಹಡಗು, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ಅನ್ನೋ ಹಡಗು ಅದು ಅಲ್ವಾ. ಅನೇಕ ವಿಧವಾದ ಸಂಬಂಧವೆಂಬ ಹಡಗು. ಅದರ ಜೊತೆ ನಾನು ಟ್ರಾವೆಲ್ ಮಾಡ್ಬಿಟ್ಟೆ ಕಣ್ಮುಚ್ಕೊಂಡು, ಸಂಸಾರದಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಈಗ ಎಲ್ಲಿದ್ದೀನಿ ನಾನು? ಸಮುದ್ರದ ಮಧ್ಯದಲ್ಲಿದ್ದೀನಿ ಅಲ್ವಾ. ಈಗ ನನಗ ಆ ಹಡಗು ಬೇಕಿಲ್ಲ ಅಂತ ಸ್ವಪ್ರಯತ್ನದಿಂದ ನಾನು ಶುರು ಮಾಡ್ಬಿಟ್ಟಿದ್ದೀನಿ ಹಾರಕ್ಕೆ. ಆದ್ರೆ ಪ್ರಯತ್ನದಿಂದ ಹಾರಿದ್ರು ನಮ್ಗೆ ನಾವು ಅಷ್ಟು ಶಕ್ತರಲ್ಲ. ಎಲ್ಲವನ್ನೂ ಬಿಟ್ಬಿಟ್ಟು ಪರಮಾತ್ಮನನ್ನ ನಾನು ಹೋಗಿ ಸೇರ್ತೀವಿ ಅನ್ನೋಕೆ ನಮ್ಮಿಂದ ಸಾಧ್ಯವಿಲ್ಲ. ಶರೀರ ಇದ್ರೇನೆ ವಿಷ್ಣು ಸಹಸ್ರನಾಮ ಕ್ಲಾಸಿಗೆ ಬರಕ್ ಸಾಧ್ಯ ಅಲ್ವಾ. ಶರೀರ ವ್ಯಾಮೋಹ ಬೇಡ, ಹಂಗಾಗಿ ಪರಮಾತ್ಮನನ್ನೇ ನೆನೀರಿ ಅಂದ್ರೆ ಅದು ಯಾರಿಂದ ಸಾಧ್ಯ? ಓನ್ಲಿ ದ ಪರ್ಸೆಪ್ಷನ್ ಹ್ಯಾಸ್ ಟು ಬಿ ಚೇಂಜ್ಡ್. ಶರೀರ ವ್ಯಾಮೋಹ ಬೇಡ, ಬಟ್ ಆ ಶರೀರವನ್ನ ಯು ಕ್ಯಾನ್ ಯುಟಿಲೈಸ್ ಇಟ್ ಫಾರ್ ದ ಬೆಟರ್ ಕಾಸ್
ಅಲ್ವಾ? ಇಂದ್ರಿಯಾರ್ಥೇಶು ಭಗವನ್ ಕೈಂಕರ್ಯಾರ್ಥಂ ಏವ ಶರೀರಂ. ಭಗವತ್ ಕೈಂಕರ್ಯಕ್ಕೆ ನೀವು ಆ ಶರೀರವೆಂಬ ಈ ಒಂದು ಇಹಲೋಕದ ಭೋಗ ಸುಖ ಸೌಖ್ಯಾದಿಗಳನ್ನ ನೀವು ಉಪಯೋಗಿಸ್ಕೊಂಡ್ರೆ ಪರಮಾತ್ಮನಿಗೆ ಹತ್ರ ಆಗ್ತಿರೇ ಹೊರತು ಲೌಕಿಕ ವಿಷಯಗಳು ನಿಮ್ಮಲ್ಲಿ ಬಿಟ್ಟು ಹೋಗುತ್ತೆ ಹೊರತು, ರಾಗದ್ವೇಷಾದಿಗಳೆಲ್ಲ ಕಡಿಮೆ ಆಗುತ್ತೆ ಹೊರತು, ಶರೀರ ನಮಗೆ ಒಂದು ದೊಡ್ಡ ಕನ್ಸ್ಟ್ರೈಂಟ್ ಅಲ್ಲ. ದಟ್ ಕನ್ಸ್ಟ್ರೈಂಟ್ can be easily get rid only through ನಾಮ ಸಂಕೀರ್ತನಂ. ಪರಮಾತ್ಮನ ಹಲವಾರು ವಿಧವಾದಂತಹ ನಾಮಗಳು, ಎಷ್ಟೋ ನಾಮಗಳು ಅವನ ಗುಣಗಳನ್ನ ಹೇಳುತ್ತೆ, ಎಷ್ಟೋ ನಾಮಗಳು ಅವನ ರೂಪವನ್ನ ಹೇಳುತ್ತೆ, ಎಷ್ಟೋ ನಾಮಗಳು ಅವನ ಲೀಲೆಗಳನ್ನ ಹೇಳುತ್ತೆ, ಎಷ್ಟೋ ನಾಮಗಳು ಅವನ ಚೇಷ್ಟಿತಗಳನ್ನ ಹೇಳುತ್ತೆ ಅಲ್ವಾ? ಎಷ್ಟೋ ನಾಮಗಳು ಕಾರಣ ಸ್ವರೂಪವನ್ನ ಹೇಳುತ್ತೆ. ವೈ ಹಿ ಹ್ಯಾಸ್ ಕಮ್ ಇನ್ ದಟ್ ಫಾರ್ಮ್, ಕಾರಣ ಸ್ವರೂಪ. ಎಷ್ಟೋ ನಾಮಗಳು ಅವನ ಆವೇಶ ರೂಪವನ್ನ ತೋರಿಸುತ್ತೆ. ಫಾರ್ ವಾಟ್ ಸೇಕ್, ಫಾರ್ ವಾಟ್ ಕಾರಣ, ಫಾರ್ ಶೋಯಿಂಗ್ ವಾಟ್ ಕೈಂಡ್ ಆಫ್ ಗುಣ. ಈ ರೀತಿ ಆವೇಶ ಸ್ವರೂಪ, ಅವತಾರ ಸ್ವರೂಪ, ಪಂಚ ಪ್ರಕರಣ ಸ್ವರೂಪ, ನಂತರ ಕಾರಣ ಸ್ವರೂಪ, ನಂತರ ಗುಣಾತಿಶಯಗಳು, ಲೀಲಾ ಮಹೋತ್ಸವಗಳು, ಇದೆಲ್ಲ ಯು ಪುಟ್ ಟುಗೆದರ್, ಎವ್ರಿಥಿಂಗ್ ಇಸ್ ದೇರ್ ಇನ್ ವಿಷ್ಣು ಸಹಸ್ರನಾಮ. ಎವ್ರಿಥಿಂಗ್ ಇಸ್ ದೇರ್ ಇನ್ ವಿಷ್ಣು ಸಹಸ್ರನಾಮ. ಯಾವ ಕಾರಣಕ್ಕೆ ಈ ಹೆಸರು, ಯಾವ ಗುಣಕ್ಕೆ ಈ ಒಂದು ಪರ್ಟಿಕ್ಯುಲರ್ ಹೆಸರು, ಯಾವ ಒಂದು ಆವೇಶ ಸ್ವರೂಪಕ್ಕೆ ಈ ಹೆಸರು, ಯಾವ ಒಂದು ಅವತಾರಿಕೆಗೆ ಈ ಹೆಸರು, ಯಾವ ಒಂದು ಸ್ವರೂಪ ಹೊರಗಡೆ ಹೊರವಲಯದ ಆಕಾರಕ್ಕೆ ಈ ಹೆಸರು, ಇದೆಲ್ಲ ನಾವು ನೋಡೋದು ವಿಷ್ಣು ಸಹಸ್ರನಾಮದಲ್ಲಿ. ವಿಚ್ ಎವರ್ ಪಿಲ್ಗ್ರಿಮೇಜ್ ಸೆಂಟರ್ ಯು ಗೋ, ಒಂದು ಯಾತ್ರಾರ್ಥಿಯಾಗಿ ನೀವು ಹೋಗ್ತಿರಲ್ವಾ, ಭಗವಂತನ ಅವಯವ ಶೋಭೆಗಳನ್ನ ಚೆನ್ನಾಗಿ ಕಣ್ತುಂಬಿಸ್ಕೋಬೇಕು. ಮನಸ್ಸು ಅನ್ನೋ ಆ ಕ್ಯಾಮ್ರಾದಲ್ಲಿ ಅವನನ್ನು ಕ್ಯಾಪ್ಚರ್ ಮಾಡಿಕೊಂಡು, ಕೆಲವರು ಏನ್ ಮಾಡ್ತೀರಾ, ಹೋದ ತಕ್ಷಣ ಕಣ್ಣು ಮುಚ್ಚಿಬಿಡ್ತೀರಾ ಅಲ್ವಾ? ದಟ್ ಈಸ್ ವೆರಿ ರಾಂಗ್ ಕಾನ್ಸೆಪ್ಟ್. ಮನೇಲಿ ಬಂದು ಕಣ್ಣು ಮುಚ್ಕೊಳ್ಳಿ, ಕಂಡದ್ದನ್ನು ನೋಡಬೇಡಿ. ಮನೇಲಿ ಕಣ್ಣು ಮುಚ್ಕೊಂಡು ಅದನ್ನ ಮೆಲುಕು ಹಾಕಿ ಪರಮಾತ್ಮನ ಅವಯವ ಶೋಭೆ, ಅವನ ಪುಷ್ಪಹಾಸ ಸುಕುಮಾರವಾದಂಥ ಆ ದೇಹ ಕಾಂತಿ, ಅದೆಲ್ಲ ಏನ್ ನೋಡಿದೆ ನಾನು, ವಾಟ್ ಡಿಡ್ ಐ ಅಬ್ಸರ್ವ್, ಅದನ್ನ ಚೆನ್ನಾಗಿ ಪರಮಾತ್ಮನನ್ನ ಕಣ್ಣು ಬಿಟ್ಟು ನೋಡ್ಬೇಕು, ಚೆನ್ನಾಗಿ ಸ್ಕ್ಯಾನ್ ಮಾಡ್ಬೇಕು ಅವನ್ನ, ಕೇಶಾದಿ ಪಾದ ಪರ್ಯಂತ ಅವನನ್ನ ಚೆನ್ನಾಗಿ ಗ್ರಹಿಸ್ಬೇಕು. ಮನೆಗೆ ಬಂದು ಕಣ್ಣು ಮುಚ್ಕೊಂಡು ವಾಟ್ ಆಲ್ ಐ ಕುಡ್ ಸಿ ಅಬ್ಸರ್ವ್ ವಿತ್ ದಟ್ ತಿರುಮೇನಿ ಅಂತ ನೋಡಿದಾಗ ಅವನ ಗುಣ, ಅವನ ಲೀಲೆಗಳು ಎಲ್ಲ ಅದರಲ್ಲೇ ನಮ್ಗೆ ವ್ಯಕ್ತವಾಗುತ್ತೆ. ಹಿಡಿದು ತಳ್ತಾರೆ ಜರಗಂಡಿ ಅಂತ, ಆದ್ರೂ ತಿರುಮಲೆ ಅಂತ ಹೋಗ್ತೀರಾ ಅಲ್ವಾ? ತಿರುಪತಿ ತಿರುಮಲ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಇಲ್ಲಿಂದ ಅಲ್ಲಿವರೆಗೂ ಲೊಂಗು 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 ಅಂತ ಹೋಗ್ತೀರಾ. ಡಿಡ್ ಯು ಅಬ್ಸರ್ವ್ ಶ್ರೀನಿವಾಸ? If I ask somebody, have you observed Srinivasa? Yes. Then come on, describe Srinivasa. Come on, you describe Balaji, how he is. All that description is there in Vishnu Sahasranama. But when you observe, it is more descriptive than somebody explaining it to you. But I'm here to explain you. Definitely, next time when you go, you will observe. ಇಷ್ಟು ದಿನ ಮಾಡಿರ್ಲಿಲ್ಲ ಸರ್, ಆ ಚಕ್ಷು ನನಗಿರ್ಲಿಲ್ಲ, ಈಗ ಆ ಚಕ್ಷುವಿನನ್ನ ನಾನು ತೆಕ್ಕೊಂಡು ನೋಡ್ತೀನಿ. ದೇವರನ್ನ ದೇವ್ರ ತರ ನಾವು ನೋಡಬಾರ್ದು. ಯಾವ ತರ ನೋಡ್ಬೇಕು? ನಮ್ಮಲ್ಲಿ ಅವನೊಬ್ಬನಾಗಿದ್ದಾನೆ ಅನ್ನೋ ಒಂದು ಭಾವ ಬರ್ಬೇಕು. ನೀನ್ ಅಲ್ಲೇ ಇರು ಪರಮಾತ್ಮ, ನಾನು ಇಲ್ಲೇ ಇರ್ತೀನಿ, ನಿನಗೆ ಯಾವಾಗ್ಲೂ ನಾನು ಸೇವೆ ಮಾಡಿ ಕೈ ಮುಗಿತೀನಿ ಅನ್ನೋದ್ರಲ್ಲಿ ಪರಮಾತ್ಮ ಡಸಂಟ್ ಹ್ಯಾವ್ ಎನಿ ಚಾರ್ಮ್. ಅವನೇನಾದ್ರೂ ಚಾರ್ಮ್ ಇದೆಯಾ? ನೀನ್ ನನ್ನ ಹತ್ರಕ್ ಬಾ, ನನ್ನ ಮಡಿಲ್ ಕುತ್ಕೋ, ನನ್ನ ಸಖನಾಗು, ನಾನು ನಿನ್ನನ್ನು ಆಲಂಗಿಸ್ಕೋತೀನಿ, ನೀನ್ ನನ್ನ ಹತ್ರ ಇದೆಯಾ ಯಾವಾಗ್ಲೂ, ಯು ಆರ್ ಸೋ ಕ್ಲೋಸ್ ಟು ಮೀ ಅಂತ ಆ ಭಾವ ಬರುತ್ತೆ ನೋಡಿ, ಅವಾಗ ಯು ಎಂಜಾಯ್, ಯು ಸ್ಟಾರ್ಟ್ ಎಂಜಾಯಿಂಗ್ ಹಿಮ್. ಅದೇ ವಿಷ್ಣು ಸಹಸ್ರನಾಮದಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ ಧರ್ಮರಾಜನಿಗೆ, ನಾನು ಹೇಳುವಂತಹ ಒಂದೊಂದು ನಾಮಾವಳಿಯು ಒಂದೊಂದು ಗುಣಗಳನ್ನ, ಒಂದೊಂದು ಚೇಷ್ಟಿತಗಳನ್ನ ತೋರಿಸುತ್ತೆ ಧರ್ಮಪುತ್ರ. ಬಟ್ ಯು ಶುಡ್ ಫೀಲ್ ಇಟ್. ಯು ಶುಡ್ ಫೀಲ್ ದಟ್ ಹಿ ಈಸ್ ಒನ್ ಅಮಾಂಗ್ ಯು ಪಂಚಪಾಂಡವಾಸ್. ಯು ಶುಡ್ ನೆವರ್ ಥಿಂಕ್ ದಟ್ ಹಿ ಈಸ್ ಬಿಯಾಂಡ್ ಎವ್ರಿಥಿಂಗ್ ಅಲ್ವಾ? ರೂಪವಿಲ್ಲ, ಗುಣವಿಲ್ಲ, ಚೇಷ್ಟಿತವಿಲ್ಲ, ಯಾವ ಕಲೆಗಳೂ ಇಲ್ಲ, ಅರೂಪವಾಗಿದ್ದಾನೆ, ಗುಣರಹಿತನಾಗಿದ್ದಾನೆ, ನಿರ್ಗುಣ ಬ್ರಹ್ಮನಾಗಿದ್ದಾನೆ. ಹೌ ಮಚ್ ಐ ಕ್ಯಾನ್ ಗಿವ್ ಡಿಸ್ಕ್ರಿಪ್ಷನ್ ಲೈಕ್ ದಿಸ್?
ವೇದ ಹೇಳುತ್ತೆ, ಒಂದೇ ಒಂದು ಉಪನಿಷತ್ ವಾಕ್ಯದಲ್ಲಿ ಹೇಳ್ಬಿಡುತ್ತೆ ವೇದ. ರೂಪಂ ಯತ್ತತ್ ಪ್ರಾಹುರವ್ಯಕ್ತ ಮಾತ್ರಂ ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಶೇಷಂ ನಿರಾಕಾರಂ ನಿರೀಹಂ ಸತ್ತುಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮ ದೀಪಃ. ಎಲ್ಲಿ somebody can explain this? You cannot abbreviate at all. You cannot expand this at all. Yes, ಅದು ಸತ್ಯ. ಜನನ ಮರಣ ಕಾಲ ಚಕ್ರದಲ್ಲಿ ಅವನಿಗೆ ಭಾಗಿ ಇಲ್ಲ, ಅವನಿಗೆ ಜನನವೂ ಇಲ್ಲ ಮರಣವೂ ಇಲ್ಲ, ಹಾಗಾಗಿ ಅವನಿಗೆ ರೂಪ ಇಲ್ಲ. ಇದಕ್ ಮೇಲೆ ಏನಾದ್ರೂ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತಾ? ಆದ್ರೆ ರೂಪ ಇದೆ ಅಂದ್ರೆ ಯು ಕ್ಯಾನ್ ಎಕ್ಸ್ಪ್ಲೇನ್ ಇನ್ ಆಲ್ ದ ವೇಸ್, ಆಲ್ ಪಾಸಿಬಲ್ ವೇಸ್ ಅಲ್ವಾ? ಅವನಿಗೆ ಗುಣ ಇಲ್ಲ, ಅದೇ ಗುಣ ಅನ್ನೋದು ಅವನಿಗಿದೆ ಅಂತ ಆದ್ರೆ ಸತ್ವದಲ್ಲಿ ಏನ್ ಮಾಡ್ತಾನೆ, ರಜಸ್ಸಿನಲ್ಲಿ ಏನ್ ಮಾಡ್ತಾನೆ, ತಾಮಸಿಕವಾಗಿರುವಾಗ ಏನ್ ಮಾಡ್ತಾನೆ? ವಾಟ್ ಆರ್ ದ ಲೀಲಾಸ್ ಹಿ ಶೋಡ್ ಬೈ ಹ್ಯಾವಿಂಗ್ ತ್ರಿಗುಣಾಸ್ ಆಸ್ ಅ ಬೇಸ್? How, in whatever possible way I have an explanation. ಗುಣ ಇಲ್ಲ ಅಂದ್ರೆ ಎಕ್ಸ್ಪ್ಲನೇಷನ್ ಇಲ್ಲ ಅಲ್ವಾ? ಸೊ ಈ ರೂಪ, ಈ ಗುಣ, ಈ ಲೀಲೆಗಳನ್ನೆಲ್ಲ ಪುಟ್ ಟುಗೆದರ್ ಆಸ್ ಒನ್ ಎನ್ಸೈಕ್ಲೋಪೀಡಿಯಾ, ಒಂಥರ ಇದು ಡಿಕ್ಷನರಿ ವರ್ಕ್ ತರ ಒಂದ್ರಲ್ಲಿ ನಮಗ್ ಕೊಟ್ಟಿದ್ದಾರೆ. ಯಾವುದು ಅಂದ್ರೆ ವಿಷ್ಣು ಸಹಸ್ರನಾಮ. Just think of Panchapandavas. When Panchapandavas were there, there were no existence of Vishnu Sahasranama. When Vedavyasa was there, there was no Vishnu Sahasranama. When Shukabrahma, Narada, avರೆಲ್ಲ Vishnu Sahasranama ಅನ್ನೋದೇ ಅವರಿಗೆಲ್ಲ ಗೊತ್ತಿರಲಿಲ್ಲ. ಆದರೆ we are so lucky to have this profound Vishnu Sahasranama. ನರಮನುಷ್ಯರಿಗೆ ಇದು ಕೈಗೆ ಇವತ್ತು ಎಟಕ್ತಾ ಇದೆ, ಸಿಗ್ತಾ ಇದೆ. ಸಿಕ್ಕೋದು ಎಟ್ಕೋದೆಲ್ಲ ಎರಡನೇ ವಿಚಾರ. ಅದನ್ನ ಕಲಿಬೇಕು ಅನ್ನೋ ಮನಸ್ಸು, ಆಸಕ್ತಿ ಕೆಲವರಿಗಿದೆ. ವಿ ಆರ್ ಸೋ ಬ್ಲೆಸ್ಡ್ ಅಲ್ವಾ? ಆರ್ ವಿ ನಾಟ್ ಬ್ಲೆಸ್ಡ್? ಎಲ್ಲೋ ಅಂಟಾರ್ಟಿಕಾಲೋ, ಸೌತ್ ಆಫ್ರಿಕಾಲೋ, ಸಹಾರಾ ಡೆಸರ್ಟ್ ಅಲ್ಲೋ ಎಲ್ಲೋ ನಾರಾಯಣ ಅನ್ನೋ ಒಂದು ನಾಮನೇ ಕಿವಿಗೆ ಬೀಳದೇ ಇರೋ ಒಂದು ಪ್ರದೇಶದಲ್ಲಿ ನಿಮ್ಮನ್ನು ಏನಾದ್ರೂ ಭಗವಂತ ಹುಟ್ಟಿಸಿದಿದ್ರೆ ಎಂತ ದುರ್ಲಭವಾದ ಮನುಷ್ಯ ಜನ್ಮ ಅದು ಅಲ್ವಾ? ಅಟ್ಲೀಸ್ಟ್ ಯು ಆಲ್ ಹ್ಯಾವ್ that knowledge. There is something called Vishnu Sahasranama which I have to seek, which I have to learn. ಆ ಒಂದು ಜಿಜ್ಞಾಸೆ ಅಂತ, ಆಸೆ ಅಂತ ಇದನ್ನ ಹೇಳಲ್ಲ, ನಿರಾಸೆ ಅಂತ ಹೇಳಲ್ಲ, ದುರಾಸೆ ಅಂತ ಹೇಳಲ್ಲ, ಅತಿಯಾಸೆ ಅಂತ ಹೇಳಲ್ಲ. ಇದನ್ನೇನಂತ ಕರೀತಾರೆ? ವಾಟ್ ಡು ದೇ ಕಾಲ್ ದಿಸ್? ಜಿಜ್ಞಾಸೆ. You ask any of my Bhagavata students, have you come with somebody's influence? Never. I am influenced by myself. Don't you get that answer? I am influenced only by myself. ವಿವೇಕ್ ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರಂತೆ, ಗುರುಗಳು ಇನ್ಫ್ಲೂಯೆನ್ಸ್ ಮಾಡಿ ನೀವು ಹೋಗ್ತಾ ಇದ್ದಾರಾ? ನೋ, ಐ ಆಮ್ ನಾಟ್ ಡಿಪೆಂಡ್ ಆನ್ ಎನಿ guru. Yes, he teaches good, he teaches well, we have respect on his teachings, but I have not influenced by anything. ಇದೆ ಅಲ್ವಾ ಆನ್ಸರು? ನಿಮ್ಮೊಳಗಡೆ ಪರಮಾತ್ಮ ಪ್ರಚೋದನೆ ಮಾಡಿ ನೀವೊಂದು ಕಲಿಬೇಕು ಅಂತ ಬರಬೇಕೇ ಹೊರತು ನಾನು ಎನಿ XYZ ಪರ್ಸನ್, ನೀದರ್ ಯು ನಾರ್ ಮೀ ಕ್ಯಾನ್ ಡಿಸೈಡ್ ದಟ್ ಯು ಹ್ಯಾವ್ ಟು ಲರ್ನ್. ಇದೇ ಅಲ್ವಾ ಪರಮ ಕಾರುಣ್ಯವಾದ ನಿರ್ಹೇತುಕವಾದ ಅನುಗ್ರಹ ಪರಮಾತ್ಮ ನಮ್ಮ ಮೇಲೆ ಬೀರಿರೋದು. ಇಂಥ ಒಂದು ವಿಚಾರ ಇದೆ, ಇದನ್ನ ನಾನು ಕೈಯಾಳಬೇಕು, ನನ್ನ ಸೊತ್ತಾಗಿಸ್ಕೋಬೇಕು, ನನಗಿದು ಬರಬೇಕು ಅಂತ ಎಷ್ಟು ಜನಕ್ಕೆ ಬರುತ್ತೆ? ಎಷ್ಟು ಜನಕ್ಕೆ ಬರುತ್ತೆ? ಯು ಪ್ಲೀಸ್ ನೇಮ್. ಕೌಂಟಿಂಗ್, ಬೆರಳೆಣ್ಣಿಕೆ ಅಲ್ವಾ? ಎಷ್ಟು ಜನ ಈ ಗ್ರೂಪಲ್ಲಿ ಇದ್ದೀರೋ ಅಷ್ಟು ಜನಕ್ಕೆ ಮಾತ್ರ ಅಲ್ವಾ? ಸೊ ನೋಬಡಿ ಕ್ಯಾನ್ ಇನ್ಫ್ಲೂಯೆನ್ಸ್. ಇಲ್ಲಿ ನೀರಿದೆ, ನಿನಗೆ ಬಯಾರಿಕೆ ಇದ್ರೆ ಕುಡಿ ಅಂತ ಒಬ್ರು ತೋರಿಸ್ಬೋದು. ಆ ನೀರ್ ಹತ್ರನೂ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಒಂದು ಚೊಂಬಲ್ಲಿ ಮಡಕ್ ಅಂತ ಅದನ್ನ ತಗೊಂಡು ಕೊಡ್ಬೋದು, ಕುಡಿ ಅಂತ. ಕುಡಿಯೋ ಕೆಲಸ ನೀವೇ ಮಾಡಬೇಕು ಅಲ್ವಾ? ಆದ್ರೆ ಕುಡಿಯೋ ಕೆಲಸನೂ ಮಾಡಿಸೋನು ಪರಮಾತ್ಮ ಆಗಿದ್ದಾನೆ ಇಲ್ಲಿ. ಸೊ ಭೀಷ್ಮಾಚಾರ್ಯರು ಹೇಳ್ತಾರೆ, ಪ್ರತಿ ಒಂದು ಎವ್ರಿ ಸಿಂಗಲ್ ನಾಮ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲೇಯರ್ಸ್ ಆಫ್ ಮೀನಿಂಗ್. ಬರೀ ಒಂದ್ ಮೀನಿಂಗ್ ಅಲ್ಲ, ಲೇಯರ್ಸ್ ಆಫ್ ಮೀನಿಂಗ್. ಎಲ್ಲದಕ್ಕೂ ಕತೆ ಇದೆ, ಎಲ್ಲದಕ್ಕೂ ದೇರ್ ಇಸ್ ಅ ಸ್ಟೋರಿ, ಪರ್ಟಿಕ್ಯುಲರ್ ಸ್ಟೋರಿ. ಮತ್ತೆ ಎಲ್ಲದಕ್ಕೂ ಅದರದೇ ಆದಂತಹ ಒಂದು ಔಚಿತ್ಯಪೂರ್ಣವಾದಂತಹ ಒಂದು ಪುಷ್ಟಿ ಕೊಡುವಂತಹ, ತಾಕತ್ತು ಕೊಡುವಂತಹ ಗುಣ ಇದೆ. ಸೊ ದೇರ್ ಆರ್ ಸಮ್ ಕೈಂಡ್ ಆಫ್ ಆಂಗಲ್ ಥ್ರೂ ಗುಣ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಮ್.
There are some angle, some perspective. Through Leela, you have to understand him. There are some perspective through his ರೂಪ. ಈಗ ಹೇಳಿದ್ನಲ್ಲ ಶ್ರೀನಿವಾಸನ ರೂಪ ಏನು, he stands like this. ಒಂದು ಅವನ ಮೊಣಕಾಲಿಗೆ ಒಂದು ಕಟಿಬಂಧ ಅನ್ನೋ ಈ ಮುದ್ರೆಯನ್ನು ಇಟ್ಕೊಂಡು ನಿಂತಿದ್ದಾನೆ, ಇನ್ನೊಂದು ಕೆಳಗಡೆ ವರದಹಸ್ತವನ್ನ ಕೆಳಗಡೆ ನೀಟಿ ನಿಂತಿದ್ದಾನೆ. ವಾಟ್ ಇಸ್ ದ ಮೀನಿಂಗ್? ಯಾರು ನನ್ನ ಪಾದವನ್ನ ನೋಡಿ ನಂಬುತ್ತಾರೋ ಅವ್ರಿಗೆ ಈ ಸಂಸಾರ ಸಾಗರ ಅನ್ನೋದು ಮೊಣಕಾಲ್ವರೆಗೂ ಅಷ್ಟೇನೆ ಬತ್ತಿಸ್ಬಿಡ್ತೀನಿ, ಸೊ ದಟ್ ದೇ ಕ್ಯಾನ್ ಈಸಿಲಿ ಕ್ರಾಸ್ ದಿಸ್ ಓಷನ್. ಮಾಂ ಏಕಂ ಶರಣಂ ವ್ರಜ. ಇಲ್ಲಿದೆ, ಕೈಯಲ್ಲಿ ಬರ್ದಿದ್ದಾರೆ. ಆ ಶ್ರೀನಿವಾಸರಿಗೆ ರೇಖೆ ಹಾಕಿರ್ತಾರೆ ವಜ್ರದ್ದು, ಅದು ತೆಗೆದ್ರೆ ಅದು ಕಾಣಿಸುತ್ತೆ. ಮಾಂ ಏಕಂ ಶರಣಂ ವ್ರಜ. ನನ್ನನ್ನೇ ಯಾರು, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕ್ರೀಡ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಜಂತು, ಮನುಷ್ಯನೇ ಆಗ್ಬೇಕು ಅಂತಲ್ಲ, ದ ಪೀಪಲ್ ಆರ್ ದ ಜೀವಾತ್ಮ ವಿಚ್ ಇಸ್ ಗೋಯಿಂಗ್ ಟು ಡೂ ದ ಶರಣಾಗತಿ ಫಾರ್ ಮೈ ತಿರುವಡಿ, ಫಾರ್ ಮೈ ಫೀಟ್, ಐ ಆಮ್ ದೇರ್ ಟು ರೆಸ್ಕ್ಯೂ ಯು ಫ್ರಮ್ ಭವಸಾಗರ. ಅನೇಕ ಜನ್ಮಗಳು ಬೇಕಿಲ್ಲ ಅಲ್ವಾ? ಅನೇಕ ಜನ್ಮಗಳು ನಾನು ಸಾಧನೆ ಮಾಡಿ ಭಗವಂತನನ್ನ ಪಡ್ಕೊಂಡೆ ಅನ್ನೋರು ಯಾರೂ ಇಲ್ಲ. ಲುಕ್ ಅಟ್ ಪ್ರಹ್ಲಾದ. ಅಟ್ ದ ಏಜ್ ಆಫ್ 5 ನರಸಿಂಹ ಕೇಮ್ ಟು ಬ್ಲೆಸ್ ಹಿಮ್, ನಾಟ್ ಟು ಕಿಲ್ ದಿಸ್ ಹಿರಣ್ಯಕಶಿಪು. ಅವನೆಲ್ಲ ಒಂದು ಹುಲ್ಲುಗ್ ಸಮ, ಹರಿದು ಬಿಸಾಕ್ತಾನ್ ಬೇಕಾದ್ರೆ. ಹಿರಣ್ಯಕಶಿಪುಗೋಸ್ಕರ ಬಂದ ನರಸಿಂಹ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ. ಆ ಮಗು ಹೇಳುತ್ತೆ, ತೂಣಿಲುಂ ಇರುಪಾನ್ ತುರುಂಬಿಲುಂ ಇರುಪಾನ್. ಚಿಕ್ಕ ಒಂದು ಇರುವೆಲು ಚೀಮಲೋ ಬ್ರಹ್ಮಲೋ ಶಿವಕೇಶವಾದುಲಲೋ ರಾಮನನ್ನು ಬ್ರೋವರ. ಚಿಕ್ಕ ಒಂದು ಇರುವೆಲೂ ಇದ್ದಾನೆ, ದೊಡ್ಡ ಸ್ತಂಭದಲ್ಲೂ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ. ತ್ವಯಿ ಅಸ್ತೀಚ ಮೈ ಅಸ್ತೀಚ ಅಂತರ್ಬಹಿಶ್ಚ ತತ್ಸರ್ವಂ ನಾರಾಯಣ ಸ್ಥಿತಃ ವ್ಯಾಪ್ಯ ನಾರಾಯಣ ಸ್ಥಿತಃ. ಎಲ್ಲಾದ್ರಲ್ಲೂ ಇದ್ದಾನೆ ಅಂತ ನಂಬಿ ಹೇಳ್ತಾನಲ್ವಾ. ಮಕ್ಕಳು ಟ್ಯೂಷನ್ಗೆ ಹೋಗುತ್ತೆ, ಟೀಚರು ಅಪ್ಪನೋ ಯಾರೋ ಕೋಲ್ ತಗೊಂಡು ಹೇಳ ಆನ್ಸರು ಅಂದ್ರೆ ಭಯ ಪಟ್ಬಿಡುತ್ತವೆ. ನಂಗೆ ಗೊತ್ತಿಲ್ಲಪ್ಪ ಅಂತ ಅಲ್ವಾ. ಇದು ಭಯನೇ ಪಡಲ್ಲ, ವಿಷಪ್ರಾಶನ ಮಾಡಿಸ್ತಾನೆ, ಸಮುದ್ರದಲ್ಲಿ ತಳ್ತಾನೆ, ಮಲೆಯಿಂದ ಉರುಡಿಸ್ತಾನೆ, ಆನೆಗಳ ಕೈಲಿ ತುಳಿಸ್ತಾನೆ, ಸರ್ಪಗಳ ಕೈಲಿ ಕಚ್ಚಿಸ್ತಾನೆ, ಯಾವುದಕ್ಕೂ ಭಯ ಪಡಲ್ಲ. ಅಗ್ನಿಲಿ ಹಾಕಿ ಉರಿಸ್ತಾನೆ, ಏನಾದ್ರೂ ಭಯ ಪಡಲ್ಲ. ನಾನು ಬದುಕಬೇಕು ಅಂತ ಅವನ ಸಂಕಲ್ಪ ಇದ್ರೆ ನಾ ಬದುಕ್ತೀನಿ. ನಾ ಮೃತ್ಯುವಾಗಿ ಹೋಗ್ಬೇಕು ಅಂತ ಅವನ ಸಂಕಲ್ಪ ಇದ್ರೆ ನಾ ಹೋಗ್ತೀನಿ. ಬಟ್ ಹಿ ಈಸ್ ದೇರ್ ಇನ್ ಎವ್ರಿವೇರ್. ಅದ್ ಯಾಕೆ ಪ್ರಹ್ಲಾದ? ಸುಡ್ಲಿಲ್ವಾ ನಿನಗೆ ಅಗ್ನಿ? ಆ ತಾಪದಲ್ಲಿ ನಾರಾಯಣ ಇದ್ದಾನೆ, ಅದಕ್ಕೆ ಸುಡ್ಲಿಲ್ಲ ನನ್ನನ್ನ. ಅದ್ ಹೆಂಗೆ? ಸಮುದ್ರದ ಆ ಅಲೆಗಳು ನಿನ್ನನ್ನು ಮುಳುಗಿಸ್ಲಿಲ್ವಾ? ಆ ಅಲೆಗಳು ಕರಕಮಲಗಳಲ್ಲಿ ಅವನಿದ್ದಾನೆ, ಅದಕ್ಕೆ ನನ್ನ ಮುಳುಗಿಸ್ಲಿಲ್ಲ. ಬೆಟ್ಟದಿಂದ ಹಂಗೆ ಉರುಡಿಸ್ದಲ್ವಾ, ಏನು ಗಾಯನೇ ಆಗ್ಲಿಲ್ವಲ್ಲ. ಬೆಟ್ಟವೇ ಅವನ ಒಂದು ದೇಹ ಆಗಿದೆ. ಅವನು ಕೋಮಲವಾಗಿ ನನ್ನನ್ನು ಕರ್ಕೊಂಡ್ ಬಂದ್ಬಿಟ್ಟ ಅಪ್ಪ. ವಿಷವನ್ನ ಕೊಟ್ನಲ್ಲ, ಜೀವ ಹೋಗ್ಲಿಲ್ವಾ? ವಿಷಧರನ ಮೇಲೆ ಮಲ್ಕೊಂಡಿದ್ದಾನೆ, ಇನ್ ನನ್ನನ್ನು ಕಾಪಾಡೋದು ಅವನು ಎಷ್ಟೊತ್ತು ಮಹಾ. ಸೊ ದೀಸ್ ಆರ್ ದ ನಂಬಿಕೆ ಹುಟ್ಟಿಸುವಂತಹ ಸ್ಟೇಟ್ಮೆಂಟ್ಗಳನ್ನ ಪ್ರಹ್ಲಾದ ಕೊಟ್ಟ. ಭಯ ಪಡ್ಲಿಲ್ಲ. ಇನ್ನೊಂದ್ಸಲ ಹೇಳು ಇದಾನ ಅಂದ್ರೆ ಇದಾನೆ ಅಂತಾನೆ. ಗೊತ್ತಿಲ್ಲಪ್ಪ ಇಲ್ಲ ಅಂತ ಸಂಶಯ ಪಡ್ಲಿಲ್ಲ. ಆ ಒಂದು ವಾಕ್ ರಕ್ಷಣೆ, ಆ ಮಗುವಿಗೆ ಇದ್ದಂತಹ ನಂಬಿಕೆಗೆ ನರಸಿಂಹ ಓಡೋಡಿ ಬಂದ ಅಲ್ವಾ. ತರಳನು ಕರೆಯೇ ಸ್ತಂಭವು ಬಿರಿಯೇ ತುಂಬ ಉಗ್ರವನು ತೋರಿದನು, ಕರುಳನು ಬಗೆದು ತನ್ನ ಕೊರಳಲು ಧರಿಸಿದ ಪರಮಹರುಷವಂ ಪೊಂದಿದ ಶ್ರೀಹರಿ ಸಿಂಹರೂಪನಾದ ಶ್ರೀಹರಿ. ಪುರಂದರದಾಸ ಸೇಸ್, ಬಿಕಾಸ್ ಆಫ್ ಹಿಸ್ ವಾಕ್ ಹಿ ಕೇಮ್, ನಾಟ್ ಟು ಕಿಲ್ ದಿಸ್ ಹಿರಣ್ಯ. ಅಲ್ಪಾಯುವಾದಂತಹ ಅಲ್ಪ ಎಲ್ಲಿದೋ ಇದು, ಈ ತುಚ್ಛ ಹೇಳನವಾದಂತಹ ವಸ್ತು, ಇದನ್ ಕೊಲ್ಲಕ್ಕ ಬಂದಿದ್ದು. ಆ ಪರಬ್ರಹ್ಮ ವಸ್ತು ಯಾವುದಕ್ಕೋ ಬಂದಿದ್ದು, ನಾಟ್ ಫಾರ್ ದ ರೀಸನ್ ಟು ಕಿಲ್ ದಿಸ್ ಹಿರಣ್ಯಕಶಿಪು. ಈ ರೀತಿ ಒಂದೊಂದು ನಾಮವನ್ನು ತಗೊಂಡ್ರು, ಆ ರೂಪವೋ, ಆ ಗುಣವೋ, ಆ ಚೇಷ್ಟಿತವೋ ಎಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಹೆಂಗೆ ಇದು ಹೇಳ್ತೀವಿ ಅಂದ್ರೆ ಒಂದು ದೊಡ್ಡ ಡಿಕ್ಷನರಿ ತರ ಅಡಗಿದೆ. ನೌ ವಿ ಹ್ಯಾವ್ ಟು ಬ್ರೇಕ್ ಎವ್ರಿಥಿಂಗ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ. ಸುಮ್ಮನೆ ಮೊಣ 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 ಅಂತ ನಾನು ಹೇಳ್ಕೊಡ್ತೀನಿ, ನೀವು ನಮ 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 ಅಂತ ಹೇಳ್ತೀರಾ ಅಂದ್ರೆ ದಟ್ ಇಸ್ ನಾಟ್ ವಿಷ್ಣು ಸಹಸ್ರನಾಮ. ಯು ಹ್ಯಾವ್ ಟು ರೂಟ್ ಇನ್ ದಟ್. ಯು ಶುಡ್ ಫೀಲ್ ಇಟ್ ಇಸ್ ದೇರ್ ಇನ್ ಮೈ ಬ್ರೀತ್. ಇಫ್ ಐ ಆಸ್ಕ್ ಅನುರಾಧ ಆಂಟಿ, ಕಮ್ ಆನ್ ಟೆಲ್ ಮಿ ವಿಷ್ಣು ಸಹಸ್ರನಾಮ, ಬಾಯಿ ಅಂತ ಒಂದು ವಸ್ತು ಇದೆ, ಅದರಲ್ಲಿ ನಾಲಿಗೆ, ಎಂಜಿಲು, ಹಲ್ಲು ಎಲ್ಲ ಇದೆ, ಅದನ್ನು ಉಪಯೋಗಿಸ್ಕೊಂಡು ನಾ ಹೇಳ್ತೀನಿ ಅನ್ನೋದು ಬೇರೆ. ದಟ್ ಇಸ್ ಫಿಸಿಕ್ಯಾಲಿಟಿ. ಸರ್, ಐ ಆಮ್ ಬ್ರೀತಿಂಗ್ ಇಟ್ ಎವ್ರಿ ಡೇ. ಐ ಬ್ರೀತ್.
ಐ ಬ್ರೀತ್ ದ ಬ್ಲೆಸ್ಸಿಂಗ್ಸ್ ಆಫ್ ಮೈ ಪೇರೆಂಟ್ಸ್ ಅಂತೀವಲ್ವಾ. ಎಸ್ ಅಫ್ಕೋರ್ಸ್, ಮುಂಡೆದೆ ಹಿಂಗೆ ಹಾಳಾಗಿ ಹೋಗ್ತಿದೀಯಲ್ಲೋ ಅಂತ ಅವ್ರು ನನ್ನ ಬೈದ್ರು, ಆ ಬೈಗಳನು ನನಗೆ ಬೈಗಳ ಅಲ್ಲ. ತಾಯಿ ಏನಾದ್ರು ಇಲ್ಲಿಂದ ಬೈದ್ರು, ಇಟ್ ಇಸ್ ಅನ್ ಆಶೀರ್ವಚನಂ ಟು ಬೇಬಿ ಅಲ್ವಾ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಬೈಯೋದೇ ಇಲ್ಲ ತಂದೆ ತಾಯಿರು, ಡೆಲಿಕೆಸಿ. ಅವರು ಹಿಂದಿನ ಕಾಲೆಲ್ಲ ಚಡಿ ಹೆಟ್ ಕೊಟ್ಟು ಬೈಯೋರು, ಆ ಬೈಯೋದು ನಮಗೆ ಆಶೀರ್ವಾದ. ವೈ ಸೋ? ಬಿಕಾಸ್ ತಂದೆ ತಾಯಿ ಯಾವ ಮಕ್ಕಳು ಹಾಳಾಗೋಗ್ಲಿ ಅಂತ ಬೈಯಲ್ಲ, ಹಾಳಾಗಿ ಹೋಗ್ತಾ ಇದ್ದಾನಲ್ಲ ಅಂತ ಬೈತಾರೆ. ಅವ್ರು ಎಡಗಾಲಲ್ಲಿ ನಮ್ಮನ್ನು ಒದ್ರು ನಮ್ಗದು ಆಶೀರ್ವಾದ, ವಜ್ರ ಕವಚ ಅದು. ಅಟ್ಲೀಸ್ಟ್ somebody is there to care me in this world. ಅದೇ ತರ how you feel the breathe, ಬ್ಲೆಸ್ಸಿಂಗ್ಸ್ ಇನ್ ಯೋರ್ ಬ್ರೀತ್, ನಿಮ್ಮ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ ನ ನಿಮ್ಮ ಉಸಿರಾಟದಲ್ಲಿ ನೀವು ಯಾವ ರೀತಿ ಕಂಡ್ಕೋತೀರೋ ಆ ರೀತಿ ನಿಮಗೆ ವಿಷ್ಣು ಸಹಸ್ರನಾಮ ಬ್ಲಡ್ ಸೆಲ್ಸ್ ಅಲ್ಲಿ ಒಂದಾಗ್ಬೇಕು. ದೀಪಾ ಅವ್ರ ಬ್ಲಡ್ ಸೆಲ್ ನನ್ನ ಹಿಂಗೆ ಕಟ್ ಮಾಡಿ ನೋಡಿದ್ರೆ ಅದ್ರಲ್ಲಿ ವಿಷ್ಣು ಸಹಸ್ರನಾಮ ನನಗೆ ಕಾಣಿಸ್ಬೇಕು. ಸರ್ ಅದೆಲ್ಲ ಆಗುತ್ತಾ ಸರ್? ಕೇಳಕ್ ತುಂಬಾ ಚೆನ್ನಾಗಿದೆಯೇ, ವೆರಿ ನೈಸ್. ಒಳ್ಳೆ ಚಿಲ್ರೆ ಅಯ್ಯೋ ಹಂಗೆ ಬಿಟ್ಬಿಟ್ಟೆ ಡ್ಯಾಶ್ ಬೋರ್ಡ್. ನನ್ ದೀಪಾಕ್ಷಲ್ಲೇ ನಮಸ್ಕಾರ, ಬಾಗುನ್ನಾರಾ? ಐ ಫಿನಿಶ್ ಮೈ ಕ್ಲಾಸಸ್. ಸೊ ಸರ್ ಇದೆಲ್ಲ ಒಳ್ಳೆ ಚಂದಮಾಮನ್ ಕತೆ ತರ ಹೇಳ್ತಿರಲ್ಲ, ಮಕ್ಳಿಗೆ ಕೂರ್ಸ್ಕೊಂಡು ಹೇಳೋ ತರ. ನನ್ ಬ್ಲಡ್ ವೇನ್ ಕಟ್ ಮಾಡಿದ್ರೆ ನಿಮ್ಗೆ ವಿಷ್ಣು ಸಹಸ್ರನಾಮ ಗೊತ್ತಾಗುತ್ತಾ ಸರ್? ಗೊತ್ತಾಗ್ಬೇಕು. ಆ ಲೆವೆಲ್ಗೆ ನೀವು ಪ್ರಿಪೇರ್ ಆಗ್ಬೇಕು. ನೀವು ಕಲಿಯೋದಲ್ಲ, ವಿಷ್ಣು ಸಹಸ್ರನಾಮ ಕಲಿಬಾರ್ದು, ಅದು ನಿಮ್ಮಲ್ಲಿ ಒಂದಾಗ್ಬೇಕು, ರಕ್ತಗತವಾಗ್ಬೇಕು. ಶಬರಿ ಎಷ್ಟು ರಾಮ ನಾಮ ಜಪವನ್ನ ಮಾಡಿದ್ಲು ಅಂದ್ರೆ, ಫೈನಲಿ ವೆನ್ ರಾಮ ಕೇಮ್ ಶಿ ಗೇವ್ ಫ್ರೂಟ್ಸ್ ಎವ್ರಿಥಿಂಗ್. ಫೈನಲಿ ಶಿ ಟೋಲ್ಡ್ ಬಾಯ್ ರಾಮ, ಐ ಆಮ್ ಗೋಯಿಂಗ್ ಟು ಲೀವ್. ರಾಮನಿಗೆ ಆಶ್ಚರ್ಯ, ಬಂದವ್ ನಾನು ಎಕ್ಸಿಟ್ ತಗೋಬೇಕು ಕಿಷ್ಕಿಂಧೆಯಿಂದ. ನೆಕ್ಸ್ಟ್ ಇರೋದು ಋಷಿಮುಖ ಪರ್ವತ, ಅಲ್ಲಿಗೆ ನಾವು ಹೋಗ್ಬೇಕು. ಇವಳೇನೋ ನಾನು ಹೋಗಿ ಬರ್ತೀನಿ ಅಂತ ಇದ್ದಾಳಲ್ಲ, ಇನ್ ವಾಟ್ ವೇ ಶಿ ಇಸ್ ಡಿಪಾರ್ಟಿಂಗ್? ಯೋಗ ಮುದ್ರೆ ಚಿನ್ಮುದ್ರೆಯಲ್ಲಿ ಕೂತ್ಲು, ಬಾಯಿ ಮುಚ್ಚಿದ್ಲು, ಕಣ್ಣು ಮುಚ್ಚಿದ್ಲು, ಕೂತ್ಕೊಂಡ್ಬಿಟ್ಲು ಧ್ಯಾನದಲ್ಲಿ. ಆದ್ರೆ ರಾಮ ಲಕ್ಷ್ಮಣ ಕುಡ್ ಹಿಯರ್ ರಾಮ 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 ರಾಮ. ದೇ ಕುಡ್ ಹಿಯರ್ ದಿಸ್. ಎಲ್ಲಿಂದ ಬರ್ತಾ ಇದೆ ಈ ಜಪ? ಫ್ರಮ್ ವೇರ್ ದಿಸ್ ಕೈಂಡ್ ಆಫ್ ನಾಮ ಜಪ ಇಸ್ ಕಮಿಂಗ್? ಎಲ್ಲಿಂದ ಬರ್ತಾ ಇದೆ? ಲಕ್ಷ್ಮಣ ಅಂಡ್ ರಾಮ ಆರ್ ಸರ್ಚಿಂಗ್. ಅವಳ ಬ್ಲಡ್ ವೇನ್ಸ್ ಇಂದ ಇಮ್ಮಡಿಸ್ತಾ ಇದೆ, ಭೋರ್ಗರಿಸ್ತಾ ಇದೆ. ಬಾಯಿ ಮುಚ್ಚಿದಾಳೆ, ಕಣ್ಮುಚ್ಚಿದಾಳೆ, ಬಾಯಲ್ಲಿ ನಾಲಿಗೆಯಲ್ಲಿ ಏನೂ ಹೇಳ್ತಾ ಇಲ್ಲ, ಆದ್ರೆ ಅವಳ ಅಂತಃಕರಣದಲ್ಲಿ ಅಷ್ಟು ರಾಮನಾಮ ಊರಿ ಇಟ್ ಇಸ್ ರೆವರ್ಬರೇಟಿಂಗ್. ಆಯ್ತಾ ಸರ್? ಆ ಥರ ಆಗುತ್ತಾ ಸರ್? ಶಬರಿಗೇನೋ ಆಯ್ತು, ಯಾಕೆ ಯು ಡೋಂಟ್ ವೈ ಡೋಂಟ್ ಯು ಬಿಕಮ್ ಶಬರಿ? ಖಂಡಿತ ಆಗುತ್ತೆ. ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ಅಚಲವಾದಂತಹ ಒಂದು ಸಾಧನೆ ಇರಬೇಕು. ಸಾಧನೆಗೆ ಬೇಕಾಗಿರೋದೇನೋ ಸರಳವಾದ ಹೃದಯ, ಓಪನ್ ಮೈಂಡ್ ಅಲ್ವಾ? ಸಾಧನೆ ಮಾಡ್ತೀನಿ ನೋಡಿ ಸರ್, ರಾತ್ರಿ ಎಲ್ಲ ಕುತ್ಕೊಂಡು ಅಭ್ಯಾಸ ಮಾಡ್ಬಿಡ್ತೀನಿ ವಿಷ್ಣು ಸಹಸ್ರನಾಮ, ನಮ್ಮ ಅಪ್ರಾಣೆ ಬರಲ್ಲ. ಕನ್ವೆಕ್ಷನ್ ಟುವರ್ಡ್ಸ್ ದ ಲಾರ್ಡ್. ಆ ಸಾಧನೆ ಅನ್ನೋದು ಸರಳವಾದ ಹೃದಯ. ತೊಟ್ಲಲ್ಲಿ ಮಲಗಿಸಿರೋ ಮಗುಗೆ ಯಾವ ಹೃದಯ ಇದೆಯೋ ಆ ಹೃದಯ ನೀವು ಇಟ್ಕೊಳ್ಳಿ. ಆವಾಗ ವಿಷ್ಣು ಸಹಸ್ರನಾಮ ಓಡೋಡಿ ಬರುತ್ತೆ ನಿಮ್ಮ ಹತ್ರ, ಓಡೋಡಿ ಬರುತ್ತೆ. ನೀವು ಕಲಿಬೇಕಿಲ್ಲ, ಅವನು ಬಂದು ನಿಮ್ಮನ್ನ ಆಲಂಗಿಸ್ಕೊತಾನೆ. ಇವತ್ತು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಫಸ್ಟ್ ನಾಮ ವಿಚ್ ಇಸ್ ಕಾಲ್ಡ್ ವಿಶ್ವಂ. ಓಕೆ, ಶುಕ್ಲಾಂಬರಧರಮಿಂದ ಹೇಳ್ಕೊಡ್ತೀನಿ ನಿಮಗೆ, ಬಟ್ ಅದಕ್ಕೆಲ್ಲ ದೇರ್ ಇಸ್ ನೋ ಪ್ರಾಪರ್ ಮೀನಿಂಗ್. When it permits, when it demands, I will tell you the meaning. So Vishwam Vishnurva Shatkaro Bhuta Bhavya Bhavat Prabhu, allinda correct meaning shuru agutte. Okay, first we see to one nama, what is the meaning, then I'll start with the shlokas. Okay, nivella ankondidreno first day ne I will start with the shloka anta. No, my teaching is completely different than anybody. I don't know how they all teach the other people. I am no way, compared to any of the teachings. I follow my method. Okay, ಏನಕ್ಕಂದ್ರೆ ಫಸ್ಟ್ ನಾವು ಕಲಿಯೋದು ಏನು ಅಂತ ಚೆನ್ನಾಗಿ ಅರ್ಥ ಆಗ್ಬೇಕು. ಅವಾಗಲೇ ನೀವು ಅದನ್ನ ಚೆನ್ನಾಗಿ ನಿಮ್ಮ ಒಳಗಡೆ ತಗೊಳ್ಳೋದು. ಏನೋ ಅದು ಸರಿಯಾಗಿ ಅರ್ಥನೇ ಆಗಿಲ್ಲ ನನಗೆ ಅಂದ್ರೆ ಹೌ ಕ್ಯಾನ್ ಯು ಲರ್ನ್ ಅಲ್ವಾ?
ಈಗ ನಾವು PhD ಮಾಡ್ತಾ ಇದ್ದೀವಿ, ನನಗಿಷ್ಟ ಆಗ್ಬೇಕು ಸಬ್ಜೆಕ್ಟ್, ನನ್ನ ಗೈಡಿಗೆ ಇಷ್ಟ ಆಗಿರೋದು ತಗೊಂಡು 5 ವರ್ಷ ನಾನು ಈಸಕ್ಕಾಗತ್ತಾ? I have to be with my subject for 5 to 6 years or maximum 7 years. If that is the case, the subject has to be from my side, not that what my guide give me. ಅಲ್ವಾ? ಆ ಥರ ವಿಷ್ಣು ಸಹಸ್ರನಾಮ ಅನ್ನೋದು ನಿಮ್ಮ ಜೀವನ ಪರ್ಯಂತ ನೀವು ಅದನ್ನ ಹಿಡ್ಕೋಬೇಕಾದ್ರೆ ನಿಮ್ಮ ಒಳಗಡೆ ಆ ಅರ್ಥಗಳು ಆವಿರ್ಭವಿಸ್ಬೇಕು, ವಿಹಂಗಮವಾಗಿ ಅದು ಚಲಿಸ್ಬೇಕು. ರಕ್ತದ ನರನಾಡಿಗಳು ಹೆಂಗೆ ರಕ್ತ ಚಲಿಸುತ್ತೋ ಮೈಯಲ್ಲಿ ಆ ರೀತಿ ಹೋಗ್ಬೇಕು. ಓನ್ಲಿ ದೆನ್ ಯು ವಿಲ್ ಫೀಲ್, ಎಸ್ ದಿಸ್ ಇಸ್ ನಾಮಾವಳಿ ಹ್ಯಾಸ್ ಟು ಬಿ ರೆಂಡರ್ಡ್ ಟು ಲಾರ್ಡ್ಸ್ ಫೀಡ್ ಬೈ ಮೀ, ಬೈ ದಿಸ್ ಸೋಲ್. ಆ ಫೀಲ್ ಆಗ್ಬೇಕು ನಿಮಗೆ. ಸೊ ಎತ್ಕೋತಾಲೆ ಶ್ಲೋಕಗಳು ಹೇಳ್ಕೊಟ್ಬಿಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಶ್ಲೋಕ ಬರುತ್ತೆ ಅಷ್ಟೆ. ಭಾಗವತದಲ್ಲಿ ನಾವೇನ್ ಮಾಡ್ತೀವಿ? First we see to the meanings, then story, then going to the layer of philosophy, then we go to the shlokas. Shloka ತಗೊಳ್ಳೋವಾಗ 2 class 3 class whole chapter will finish. Meaning ತಗೊಂಡ್ರೆ maybe 4 or 5 classes, still we sit with the philosophy. See, that is how we have to learn all our Indian Lakshana Lakshiya Granthas. So ಅದರಲ್ಲಿ ಒಂದು ಮೊದಲನೇ ನಾಮ ಯಾವುದು ಅಂದ್ರೆ ವಿಶ್ವಸ್ಮೈ ನಮಃ. ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ಭೂತ ಮೃದ್ಭಾವೋ ಭೂತಾತ್ಮ ಭೂತ ಭಾವನಃ ಅಂತ ಹೇಳಿ, ನಿಮ್ಮಲ್ಲಿ ಇರೋರಿಗೆ ಎಷ್ಟೋ ಜನಕ್ಕೆ ವಿಷ್ಣು ಸಹಸ್ರನಾಮ ಆಲ್ರೆಡಿ ಗೊತ್ತಿದೆ ಅನ್ಸುತ್ತೆ, ಬಟ್ ಯು ಹ್ಯಾವ್ ಟು ಗೋ ಥ್ರೂ ಎವ್ರಿಥಿಂಗ್. ಗೊತ್ತಿರೋರ್ಗೂ ಈ ಫೋರಮ್ ಒಂದೇ, ಗೊತ್ತಿಲ್ಲದೆ ಇರೋರ್ಗೂ ಈ ಫೋರಮ್ ಒಂದೇ, ಆಯ್ತಾ? ಸೊ ಇಲ್ಲಿ ಬಂದಿರೋದು ಕಲಿಯಕ್ಕೆ, ಹಾಗಾಗಿ ಗೊತ್ತಿಲ್ಲದೆ ಇರೋರು ಗೊತ್ತಾಗಿಸ್ಕೊಳ್ಳಿ, ಗೊತ್ತಿರೋರು ಇನ್ನೂ ಒಂದಷ್ಟು ರೀಕಾಲ್ ಮಾಡ್ಕೊಳ್ಳಿ. ಓಕೆ, ಮೊದಲನೇದು ವಿಶ್ವಂ. ವಿಶ್ವಂ ಅಂತ ಇದು ಹೇಳಿದ ತಕ್ಷಣ ಎವ್ರಿ ಬಡಿ ವಿಲ್ ಗೆಟ್ ಇನ್ ಟು ಅನ್ ಐಡಿಯಾ, ಇದು ವಿಶ್ವ, ಈ ಜಗತ್ತು ಅಲ್ವಾ? ಸೊ ಪರಮಾತ್ಮ ಅನ್ನೋವನೇ ಜಗತ್ತು, ಜಗತ್ತು ಅನ್ನೋವನೇ ಪರಮಾತ್ಮ. ಇಡೀ ಜಗತ್ತು ಅವನಿಗೆ ಶರೀರವಾಗಿದೆ, ಇಡೀ ಜಗತ್ತು ಅವನ ಅಂಗವಾಗಿದೆ. ದಿಸ್ ಇಸ್ ವಾಟ್ ಉಪನಿಷತ್ ಸೇಸ್, ದ ಎಂಟೈರ್ ಯೂನಿವರ್ಸ್ ಹಿಸ್ ಅಂಗಿ. ಈಗ ನಾನೊಂದು ಬಟ್ಟೆ ಹಾಕೊಂಡಿದ್ದೀನಿ, ನೀವೊಂದು ಬಟ್ಟೆ ಹಾಕೊಂಡಿದ್ದೀರಾ, ಆ ರೀತಿ ಅವನ ಮೇಲಿನ ಲೇಯರ್, ಅವನ ಪೀತಾಂಬರ ಅಥವಾ ಅವನ ಇಟ್ಕೊಂಡಿರುವಂತಹ ಕೌಮೋದಕಿ ಅಥವಾ ಅವನ ಇಟ್ಕೊಂಡಿರುವಂತಹ ಶಂಖಚಕ್ರಗಳಲ್ಲಿ ಒಂದು ಪಾರ್ಟು, ಅಥವಾ ಅವನ ಕಣ್ಣಿನ ರಪ್ಪೆಯ ಒಂದು ಕೂದಲು, ಅಥವಾ ಅವನ ತಲೆಯಲ್ಲಿ ಮುಂಗುರುಳುಗಳು ಇದೆಯಲ್ಲ, ಮುನ್ನೂಚಿ ಮೈಲ್ ಅಂತ ಹೇಳ್ತೀವಲ್ವಾ, ಅದರಲ್ಲಿ ಯಾವುದೋ ಒಂದು ಚಿಕ್ಕ ಎಳೆ, ಇದೆಲ್ಲ ವಿಶ್ವವಾಗಿದೆ ಅಂತ. ದಿಸ್ ಇಸ್ ವಾಟ್ ಉಪನಿಷತ್ ಎಕ್ಸ್ಪ್ಲೇನ್ಸ್, ಇವನ್ ವೇದ ಎಕ್ಸ್ಪ್ಲೇನ್ಸ್ ಟು ಅಸ್. ಸೊ ವಾಟ್ ಡು ಯು ಮೀನ್ ಬೈ ವಿಶ್ವಂ? ಜಗತ್ತು ಅಂದ್ರೆ ಏನು ಅಂದ್ರೆ ಅದಕ್ಕೆ ಒಂದು ಸ್ಟೋರಿ ಲೈನ್ ಫ್ರಮ್ ಕೃಷ್ಣಾವತಾರ. ಓಕೆ, ಒಂದು ಫ್ರೆಂಡ್, ಆ ಫ್ರೆಂಡ್ ಹೆಸರುಗಳೇ ನನಗೆ ತಕ್ಷಣ ಮರ್ತೋಗುತ್ತೆ, ತುಂಬಾ ನೆನಪಿರುತ್ತೆ, ಒಂದೊಂದ್ಸಲಿ ಮರೆಯುತ್ತೆ. ಓಕೆ, ಸೊ ಓರ್ವ ಬಾಲಕ, ಗೋಪಾಲಕ, ಅವನು ನಂದಗೋಕುಲದಲ್ಲಿ ಕೃಷ್ಣನ್ ಜೊತೆನೆ ಆಟ ಆಡ್ಕೊಂಡು ಬೆಳೀತಾ ಇರ್ತಾನೆ. ಕಟ್ಟರುಮೈ ಕಿರಂಗಿ ನಿಂಡ್ರಪಾಲ್ வழியே நின்றபால் சோர ನನೈತಿಲ್ಲಂ ಶೇರಾಕುಂ ನರ್ಚೆಲ್ವಂ ತಂಗಾಯ್. ಓಕೆ, ನರ್ಚೆಲ್ವನ್ ಅಂತ ಅವನ ಹೆಸರು. ಓಕೆ, ನರ್ಚೆಲ್ವನ್. ತಮಿಳಲ್ಲಿ ನರ್ಚೆಲ್ವನ್ ಅಂದ್ರೆ ತುಂಬಾ ದುಡ್ಡು ಇರುವಂತಹ ಶ್ರೀಮಂತ ಅಂತ ಅವನಿಗೆ ಹೆಸರು. ಅವನಿಗೆ ಯಾವ ಶ್ರೀಮಂತಿಕೇನೂ ಇರ್ಲಿಲ್ಲ, ಅದು ಬೇರೆ ವಿಚಾರ, ಬಟ್ ನರ್ಚೆಲ್ವಂ ಅಂತ ಅವನ ಹೆಸರು. ಆ ನರ್ಚೆಲ್ವಂ ಏನ್ ಮಾಡ್ತಾ ಇರ್ತಾನೆ, ಅವನು ತನ್ನನ್ನ ತಾನು ಯಾವಾಗ್ಲೂ ಮರಿತಾನೆ, ಕೃಷ್ಣನ್ ಜೊತೆನೇ ಅನವರ್ತವೂ ಇರ್ತಾನೆ. ಕೃಷ್ಣ ಊಟ ಮಾಡಿದ್ರೆ ಅವನು ಊಟ ಮಾಡ್ತಾನೆ, ಕೃಷ್ಣನ್ ಜೊತೆಲೇ ಮಲಗೋದು, ಕೃಷ್ಣನ್ ಜೊತೆನೆ ಆಟ ಆಡೋದು, ಕೃಷ್ಣನ್ ಜೊತೆನೆ ಎಲ್ಲಾ ಕಡೆನೂ. ಅವನ ನಂದಗೋಕುಲಕ್ಕೆ ಹೋದ್ರೆ ಅಲ್ಲಿ ಹೋಗೋದು, ಬೃಂದಾವನಕ್ಕೆ ಹೋದ್ರೆ ಅಲ್ಲಿ ಹೋಗೋದು, ಕಾಮಿವನಕ್ಕೆ ಹೋದ್ರೆ ಅಲ್ಲಿ ಹೋಗೋದು, ನಿಧಿವನಕ್ಕೆ ಹೋದ್ರೆ ಅವನ ಜೊತೆನೆ ಹೋಗೋದು. ಈ ತರ ಕೃಷ್ಣನ್ ಜೊತೆನೆ ಇದ್ದು 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 ತನ್ನ ಒಂದು ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಅವನ್ ಮರ್ತು ಹೋಗುತ್ತೆ. ಅವನಿಗೋ ಬೇಕಾದಷ್ಟು ಸಹಸ್ರ ಗೋವುಗಳು, ಆ ಗೋವುಗಳನ್ನೆಲ್ಲ ಏನ್ ಮಾಡ್ಬೇಕು ಗೋಪಾಲಕರು, ಟೈಮಿಗೆ ಸರಿಯಾಗಿ ಅದ್ರ ಮೈ ತೊಳಿಬೇಕು, ಸಗಡಿ ಎತ್ತಾಕ್ಬೇಕು, ಗೋಮೆ ಹಚ್ಬೇಕು, ನಂತರ ಆ ಕರುಗಳನ್ನ ಬಿಡಬೇಕು ಚೊಚ್ಚಲಲ್ಲಿ. ಆ ಹಾಲು ಜಾಸ್ತಿ ಆಗ್ಬಾರ್ದಲ್ವಾ ಹಸುಗಳ ಚೊಚ್ಚಲಲ್ಲಿ, ಕರಿಯೋದು ಒಂದೇ ಅಲ್ಲ,
ಕರುಗಳಿಗೂ ಆ ಹಾಲನ್ನ ಸರಿಯಾದ ಟೈಮಲ್ಲಿ ಉಣಬಡಿಸ್ಬೇಕು. ತಾಯಿ ಹಸುಗೆ ಈ ಕಂದಮ್ಮ ಕರುನ ಕರೆಕ್ಟ್ ಟೈಮಿಗೆ ಬಿಡಬೇಕು. ಅದು ಹೋಗಿ ಆ ಚೊಚ್ಚಲಲ್ಲಿ ಹಾಲನ್ನ ಸೊರಗಬೇಕು, ಅದು ಕುಡಿಬೇಕು. ತುಂಬಾನು ಕುಡಿಬಾರ್ದು, ಅದಕ್ಕೆ ಲಿಮಿಟ್ ಗೊತ್ತಿಲ್ಲ, ಕರೆಕ್ಟಾಗಿ ಕುಡಿಬೇಕು. ಆ ಹದ ಎಲ್ಲ ಗೋಪಾಲಕರುಗಳಿಗೆ ಚೆನ್ನಾಗಿ ಗೊತ್ತು. ಆ ಗೋಪಾಲಕ ಇವನೇನು ಈ ನಲ್ಚರ್ವಂ ಏನ್ ಮಾಡ್ತಾನೆ, ಈ ನರ್ಚಲ್ವಂ ಯಾವಾಗ್ಲೂ ಕೃಷ್ಣನ್ ಜೊತೆನೆ ಇದ್ದು 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 ಇವನಿಗೇನು ಆ ಪರಿವೇ ಇಲ್ಲ ಇದೆಲ್ಲ ಮಾಡ್ಬೇಕು ಅಂತ. ತನ್ನನ್ನೇ ದೇಹ ಪ್ರಜ್ಞೆನೇ ಶೂನ್ಯವಾಗೋಗಿದೆ ಇವನಿಗೆ. ಕೃಷ್ಣ ಎಷ್ಟು ಚೆನ್ನಾಗಿದೆಯಾ ಕೃಷ್ಣ, ಕೃಷ್ಣ ನಿನ್ನ ಲೀಲೆಗಳು ಎಷ್ಟು ಚೆನ್ನಾಗಿದೆ ಕೃಷ್ಣ. ಮಣ್ಣನ್ನ ತಿಂದೆ ನೋಡಿದ್ರೆ ಬ್ರಹ್ಮಾಂಡವನ್ನ ತಾಯಿ ತೋರಿಸ್ದೆ. ಮುಳುಗದೆ ನೀರಲ್ಲಿ ನೋಡಿದ್ರೆ ಕಾಳಿನ ಮೇಲೆ ತಕದಿಮಿ ಅಂತ ಕುಣಿಯಕ್ ಶುರು ಮಾಡಿದೆ. ಈ ರೀತಿ ಈ ಕೃಷ್ಣಾರ್ಣವ, ಕೃಷ್ಣ ಅಮೃತದಲ್ಲೇ ಮುಳುಗಿಬಿಟ್ಟಿದ್ದಾನೆ. ತಾನು ನರ್ಚಲ್ವನ್ ಅಂತಾನೋ ಅವನಿಗೆ ಗೊತ್ತಿಲ್ಲ. ಆ ರೀತಿಯಾದ ಒಂದು ಫ್ರೆಂಡ್. ಸೊ ಇವನ ಮನೆಯಲ್ಲಿ ನೋಡಿದ್ರೆ ಆಡಾಳ್ ಹೇಳ್ತಾಳೆ, ಏನಂತ ಹೇಳ್ತಾಳೆ, ಕನೈತಿಳಂ ಕಚ್ಚರುಮೈ ಕನ್ರುಕ್ಕಿರಂಗಿ ನಿನೈತ್ ಮುಲೈ ವழிಯೇ ನಿಂದ್ರ ಪಾಲ್ ಶೋರ. ತುಂಬಾ ಕರಿದೇ ಇರೋ ಚೊಚ್ಚಲುಗಳಾದ್ರೆ ಆ ಕಂದಮ್ಮನನ್ನ ನೋಡಿ, ಕರುವನ್ನ ನೋಡಿ ಹಸು ತಾನಾಗಿ ಹಾಲನ್ನ ಕರೆದು ಬಿಡುತ್ತಂತೆ. ಮಾತೃ ಹೃದಯ ಅದಕ್ಕೆ ಅಲ್ವಾ. ಇವನು ಕರುಗಳನ್ನ ಒಂದ್ ಕಡೆ ಬಿಟ್ಟಿದ್ದಾನೆ, ಹಸುಗಳನ್ನ ಒಂದ್ ಕಡೆ ಬಿಟ್ಟಿದ್ದಾನೆ. ಅವನು ಟೈಮಿಗೆ ಸರಿಯಾಗಿ ಕರುಗಳನ್ನ ರಿಲೀಸ್ ಮಾಡ್ಬೇಕು, ಅವುಗಳು ಬಂದು ತಾಯಿ ಹತ್ರ ಕುಡಿಬೇಕು. ಇವನ್ ಕೃಷ್ಣಾರ್ಣವದಲ್ಲೇ ಮುಳುಗೋಗಿದ್ದಾನೆ, ಏನು ಮಾಡ್ತಾ ಇಲ್ಲ. ಸಗಣಿ ಎಲ್ಲ ಹಾಕಿದ ಕಡೆ ಹಾಕಿದಂಗಿದೆ, ಗೊಚ್ಚೆ ಮನೆಯೆಲ್ಲ ಗೊಚ್ಚೆ ಆಗ್ಬಿಟ್ಟಿದೆ, ಏನು ಅಂತ ಗೊತ್ತಿಲ್ಲ. ಅವ್ಯವಸ್ಥೆ, ಎಲ್ಲಾ ಕಡೆನೂ ಅವ್ಯವಸ್ಥೆ. ಈ ಹಸುಗಳು ತನ್ನ ಕಂದಮ್ಮನ್ನ ನೋಡತ್ವೆ, ಈ ಕಂದ ಆ ಹಸುನ ನೋಡುತ್ತೆ. ತಾನಾಗೆ ಹಾಲು ಚೊಚ್ಚಲಿಂದ ಹೊರಬರಕ್ಕೆ ಶುರುವಾಯಿತು. ನಂಡ್ರ ಪಾಲ್ ಶೋರ, ಆ ಹಾಲು ತಾನಾಗೆ ಧಾರಧಾರಿಯಾಗಿ ಹರಿಯಕ್ಕೆ ಶುರುವಾಗಿ ತಾನೇ ಆ ಗೊಚ್ಚೆಯ ಮಧ್ಯದಲ್ಲಿ ಕಾಲುವೆ ಮಾಡ್ಕೊಂಡ್ವಂತೆ. ಆ ಹಾಲಿನ ಧಾರೆಗಳು ಆ ಕಾಲುವೆ ಮಾಡ್ಕೊಂಡು ಕರು ಹತ್ರ ಆ ಹಾಲೆಲ್ಲ ಮಡುಗಟ್ಟೋದು. ಆ ಹಾಲನ್ನ ಈ ಕರುಗಳೇನ್ ಮಾಡೋದು, ಬಾಯಿಟ್ಟು ಚೆನ್ನಾಗಿ ಕುಡಿಯೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು. ಈ ರೀತಿ ಆದ್ರೆ ಆ ಮನೆಯೆಲ್ಲ ಅವ್ಯವಸ್ಥೆ ಆಗೋಗಿದೆ. ಆದ್ರೆ ಸುಭಿಕ್ಷವಾಗಿವೆ, ಎಲ್ಲಾ ಹಸುಗಳು ಕರುಗಳು ಸುಭಿಕ್ಷವಾಗಿವೆ. ಅವ್ಯವಸ್ಥೆಯ ಮಧ್ಯದಲ್ಲೂ ವ್ಯವಸ್ಥಾಪಕವಾದಂತಹ ಸುಭಿಕ್ಷತೆ ಕಾಣ್ತಾ ಇದೆ. ಎಲ್ಲಾರ್ಗೂ ಆಶ್ಚರ್ಯ. ನಂದಗೋಕುಲದಲ್ಲಿ ನಾವೆಲ್ಲ ಬೆಳಗ್ಗೆ ಸಾಯಂಕಾಲದವರೆಗೂ ಈ ಹಸು ಕರುಗೋಸ್ಕರ ದುಡಿತೀವಿ. 5 ಕೋಟಿ ಜನ ಇದ್ರೆ ಎಷ್ಟು, 52 ಕೋಟಿ ಹಸುಗಳಿತ್ತಂತೆ. ಭಾಗವತ ಸೇಸ್ ವಿತ್ ದ ನಂಬರ್. 5 ಕೋಟಿ ಜನ ನಂದಗೋಕುಲದಲ್ಲಿ, ನಂದಗ್ರಾಮದಲ್ಲಿ. ಆದ್ರೆ ಎಷ್ಟು ಜನ ಇದ್ದಿದ್ದು? 5 ಕೋಟಿ ಭೋಜರಾಜ್ಯದಲ್ಲಿ. ಆದ್ರೆ 52 ಕೋಟಿ ಹಸುಗಳಿತ್ತಂತೆ ಅಲ್ವಾ. ಹೆಂಗ್ ಮೇಯಿಸ್ಬೇಕು, ಯಾವ ತರ ಸಮೃದ್ಧಿ ಇತ್ತು, ಕೊಡಕೊಡವಾಗಿ ಹಾಲು ಕೊಡ್ತಾ ಇತ್ತು ಅವುಗಳು ಅಲ್ವಾ. ಸೊ ಇವನ್ ಏನು ಕೇರೆ ಮಾಡಿಲ್ಲ. ಆದ್ರೆ ಇವ್ರ ಮನೆಯಲ್ಲಿ ಯಾವ ಹಸುವಿಗೂ ಕೊರತೆನೇ ಇಲ್ಲ. ಕರೆಕ್ಟ್ ಟೈಮಿಗೆ ಮೇವು ಬೀಳ್ತಾ ಇದೆ, ಕರೆಕ್ಟ್ ಟೈಮಿಗೆ ಹಾಲು ಸೊರಿತಾ ಇದೆ, ಕರೆಕ್ಟ್ ಟೈಮಿಗೆ ಕರುಗಳು ಆ ಹಾಲು ಸರ್ ಕೇಳಿಸ್ತಾ ಇಲ್ಲ ಸರ್ ನೀವ್ ಹೇಳೋದು. ಕೇಳಿಸ್ತಾನೆ ಇಲ್ಲ, ಸಾರು ಕಾಣಿಸ್ತಾ ಇಲ್ಲ. ಈ ಗೂಗಲ್ ನನ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಗರ್ಗರ ಅಂತ ಇದೆ ಭುವನ. ಹಲೋ, ಅದು ನಾನೇನು ಮಾಡಕ್ಕಾಗೋದಿಲ್ಲ, ಯಾಕೆಂತಂದ್ರೆ ಅದು ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ನಮ್ ಕಡೆ ಓಕೆ 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 ಇಂಟರ್ನೆಟ್ ಮೇಲೆ ಇರುತ್ತೆ. ಥ್ಯಾಂಕ್ ಯು. ಮೋಸ್ಟ್ಲಿ ಸರ್ ಎಕ್ಸಿಟ್ ಆಗಿದ್ದಾರೆ ಅನ್ಸುತ್ತೆ, ಡಿಸ್ಕನೆಕ್ಟ್ ಆಗಿರ್ಬೋದು. ಅವರು ಬಿಟ್ಟಿದ್ದಾರೆ ಆಕ್ಚುಲಿ ಮೊದ್ಲು. ಕಟ್ಟಾಯ್ತಾ ಮಧ್ಯದಲ್ಲಿ? ಹೌದು ಸರ್, ಕಟ್ ಆಯ್ತು.
ನೀವು ಕಾಣಿಸ್ತಾ ಇಲ್ಲ, ಕೇಳಿಸ್ತಾನೆ ಇಲ್ಲ. ಇವಾಗ ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ. ಸೊ ಆ ನರ್ಚಲ್ವನ ಮನೆಯಲ್ಲಿ ಎಲ್ಲ ವ್ಯವಸ್ಥೆಯಾಗಿದೆ, ಆದ್ರೆ ಇವನ್ ಮಾತ್ರ ಏನನ್ನೂ ಮಾಡ್ತಾ ಇಲ್ಲ, ಕೃಷ್ಣನ ಹಿಂದ್ಗಡೆನೆ ಇದ್ಬಿಟ್ಟಿದ್ದಾನೆ. ನಾರದರು ಇದನ್ನ ಗಮನಿಸ್ಬಿಟ್ಟು ಕೃಷ್ಣನನ್ನ ಬಂದು ಕೇಳ್ತಾರೆ ನಾರದರು, ಇದೇನು ತುಂಬಾ ಅವ್ಯವಸ್ಥೆಯಾಗಿ ಅವ್ರ ಮನೆ ಇಟ್ಕೊಂಡಿದ್ದಾನೆ, ಆದ್ರೆ ಎಲ್ಲಾ ಹಸು ಕರುಗಳು ಅವ್ರ ಮನೆಯಲ್ಲಿ ಸುಭಿಕ್ಷವಾಗಿದೆ, ಸಮಯಕ್ಕೆ ಮೇವು ಬೀಳ್ತಾ ಇದೆ, ಸಮಯಕ್ಕೆ ಕರುಗಳಿಗೆ ಹಾಲು ಉಣಬಡಿಸಲ್ಪಟ್ಟಿದೆ, ಯಾವ ಹಸುಗಳು ನನ್ನ ಕಂದಮ್ಮನಿಗೆ ಹಾಲು ಕೊಡಕ್ ಆಗ್ತಾ ಇಲ್ವಲ್ಲ ಅನ್ನೋ ಸಂಕಟನೂ ಇಲ್ಲ. ಯಾವ ತರ ಇದು ಕೃಷ್ಣ? ಹೌ ಇಟ್ ಇಸ್ ಹ್ಯಾಪನಿಂಗ್? ಅದಕ್ಕೆ ಕೃಷ್ಣ ಹೇಳ್ತಾನೆ, ನನ್ನಲ್ಲಿ ಅನವರತ ಯಾರು ಮನಸ್ಸಿಡ್ತಾರೋ ಅವರಿಗೆ ಈ ವಿಶ್ವ ಎಲ್ಲ ಸೀಮಿತವಾಗಿರುತ್ತೆ. ದ ನೇಚರ್ ವಿಲ್ ಸ್ಪೀಕ್ ಟು ದೆಮ್, ದ ನೇಚರ್ ವಿಲ್ ಹೆಲ್ಪ್ ದೆಮ್. ಈ ಪ್ರಕೃತಿಯನ್ನೋ ಮಾತೆ ಆ ಮಾಯೆಯನ್ನ ಅವರಿಂದ ಕಳಚಿ ಹಾಕ್ತಾಳೆ. ಅದಕ್ಕೆ ನನ್ನ ಹೆಸರೇ ವಿಶ್ವಸ್ಮೈ ನಮಃ. ಇವನಿಗೆ ನನ್ನ ಒಂದು ಮೇಲೆ ಅಭಿನಿವೇಶ ಇದ್ದು, ನನ್ನಲ್ಲಿ ಸಮನ್ವಯ ಇದ್ದು, ನನ್ನ ಪ್ರತಿಭಕ್ತಿಯಲ್ಲಿ ಅವನು ಮುಳುಗೋಗಿದ್ದಾನೆ. ಹಂಗಾಗಿ ಅವ್ರ ಮನೆಯಲ್ಲಿ ಇವನಿಂದ ಏನು ಕರ್ತವ್ಯ ರೂಪವಾಗಿ ನಡಿಬೇಕೋ ಅದನ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ಭಕ್ತರಿಗೋಸ್ಕರ ನಾನು ಏನು ಬೇಕಾದ್ರೂ ರೆಡಿಯಾಗಿದ್ದೀನಿ ಮಾಡಕ್ಕೆ, ಯಾಕಂದ್ರೆ ವಿಶ್ವವೇ ನನ್ನ ಶರೀರವಾಗಿದೆ. ರಾಮನ ಕತೆ ನೋಡಿದ್ರೆ ರೈದಾಸ್ಗೋಸ್ಕರ ಚಪ್ಪಲಿ ಹೊಲಿತಾನೆ ಕಮ್ಮಾರನಾಗಿ ರಾಮ, ನೋಡಿದೀರಾ? ಕೈಯಲ್ಲಿ ದಬಳ ಸೂಜಿ ಇಟ್ಕೊಂಡು ರೈದಾಸ್ಗೋಸ್ಕರ ಹಿ ಈಸ್ ಗೋಯಿಂಗ್ ಟು ಡೂ ದ ಚಪ್ಪಲ್ ವರ್ಕ್. ಜಿನಾಬಾಯಿಗೋಸ್ಕರ ವಿಠಲ ಬಂದು ಏನ್ ಮಾಡ್ದ? ಹಿಟ್ಟನ್ನ ತಾನೇ ಕುತ್ಕೊಂಡು ಅರ್ಧ ದೋಸೆ ಹಿಟ್ಟು ಇಡ್ಲಿ ಹಿಟ್ಟನ್ನ. ಎಲ್ಲಾದ್ರೂ ನೋಡಿದೀರಾ ಇಂಥದನ್ನ? ಇದಲ್ವಾ ಭಕ್ತ ಪರಾಧೀನತ್ವ ಅಂದ್ರೆ? ಪಾಂಡವರಿಗೋಸ್ಕರ ರಾಜಸೂಯಾಗದಲ್ಲಿ ಅಗ್ರಪೂಜೆಯನ್ನ ಸ್ವೀಕರಿಸುವಂತಹ ಕೃಷ್ಣ ರಾಜಸೂಯಾಗಕ್ಕೆ ಮುಂಚೆ ಬರುವ ಅತಿಥಿಗಳ ಕಾಲ್ ಚಪ್ಪಲಿಯನ್ನ ತೆಗೆದು ಚಪ್ಪಲಿ ರ್ಯಾಕಲ್ಲಿ ಇಡೋ ಕೆಲಸ ಮಾಡ್ತಾ ಇದ್ದ. ವೆನೆವರ್ ಐ ಗೋ ಟು ಎನಿ ಟೆಂಪಲ್, ಚಪ್ಪಲಿ ಕಾಯ್ತಾರಲ್ವಾ, ರ್ಯಾಕಲ್ಲೆಲ್ಲ ತೆಗೆದು ಇಡ್ತಾರಲ್ಲ, ಅವ್ರಿಗೆ ನಾನು ದೊಡ್ಡದು ನಮಸ್ಕಾರ ಮಾಡ್ತೀನಿ. ಅವ್ರು ನನ್ನ ನೋಡಿ ನನಗೆ ಯಾಕೆ ನಮಸ್ಕಾರ ಮಾಡ್ತೀರಾ? ಕೃಷ್ಣ ಪರಮಾತ್ಮ ಯಾವ ರೀತಿ ಅವತ್ತಿನ ದಿನ ಹಸ್ತಿನಾಪುರದಲ್ಲಿ ಕೆಲಸ ಮಾಡಿದ್ನೋ ಆ ಮಯಸಭೆಯಲ್ಲಿ ಅದನ್ನ ನೀವು ಮಾಡ್ತಾ ಇದ್ದೀರಾ. ಯು ಆರ್ ನನ್ ಅದರ್ ಬಟ್ ದಟ್ ಕೃಷ್ಣ ಅಂತೀನಿ. ಆ ರೀತಿ ಯಾವುದನ್ನ ನಾವು ಮಾಡಿದ್ರೂ ತಪ್ಪಿಲ್ಲ ಅಂತ ಪರಮಾತ್ಮ ತೋರಿಸಿದಾನೆ. ಎಲ್ಲದಕ್ಕಿಂತ ಮೇಯ್ನು ವಿಶ್ವದಲ್ಲಿ ಏನೆಲ್ಲ ನಡಿಬೇಕೋ ಅದೆಲ್ಲ ಪ್ರಾಕೃತಿಕವಾಗಿ ಅಪ್ರಾಕೃತವಾಗಿ ನನ್ನಿಂದ ನಡೆಯುತ್ತೆ. ನನ್ನಲ್ಲಿ ಯಾರು ಸದಾ ಸರ್ವಕಾಲವೂ ಮನಸ್ಸನ್ನ ಇಟ್ಟಿರ್ತಾರೋ ಅವರ ಸಕಲ ಪೂರೈಕೆಯನ್ನು ಪೂರೈಸುವವನು ನಾನಾಗಿದ್ದೀನಿ. ನಾನೇ ಆಗಿರೋದು, ಬೇರೆ ಇನ್ಯಾರೂ ಅಲ್ಲ. ನಮ್ಮಲ್ಲಿ ಆಸೆ, ದಟ್ ಕನ್ವೆಕ್ಷನ್ ಶುಡ್ ಬಿ ದೇರ್ ಅಷ್ಟೇನೆ. ಆ ಪ್ರಾಪರ್ ಆಶಾಪಾಶಗಳು ಕರೆಕ್ಟ್ ಆದ ರೀತಿಯಲ್ಲಿ ಇರಬೇಕು. ನನ್ನ ಮಗನ ನಾನು ನೋಡ್ಕೋತೀನಿ, ನನ್ನ ಮಗಳನ್ನ ನಾನು ನೋಡ್ಕೋತೀನಿ, ನನ್ನ ಕೈ ಹಿಡಿದ ಗಂಡನ ಸಂಸಾರವನ್ನ ನಾ ಕಾಪಾಡ್ತೀನಿ ಹೇಳ್ಕೊಳಕ್ ನಾವ್ಯಾರು? ಹೂ ವಿ ಆರ್. ನನ್ನ ದೇಹವನ್ನ ನಾನು ನೋಡ್ಕೋತೀನಿ. ಕಮಾನ್, ಸಂಬಡಿ ಕ್ಯಾನ್ ಟೆಲ್. ಇವತ್ತು ಭಾರಿ ಉತ್ಸಾಹ, ನಾಳೆ ಉತ್ಸಾಹನೇ ಇಲ್ಲ. ನನ್ನ ದೇಹ ಹೆಂಗ್ ವರ್ಕ್ ಆಗ್ತಾ ಇದೆ ಅಂದ್ರೆ ನನಗೆ ಗೊತ್ತಿಲ್ಲ. This half an hour back you were so good. The another half an hour ಕಳೆದ ಮೇಲೆ ಏನೋ ಡಿಪ್ರೆಸಿವ್ ಮೋಡ್. ಐ ಡೋಂಟ್ ನೋ, ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್. ಸೊ ಇಂಥವ್ರನ್ನ ನೋಡ್ಕೋತೀವಿ ಅಂತ ಯಾರಾದ್ರೂ ಏನಾದ್ರೂ ಬೋರ್ಡ್ ಹಾಕಕ್ಕಾಗತ್ತಾ? ಸಕಲ ಚರಾಚರ ವಸ್ತುವನ್ನು ಕಟ್ಟಿ ಕಾಪಾಡಿ ಮತ್ತೆ ಸ್ಥಿತಿಗೊಳಿಸಿ ಹುಟ್ಟಿಸಿ ನಂತರ ಸ್ಥಿತಿಯಲ್ಲಿಟ್ಟು ಲಯಕಾರಕನಾಗಿ ನಮ್ಮನ್ನ ಹೋಗಲಾಡಿಸುವವನು ಅವನೇ. ನಥಿಂಗ್ ಇಸ್ ಇನ್ ಅವರ್ ಹ್ಯಾಂಡ್. ನಾರದರು ಹೇಳ್ತಾರೆ, ಎಲ್ಲ ಅವ್ಯವಸ್ಥೆಯಾಗಿರುವಂತಹ ನರ್ಚಲ್ವನ ಮನೆಯಲ್ಲಿ ಲಕ್ಷ್ಮಿ ತಾಂಡವವಾಡ್ತಾ ಇದ್ದಾಳೆ. ಮೇಲೂ ಗೋಮಾತೆಯರು ಹಾಲನ್ನ ಸುರಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕರುಗಳು ಸುಭಿಕ್ಷವಾಗಿ ಕಂದಮ್ಮ ಆ ತಾಯಿ ಹಾಲುಗಳನ್ನ ಕುಡಿದು ಮೇಲು ಕರು ಹಸು ಕರು ಸಂತತಿ ಬೆಳ್ಕೊಂಡು ಹೋಗ್ತಾ ಇದೆ ತನ್ಪಾಡಕ್ ತಾನು. ಮತ್ತೆ ಏನೆಲ್ಲ ನಡಿಬೇಕೋ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹೆಂಗೆ ಸಾಧ್ಯ? ಬಿಕಾಸ್ ನರ್ಚಲ್ವನಿಗೆ ಪರಮಾತ್ಮನ ಮೇಲಿರುವಂತಹ ಅಚಲವಾದಂತಹ ಅಲ್ಲಾಡ್ಸಕ್ಕೂ ಸಾಧ್ಯ ಇಲ್ಲದೆ ಇರುವಂತಹ ನಂಬಿಕೆ, ಬಿಲೀಫ್. ನೌ ವಾಟ್ ಡು ಯು ಮೀನ್ ಬೈ ವಿಶ್ವಂ? ವಿಶ್ವಂ ಅಂದ್ರೆ ನಥಿಂಗ್ ಬಟ್ ನಂಬಿಕೆ, ಪರಮಾತ್ಮನಲ್ಲಿ ನಂಬುವುದು. ಮೊದಲನೇ ನಂಬಿಕೆ, ಮೊದಲನೇ ನಾಮವೇ ನಂಬಿಕೆ. ಒಪ್ಕೋತೀರಾ?
ನಂಬಬೇಕಷ್ಟೆ. ಸರ್ ಇಷ್ಟೆಲ್ಲ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತಾ ಇದ್ದೀರಲ್ಲ ಸರ್, ನಿಮ್ಗೇನಾದ್ರೂ ವಿಷ್ಣು ಒಲಿದಿದಾನ? ನಿಮ್ ಕಣ್ಮುಂದೆ ಬಂದಿದಾನಲ್ವಾ? ಈಗ 19 ಜನ ಈ ಗ್ರೂಪಲ್ಲಿ ಎಲ್ಲ ವಿಷ್ಣು ಸ್ವರೂಪರೇ ಅಲ್ವಾ? ಇನ್ನು ಇದಕ್ಕಿಂತ ಏನ್ ಬರ್ಬೇಕು ನನಗೆ? Every day I'm facing some or the other Parama Bhagavata Shreshtas in all my classes, and you make me to speak about Paramatma. ಇದೇ ಅಲ್ವಾ ನನಗೆ ಕೊಟ್ಟಿರೋ ವರ ಅವನು. ಇನ್ನು ಇದಕ್ಕಿಂತ ಎರಡನೇ ವರ ಇದೆಯಾ? ಎವ್ರಿ ಡೇ ಐ ಆಮ್ ಶೇರಿಂಗ್ ಅಬೌಟ್ ಪರಮಾತ್ಮ. ನನ್ನ ಕತೆ ಕೂತ್ಕೊಂಡು ಹೇಳ್ತಾ ಇಲ್ಲ. ನಾ ಕೂತ್ನಾ, ಮಲಗದ್ನಾ, ನಿಂತ್ನಾ, ಮದುವೆ ಆದ್ನಾ, ಮಕ್ಕಳಾಯ್ತಾ, ನಮ್ಮಪ್ಪ ಏನು, ನಮ್ಮಮ್ಮ ಏನು, ಇದನ್ನ ಕೂತ್ಕೊಂಡು ಹೇಳ್ತಾ ಇದ್ದೀನ? You all are making me to speak about that Paratattva every day. So this itself a pratyaksha nidarshana, alva? There was a time where I used to tell my mother, every day I want to speak something about Bhagavatam. Every day I need at least one chapter as a capsule to digest. But now it is mandatory. At least for the sake of my students, I have to do it. Na ಮಾಡಲೇಬೇಕಾಗಿ ಬಂದ್ಬಿಟ್ಟಿದೆ. ಕಷ್ಟಪಟ್ಟು ಮಾಡ್ತಾ ಇಲ್ಲ, ಇಷ್ಟವಾಗಿ ಮಾಡ್ತಾ ಇದ್ದೀನಿ. ಯಾವುದರಲ್ಲಿ ನಮಗೆ ಮನಸ್ಸು ತುಂಬ ಕಾಲು ಊರಿರುತ್ತೋ ಅದನ್ನು ಪರಮಾತ್ಮ ನೆರವೇರಿಸ್ತಾನೆ. ಆದರೆ ಡಿಸ್ಟ್ರಕ್ಟಿವ್ ಪರ್ಪಸ್ ಅಲ್ಲ, ಕನ್ಸ್ಟ್ರಕ್ಟಿವ್ ಪರ್ಪಸ್ ಆಗಿರಬೇಕು. ದ ನೇಷನ್ ಹ್ಯಾಸ್ ಟು ಗೋ ಇನ್ ಟು ದ ಫ್ಲರಿಶ್ ಆಫ್ ಕನ್ಸ್ಟ್ರಕ್ಷನ್, ನಾಟ್ ಫಾರ್ ಡಿಸ್ಟ್ರಕ್ಟಿವ್ ಪರ್ಪಸ್ ಅಲ್ವಾ? ಸೊ ಅದು ಯಾವಾಗಲೂ ನಮಗೆ ನೆರವೇರೋದು ಪರಮಾತ್ಮನ ಆ ಅನುಗ್ರಹ ಬರೋದು ಅವನಲ್ಲಿ ನಾವು ನಂಬಿಕೆ ಇಟ್ಟರೆ ಮಾತ್ರ. ಇಲ್ದಿದ್ರೆ ಖಂಡಿತ ಆಗಲ್ಲ. ಆ ವಿಶ್ವಂ ಅನ್ನೋ ಒಂದು ಮೊದಲನೇ ನಾಮಕ್ಕೆ ಅರ್ಥನೇ ನಂಬಿಕೆ, ಬಿಲೀಫ್. ನಂಬಿಕೆ ಯಾವ ತರ ನಂಬಬೇಕು ಅಂದ್ರೆ ಅವನಿದಾನೆ, ಅವನ್ ಕೈ ಹಿಡ್ದಿದ್ದಾನೆ. ಅದು ಕೈ ಹಿಡ್ದಿದಾನ ಅಂತ ಎರಡನೇ ಸಲ ಕೇಳಿದ್ರೆ ಡೌಟೇ ಬರ್ಕೊಡುದು. ಹಿಡಿತಾನೂ ಇದ್ದಾನೆ, ಹಿಡಿತಾ ಇದ್ದಾನೆ, ಹಿಡಿಯಕ್ಕೂ ಹಿಡಿತಾನೆ. ಅದಕ್ಕೆ ಅವನಿಗೆ ಹೆಸರು ಏನ್ ಹೇಳಿ? ಅಚ್ಯುತ. ಅಚ್ಯುತ, ಚ್ಯುತವಿಲ್ದೇ ಇರೋನು. ಚ್ಯುತ ಅಂದ್ರೆ ಕೈ ಬಿಡೋದು, ನಾವೆಲ್ಲ ಚ್ಯುತರು, ಅವನು ಅಚ್ಯುತ ಅಲ್ವಾ? ಆ ರೀತಿಯಾಗಿ ಪರಮಾತ್ಮನ ನಂಬಿಕೆಯನ್ನ ನರ್ಚಲ್ವಂತಂಗಾಯ್ ಅಂತ ಆಂಡಾಳ್ ಹೇಳ್ತಾಳೆ. ಕನೆಕ್ಟಿಲಂ ಕಟ್ಟರುಮೈ ಕಂಡ್ರಿಕ್ಕಿರಂಗಿ ನಿನೈತ್ತು ಮುಲೈ ಬழியே நின்றபால் ಶೋರ நனைத்தில்லம் ஷேராக்கும் நற்செல்வத்தங்காய் பனித்திலை வீழ நின் வாஷர் கடை பற்றி சினத்தினால் தென்னிலங்கை ಕೋಮಾನೆ ಚೆಟ್ರ ಮನತ್ತುக்கு ಇನಿಯಾನೈ. ಮನಸ್ಸಿಗೆ ಹಿಡಿಸುವವನು, ಮನತ್ತುக்கு ಇನಿಯಾನೈ. ಪಾಡவும் ನೀ ವಾಯ್ ತಿರವಾಯ್. ಯಾವುದನ್ನೋ ಮಾತಾಡಕ್ಕೆ ನಿನ್ ಬಾಯಿ ತೆಗಿಬೇಡ. ಯಾರು ನಿನ್ನ ಮನಸ್ಸಿಗೆ ಪರಮ ಆಪ್ತರಾಗಿರ್ತಾರೋ ಅವರ ಬಗ್ಗೆ ಹಾಡಕ್ಕೆ ವಾಯ್ ತಿರವಾಯ್, ನಿನ್ನ ಬಾಯನ್ನ ನೀನು ತೆಗಿ. ಈ ರೀತಿಯಾಗಿ ಅವಳು ವರ್ಣನೆ ಮಾಡ್ತಾಳೆ ಕೃಷ್ಣನನ್ನ ಆಂಡಾಳ್. ಸೊ ಈ ನರ್ಚಲ್ವನ್ ಅನವರತವು ಕಾಯ ವಾಚ ಮನಸ ಕ್ರಿಯಾರೂಪೇಣ, ದೇಹರೂಪೇಣ, ಮಾನಸಿಕ ರೂಪೇಣ ಸಕಲವೂ ಅವನಿಗೆ ಕೃಷ್ಣಾರ್ಣವದಲ್ಲಿ ಮುಳುಗಿ ತೇಲ್ತಾ ಇದ್ದ. ಇವನ ಕೆಲಸಗಳನ್ನೆಲ್ಲ ಕೃಷ್ಣ ಮಾಡ್ತಾ ಇದ್ದ. ಯಾಕಂದ್ರೆ ನನ್ನನ್ನ ಅನುಭವಿಸಕ್ಕೆ ನಿನಗೆ ಟೈಮ್ ಸಾಕಾಗ್ತಾ ಇಲ್ಲ, ನಿನ್ನ ಕರ್ತವ್ಯವನ್ನ ನಾ ಮಾಡ್ತೀನಿ. ಹಾಗಾದ್ರೆ ನೀವು ಕೇಳ್ಬೋದು, ಡ್ಯೂಟಿ ಬೌಂಡ್ ಆಗಿರೋರು ಹಾಗಾದ್ರೆ ಡ್ಯೂಟಿ ಎಲ್ಲ ಬಿಡ್ಬೇಕಾ ಸರ್? ನೋ, ಯು ಡೂ ಯೋರ್ ಡ್ಯೂಟಿ, ಡೋಂಟ್ ನೆವರ್ ಡಿನೈ ಇನ್ ಯೋರ್ ಡ್ಯೂಟಿ. ಆ ಡ್ಯೂಟಿನಲ್ಲೇ ನೀವು ಪರಮಾತ್ಮನನ್ನ ಕಾಣುವವರಂಥವರಾಗಿ. ಯು ಬಿ ಅ IT ಪ್ರೊಫೆಷನ್ ಆರ್ ಯು ಬಿ ಅ ಡಾಕ್ಟರ್ ಪ್ರೊಫೆಷನಲಿ, ಯು ಬಿ ವಾಟ್ ಎವರ್ ಯು ವಾಂಟ್, ಬಟ್ ಅದರಲ್ಲಿ ದೈವತ್ವವನ್ನ ಕಾಣಬೇಕು. ಸಿನ್ಸ್ ಐ ಆಮ್ ಎ ಡಾಕ್ಟರ್, ಮೈ ಸರ್ಜರಿ ಹ್ಯಾಸ್ ಟು ಗೋ always successfully. ಸಾಧ್ಯ ಇಲ್ಲ. ಸಿನ್ಸ್ ಐ ಆಮ್ ಎ ಡಾಕ್ಟರ್, ದೋ ಐ ಡೂ ದ ಸರ್ಜರಿ, ಅಪ್ಪ ಪರಮಾತ್ಮ ನಿನ್ನನ್ನ ನನ್ನಲ್ಲಿ ಇಟ್ಕೊಂಡು ನಾ ಮಾಡ್ತೀನಿ, ಪ್ಲೀಸ್ ಮೇಕ್ ಇಟ್ ಸಕ್ಸಸ್ಫುಲ್. ಅದು ಬರಬೇಕು ಭಾವ. ನಾಟ್ ದಟ್ ಐ ಮೇಕ್ ಇಟ್ ಸಕ್ಸಸ್ಫುಲ್, ಯು ಆರ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಮೇಕ್ ಸಕ್ಸಸ್ಫುಲ್. ಸಿನ್ಸ್ ಐ ಆಮ್ ಇನ್ IT ಫೀಲ್ಡ್, ಯಂತ್ರದ ಜೊತೆ ನಾ ಯಂತ್ರದಾಗಿ ದುಡಿಬೇಕು ಅಂತ ಅಲ್ಲ, ಯಾಂತ್ರಿಕವಾಗಿ ದುಡಿದದ್ದನ್ನ ನಾನು ಪರಮಾತ್ಮ ನಿನಗೆ ಅರ್ಪಿಸ್ತೀನಿ ಅಂದ್ರೆ ಎಲ್ಲೋ ಡೊನೇಷನ್ ಕೊಡ್ತೀನಿ ಅಂತ ಅಲ್ಲ, ಯಾವುದೋ ದೇವಸ್ಥಾನಕ್ಕೆ ದತ್ತಿ ಹಣ ಕೊಡ್ತೀನಿ ಅಂತ ಅಲ್ಲ. ಪರಮಾತ್ಮನ ಭಾವ ಒಂದೊಂದು ರೂಪಿನಲ್ಲೂ ನಮಗಿರ್ಬೇಕು. ಯು ಶುಡ್ ಫೀಲ್ ಇಟ್ ಅಲ್ವಾ? ಇದು ನಂದಲ್ಲ, ಇದು ನಿಂದು, ನಾನು ಬರೀ ಇನ್ಸ್ಟ್ರೂಮೆಂಟ್ ಅಷ್ಟೇನೆ, ಇದು ಗಳಿಸಿದ್ದೀನಿ ಅಂದ್ರೆ ನಿನ್ನ ಕೃಪೆ ಅನ್ನೋದು ಸ್ಮರಣೆಯಲ್ಲಿ ಇರಬೇಕು. ಯಾವಾಗ್ಲೂ ಆ ರೀತಿಯಾಗಿ ಪರಮಾತ್ಮನ ಒಡನಾಟ ಮಾಡೋ ನೇಚರ್ಗೂ ವಿಶ್ವಂ ಅಂತ ಹೆಸರು. ಒಂದು ಜಗತ್ತು,
ಆ ಜಗತ್ತು ಅವನಿಗೆ ಶರೀರ ಭಾವ. ಎರಡನೇದು ನಂಬಿಕೆ. ಆ ನಂಬಿಕೆ ಅನ್ನೋ ನೇಚರೇ ನಮ್ಮನ್ನ ಎಲ್ಲಾ ಕೆಲ್ಸಕ್ಕೂ ಲೀಡ್ ಮಾಡುತ್ತೆ. ಮೂರನೇದು ಒಂದು ಶಾರೀರಿಕ ಭಾವ, ನಂಬಿಕೆ ಎರಡಕ್ಕೂ ಮೀಸಲಾಗಿ ಎಲ್ಲವೂ ಅವನ ಸಂಕಲ್ಪವೇ. ಅದಕ್ಕೆ ಜಗತ್ತು ಅವನ ಸಂಕಲ್ಪದಲ್ಲಿ ನಿಂತಿದೆ. There are so many 50-60 meanings for Vishwam itself, but I should limit somewhere. ಆಯ್ತಾ? ಕೇಳ್ತಾನೆ ಇರ್ಬೋದು, ನೀವು ಬರ್ಕೋತಾನೆ ಇರ್ಬೋದು, ನಾ ಹೇಳ್ತಾನೆ ಇರ್ಬೋದು, ಬಟ್ ದೇರ್ ಇಸ್ ಅ ಲಿಮಿಟ್ ಫಾರ್ ಇಟ್. ಸೊ ವಿಶ್ವ ಅಂದರೆ ಈ ಪ್ರಕೃತಿ, ಈ ಮಾಯೆ ಅಪ್ರಾಕೃತವಾದ ಪರಮಾತ್ಮನಿಂದಲೇ ಬಂದಿರುವುದು ಅಂತ ಇನ್ನೊಂದು ಅರ್ಥ. ಪರಮಾತ್ಮ ಯಾರು ಅಂದ್ರೆ ಮಾಯೆಗೆ ಅಧಿಪತಿಯಾದವನು. ಇಚ್ಛಾಸ್ವರೂಪಿಣಿಯಾಗಿ ಮಾಯೆ ಇರ್ತಾಳೆ, ಅವಳನ್ನು ಗೈಡ್ ಮಾಡೋದು ಪರಮಾತ್ಮ ಅಲ್ವಾ. ನಮಸ್ತಸ್ಯೈ 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 ನಮೋ ನಮಃ ವಿಷ್ಣು ರೂಪೇಣ ಸಂಸ್ಥಿತ. ಪರಮಾತ್ಮನ ಸ್ತ್ರೀ ಭಾವವೇ ಮಾಯೆಯಾಗಿ ಹೊರಹೊಮ್ಮಿದಾಳೆ. ಓಕೆ, ಎನಿಥಿಂಗ್ ದಟ್ ಯು ಫೈಂಡ್ ಇನ್ ದಿಸ್ ಯೂನಿವರ್ಸ್ ಆಸ್ ಮಿತ್, ಇಟ್ ಇಸ್ ನಥಿಂಗ್ ಬಟ್ ಹಿಸ್ ಸ್ತ್ರೀ ರೂಪ. ಪರಮಾತ್ಮನ ಸ್ತ್ರೀ ರೂಪ ಧಾರಣೆಯೇ ಮಿತ್ ಅಂತ ನಾವು ಮಾಯಾ ಅಂತ ಹೇಳ್ತೀವಿ. ಆ ಮಾಯೆಯನ್ನ ಏನಾಗಿಸ್ಕೋಬೇಕು ನಾವು? ಏನಾಗಿಸ್ಕೋಬೇಕು ಆ ಮಾಯೆಯನ್ನ? ಫ್ರೆಂಡ್ ಆಗಿಸ್ಕೋಬೇಕು. ವೆನ್ ಯು ಕೆನಾಟ್ ಗೆಟ್ ರಿಡ್ ಆಫ್ ಮಾಯಾ, ಯು ಬಿಕಮ್ ಅ ಬೆಸ್ಟ್ ಫ್ರೆಂಡ್. ನಿಮ್ಗೆ ಯಾರೋ ಒಬ್ರು ನೈಬರ್ ಪಕ್ಕದಲ್ಲಿ ಇರ್ತಾರೆ, ಯಾವಾಗ್ಲೂ ದಿನ ಬೆಳಗಾದ್ರೆ ಕಿರ್ಕೊಳ ಕೊಡ್ತಾರೆ ಆ ನೈಬರು ಅಂದ್ರೆ ಏನ್ ಮಾಡ್ಕೋಬೇಕು ಅವ್ರನ್ನ ನೀವು? ಸಾಮರ್ಥ್ಯವಾಗಿ ಫ್ರೆಂಡ್ ಮಾಡ್ಕೊಂಡ್ಬಿಡ್ಬೇಕು. ಫ್ರೆಂಡ್ ಆದ್ರೆ ಕಿರ್ಕೊಳ ಕೊಡಲ್ಲ. ನೀವು ಬದಲಿಗೆ ಏಟಿ ಪೋಟಿ ಅಂತ ಅವ್ರ ಜೊತೆ ನೀವು ಜಗಳ ಕದನ ಮಾಡಕ್ ಹೋದ್ರೆ ಯು ಕೆನಾಟ್ ಲೀಡ್ ಪೀಸ್ಫುಲ್ ಲೈಫ್ ಅಲ್ವಾ. ನನ್ನ ನೋಡಿದ್ರೆ ನಂಗಾಗಲ್ಲ, ನನ್ನ ನೋಡಿದ್ರೆ ನಿನ್ಗಾಗಲ್ಲ ಅಂತ ಬಂದ್ಬಿಡುತ್ತೆ. ಅವ್ರು ಯಾರು ನಿಮಗೆ ಕಷ್ಟ ಕೊಡ್ತಾ ಇದ್ದಾರೋ ಅವ್ರನ್ನ ಹೆಂಗಾದ್ರೂ ಸರಿಪಡಿಸ್ಕೊಂಡು ಕೀಪ್ ಇಟ್ ಇನ್ ಗುಡ್ ಹ್ಯಾಂಡ್ಸ್. ಅವಾಗ ನೋಡಿ ಅವ್ರು ನಿಮ್ಗೇನು ಮಾಡೋಕ್ಕಾಗಲ್ಲ. ಯಾವಾಗ ನಿಮ್ಮಲ್ಲಿ ಆ ದ್ವೇಷ ಭಾವ, ಆ ಒಂದು ರಾಗದ್ವೇಷಾದಿಗಳೆಲ್ಲ ಅವ್ರನ್ನ ಕಂಡ್ರೆ ನ್ಯೂಟ್ರಲ್ ಆಗೋಗುತ್ತೋ, ದೇ ಹ್ಯಾವ್ ಟು ಟರ್ನ್ ನ್ಯೂಟ್ರಲಿ. ಅದರ್ವೈಸ್ ವಾಟ್ ಇಸ್ ದ ಯೂಸ್ ಅಲ್ವಾ. ಸೊ ನೀವು ಯಾವ ಥರದ ಒಂದು ಚೆಂಡನ್ನ ಅವ್ರ ಮೇಲೆ ಹಾಕ್ತಿರೋ ಅದು ನಿಮಗೆ ಬೌನ್ಸ್ ಆಗುತ್ತೆ. ಇದನ್ನೇ ಪ್ರಾಕೃತವಾದ ಮಾಯೆಯನ್ನ ನೀವು ಫ್ರೆಂಡ್ ಮಾಡ್ಕೊಳ್ಳೋದು. ಅವಳನ್ನ ಎನಿಮಿಯಾಗಿ ನೋಡಬೇಡಿ. ಅಪ್ಪ, ಈ ಸಂಸಾರವೆಂಬ ದುರ್ಲಭವಾದ ಮಾಯೆಯಲ್ಲಿ ಹಾಕಿದೆಯಲ್ಲ ಅಂತ ಅವಳನ್ನ ನೋಡಬೇಡಿ. ಮಾಯೆ, ಯು ಆರ್ ವೆಲ್ಕಮ್, ಯು ಆರ್ ವೆಲ್ಕಮ್, ಬಟ್ ಸ್ಟಿಲ್ ಯು ಆರ್ ಫ್ರೆಂಡ್ ಟು ಮೀ. ಈ ಮಾಯೆಯಲ್ಲೇ ಈ ಪರಮಾತ್ಮನನ್ನ ಸಾಧಿಸೋ ಶಕ್ತಿಯನ್ನ ನೀನೇ ನನಗೆ ಕೊಡಬೇಕು ಅಂದ್ರೆ ಅವಳೇ ಕೊಡ್ತಾಳೆ ಅಲ್ವಾ. ಆ ಮಾಯೆಯನ್ನ ನಿಮ್ಮದಾಗಿಸ್ಕೊಂಡು, ನಿಮ್ಮ ಸಖಿಯಾಗಿಸ್ಕೊಂಡು ಆ ಮಾಯೆಯನ್ನ ಸೋಪಾನವಾಗಿಸ್ಕೋಬೇಕು. ಸೋಪಾನ ಅಂದ್ರೆ ಏನು? ಮೆಟ್ಲು. ಭಗವಂತನೆಡೆಗೆ ಹೋಗಕ್ಕೆ ಮೆಟ್ಲಾಗಿಸ್ಕೋಬೇಕು. ಇಲ್ದಿದ್ರೆ ಅವಳೇನಾಗ್ತಾಳೆ? ವಿರೋಧಿ ಆಗ್ತಾಳೆ ನಿಮಗೆ ಅಲ್ವಾ, ಎನಿಮೆ ಆಗ್ತಾಳೆ. ಇನ್ನೊಂದಷ್ಟು ಲೌಕಿಕ ವಿಚಾರಗಳಲ್ಲಿ ಅದ್ದಿ 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 ಮುಳುಗಿಸ್ತಾಳೆ. ಅದಾಗಬಾರ್ದು ಅಲ್ವಾ. ಸೊ ಈ ವಿಶ್ವಂ ಅನ್ನೋ ಮೊದಲನೇ ಮಾತು ಈ ಒಂದು ಪ್ರಕರಣದಲ್ಲಿ ಮುಕ್ತಾಯವಾಗುತ್ತೆ. ಪರಮಾತ್ಮನೇ ಸರ್ವಸ್ವ, ಜಗತ್ತಿಗೆ ಅವನು ಅಂಗೀಕೃತನಾದ ಅಂಗವಾಗಿದ್ದು ಜಗತ್ತೇ ಅವನಿಗೆ ಅಂಗೀಕಾರವಾದಂತಹ ಸರ್ವಾಂಗಗಳು ಆಗಿದೆ. ಜಗತ್ತು ಅವನ ಶರೀರವಾಗಿದೆ. ಪ್ರಾಕೃತ ಭಾಷೆಯಾದಂತಹ ಪ್ರಕೃತಿ ಎಂಬುವವಳೆ ಅವನ ಒಂದು ಮಾಯಾ ಸ್ವರೂಪಿಣಿಯಾಗಿದ್ದು ಅವನು ಹೇಳೋದಕ್ಕೆಲ್ಲ ಅವಳು ಚಾಚೂ ತಪ್ಪದೆ ಅವನು ಹಾಕಿದ ಗೆರೆಯ ಮೇಲೆ ನಡೀತಾಳೆ. ಇದನ್ನೇ ವಿಶ್ವ ಅಂತ ಹೇಳೋದು. ಮೇಲೂ ಪರಮಾತ್ಮ ಇದ್ದಾನೆ, ನಮ್ಮಲ್ಲೇ ಇದ್ದಾನೆ ಅನ್ನೋ ಅಚಲವಾದ ನಂಬಿಕೆ, ಆ ಗುಣಕ್ಕೂ ವಿಶ್ವ. ನಿಮ್ಮೆಲ್ಲ ನಂಬಿಕೆ ಇದ್ರೆ ಅದು ವಿಶ್ವ. ಆಯ್ತಾ? ಈ ರೀತಿ ಆ ವಿಶ್ವಂ ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡಿದ್ದೀವಿ. ನಾವು ಲೆಟ್ ಅಸ್ ಟೇಕ್ ದ ಪಾರ್ಟ್ ಆಫ್ ಶ್ಲೋಕ. ಫಸ್ಟ್ ಶ್ಲೋಕ ಹೇಳ್ಕೊಡ್ತೀನಿ. ನಾನು ಯಾರನ್ನ ಹೇಳ್ತೀನೋ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಎಲ್ರೂ ಬೇಡ. ಬಿಕಾಸ್ ಎಲ್ರೂ ಮಾಡ್ಕೊಂಡ್ರೆ ದೊಂಬಿಯಾಗಿ ಹೋಗುತ್ತೆ. ಯಾರಾದರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡ್ರೆ ಸೊ ದಟ್ ಎವ್ರಿಬಡಿ ಕ್ಯಾನ್ ಫಾಲೋ. ಪ್ರತಿ ಸಲನೂ ಯಾರನ್ನಾದ್ರೂ ನಾನು ಹೇಳಿಸ್ತೀನಿ. ನನ್ಗೇನು ಇವರು ಅವರು ತಾರತಮ್ಯ ಇಲ್ಲ. ದ ಟೈಮ್ ಐ ಸೇ ಯು ಜಸ್ಟ್ ಅನ್ಮ್ಯೂಟ್ ಅಂಡ್ ಟೆಲ್ ಮಿ. ವಿದ್ಯಾ, ನ್ಯೂ ಕಮರ್, ಫಾರ್ ಮೀ ಯು ಆರ್ ನ್ಯೂ. ಕ್ಯಾನ್ ಯು ಪ್ಲೀಸ್ ಅನ್ಮ್ಯೂಟ್? ಎಸ್ ಸರ್. ಎಸ್. ಪುಸ್ತಕ ಇದೆ ಅಲ್ವಾ? ಇದೆ ಸರ್. ಓಕೆ
ಫಸ್ಟ್ ಶ್ಲೋಕ ನಾನು ಹೆಂಗೆ ಹೇಳ್ತೀನೋ ಹಂಗೆ ಎವ್ರಿಬಡಿ ಹ್ಯಾಸ್ ಟು ಫಾಲೋ. ಅನ್ಮ್ಯೂಟ್ ಮಾಡದೇ ಇರೋರ್ನ ಇನ್ನೂ ಜಾಸ್ತಿ ಗಮನಿಸ್ತೀನಿ ನಾನು. ಐ ಮೀನ್ ಮ್ಯೂಟಲ್ಲಿ ಇರೋರ್ನ, ಅನ್ಮ್ಯೂಟಲ್ಲಿ ಇರೋರ್ನ ಅಷ್ಟು ಗಮನಿಸಕ್ಕೆ ಹೋಗಲ್ಲ ಹೇಳಬೇಕು ಅಂದ್ರೆ. ಸೊ ಪ್ಲೀಸ್ ಆಸ್ ಐ ರೆಂಡರ್ ಫಾಲೋ ದ ಸೇಮ್, ಇಟ್ ಬಿಕಮ್ಸ್ ಈಸಿ ಟು ಯು. ಓಂ ಹೇಳಿ. ಅಡಿ ವೈತಲಿಂದ ಬರೋಣ ಅಂತೀವಿ ತಮಿಳಲ್ಲಿ. ಅಡಿ ವೈತಲಿಂದ ಬರೋಣ. ನಾಭಿ ಹೃತ್ ಕಂಠ ರಸನ, ನಾಭಿಯಿಂದ ಬರಬೇಕು. ಸಿಟ್ ಸ್ಟ್ರೈಟ್, ಚೆನ್ನಾಗಿ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕುತ್ಕೊಳ್ಳಿ. ದಟ್ ಓಂ ಹ್ಯಾಸ್ ಟು ಎನರ್ಜೈಸ್ ಯು. ವೆರಿ ಗುಡ್. ಶುಕ್ಲಾಂಬರಧರಂ ವಿಷ್ಣುಂ, ಶುಕ್ಲಾಂಬರಧರಂ ವಿಷ್ಣುಂ. 2 ಸಲ ಹೇಳಿ. ಶುಕ್ಲಾಂಬರಧರಂ ವಿಷ್ಣುಂ, ಶುಕ್ಲಾಂಬರಧರಂ ವಿಷ್ಣುಂ, ಶುಕ್ಲಾಂಬರಧರಂ ವಿಷ್ಣುಂ. ಇನ್ನೊಂದ್ಸಲ. ಶುಕ್ಲಾಂಬರಧರಂ ವಿಷ್ಣುಂ. ದ ರೂಲ್ ಇಸ್, ನಾವ್ ಒಂದ್ಸಲ ಹೇಳಿದ್ರೆ ನೀವ್ 2 ಸಲ ರಿಪೀಟ್ ಮಾಡ್ಬೇಕು. ದಟ್ ಇಸ್ ದ ರೂಲ್. ಇದು ನಾವೇನ್ ಹೇಳ್ತೀವಿ, ಸಂದೈ ಸೊಲ್ಲುವುದು ಅಂತ ಹೇಳ್ತೀವಿ. ಸಂದೈ ಟೈಪ್, ಸಂದೈ ಅಂತ ಅದಕ್ಕೆ ಹೆಸರು. ಸಂದೈ ಸೊಲ್ಲುವುದು ಅಂದ್ರೆ ವೆನ್ ಗುರು ಸೇಸ್ ಮನ್ಸ್, ಶಿಷ್ಯ ವಿಲ್ ರಿಪೀಟ್ ಟ್ವೈಸ್. ಓಕೆ. ಅಂಡ್ ಹೆಂಗ್ ರಿಪೀಟ್ ಮಾಡ್ಬೇಕು ಅದು ಅಂದ್ರೆ ಸ್ಪಾಂಟೇನಿಟಿ ಇರ್ಬೇಕು ಅದರಲ್ಲಿ, ಸೊ ದಟ್ ಎವ್ರಿಬಡಿ ವಿಲ್ ಫಾಲೋ. ಎಲ್ರು ಹೇಳ್ಬೇಕು, ಎಲ್ರು ಬಾಯಿ ತೆಗೀರಿ. ಭಗವಂತ ಅಷ್ಟು ಚೆನ್ನಾಗಿ ಬಾಯಿ ನಿಮ್ಗೆಲ್ಲ ಕೊಟ್ಟಿದ್ದಾನೆ. ಯು ಪ್ಲೀಸ್ ಯುಟಿಲೈಸ್ ಇಟ್. ಪುಟ್ ಯುವರ್ ಎನರ್ಜಿ. ಶುಕ್ಲಾಂಬರಧರಂ ವಿಷ್ಣುಂ, ಶುಕ್ಲಾಂಬರಧರಂ ವಿಷ್ಣುಂ, ಶುಕ್ಲಾಂಬರಧರಂ ವಿಷ್ಣುಂ. ಶಶಿವರ್ಣಂ ಚತುರ್ಭುಜಂ, ಶಶಿವರ್ಣಂ ಚತುರ್ಭುಜಂ, ಶಶಿವರ್ಣಂ ಚತುರ್ಭುಜಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. The very first layer ಪ್ರೊನೌನ್ಸಿಯೇಷನ್ ಚೆನ್ನಾಗಿರ್ಬೇಕು, ಅದಷ್ಟನ್ನೇ ಕಾನ್ಸಂಟ್ರೇಟ್ ಮಾಡೋದು. ಸೆಕೆಂಡ್ ಲೇಯರ್ ಏನು, ಪ್ರೊನೌನ್ಸಿಯೇಷನ್ ಸರಿ ಮಾಡ್ಕೊಂಡಾಯ್ತು, ಅದರಲ್ಲಿ ಏನು ಆಂಬಿಗ್ವೆಸಿ ಇಲ್ಲ, ನೋ ಕನ್ಫ್ಯೂಷನ್. ನೆಕ್ಸ್ಟ್ ಏನು ಕಾನ್ಸಂಟ್ರೇಟ್ ಮಾಡೋದು, ಹೌ ಯು ರೆಂಡರ್ ವಿತ್ ಯುವರ್ ವಾಯ್ಸ್. ಎಂತ ಕೆಟ್ಟ ವಾಯ್ಸ್ ಆದ್ರೂ ಅದನ್ನ ತುಂಬಾ ಚೆನ್ನಾಗಿ ತರ್ಬೋದು, ಎಂತ ಒಳ್ಳೆ ವಾಯ್ಸ್ ಇದ್ರು ತುಂಬಾ ಕೆಟ್ಟದಾಗೂ ಹಾಡ್ಬೋದು. ರಿವರ್ಸ್ ಶುಗರ್ನ ಹೆಂಗೆ ರಿವರ್ಸ್ ಮಾಡ್ತಾರೋ ಆ ತರ ಇದು. ಆಯ್ತಾ? ನಿಮ್ಮ ಒಂದು ರೀತಿಯಲ್ಲಿ ರೆಂಡಿಷನ್ ಇದೆ ಅಷ್ಟೇನೆ, ವಾಯ್ಸ್ ಅಲ್ಲಿ ಇಲ್ಲ. ಸರ್ ನನ್ನ ವಾಯ್ಸ್ ತುಂಬಾ ಕೆಟ್ಟದಾಗಿದೆ ಸರ್, ನಂಗೆ ಹಾಡಕ್ಕೂ ಬರಲ್ಲ ಸರ್. ಅದ್ರಲ್ಲಿ ಏನಿದೆ, ಅವನ್ ಅದನ್ನ ಸರಿ ಮಾಡ್ಕೋತಾನೆ. ಹಾಡ್ಬೇಕು ಅನ್ನೋದು ನಿಮಗ್ ಬರ್ಬೇಕಷ್ಟೇನೆ ಅಲ್ವಾ? ಸೊ ನೆಕ್ಸ್ಟ್ ಲೆವೆಲ್ ಹೌ ಯು ರೆಂಡರ್. ನೆಕ್ಸ್ಟ್ ಲೆವೆಲ್ ಆರ್ ಯು ಇನ್ ದ ಛಂದಸ್ ಪ್ರಾಪರ್ ಮಿಡ್. ಕೊನೆಗೆ ಬರೋದು ಯು ಇಮ್ಯಾಜಿನ್ ಹಿಮ್. ಮಕ್ಕಿಕಾ ಮಕ್ಕಿ ವಿವೇಕ್ ಹೇಳಿದ್ರು ನಾ ಹೇಳ್ಬೇಕು, ಅದು ಹೊರಟೋಗ್ಬೇಕು. ಯು ಶುಡ್ ಇಮ್ಯಾಜಿನ್. ಶುಕ್ಲಾಂಬರಧರಂ ಅನ್ನುವಾಗ್ಲೇ ಶ್ಯಾಮವರ್ಣನಾಗಿ ನನ್ನ ಮುಂದೆ ನಿಂತಿದ್ದಾನೆ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ, ಒಳ್ಳೆ ಬೆಳದಿಂಗಳ ತಂಪಾಗಿ ಮಲೆಯ ಮಾರುತ ಜಿಲೆ 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 ಅಂತ ಬೀಸುತ್ತಲ್ವಾ, ಆ ತಂಪಾದ ಬೆಳದಿಂಗಳ ಆ ಒಂದು ಬೆಳಕು, ಆ ಬೆಳಕು ಕಾಂತಿ ರೇಡಿಯೇಟ್ ಆಗ್ತಾ ಇದೆ ಅವನ ಇಡೀ ಆ ಮೈಯಿಂದ, ಆ ಒಂದು ದೇಹದಿಂದ. ಸೊ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ, ಏನಾಗಿದ್ದಾನೆ, 4 ಕೈಗಳಿಂದ ಕೂಡಿದವನಾಗಿದ್ದಾನೆ. ಪ್ರಸನ್ನ ವದನಂ, ಪ್ರಸನ್ನ ಮಂದಹಾಸ ವದನ. ನಮ್ಗೆ ಯಾರಿಗೂ ಬರಲ್ಲ ಬಿಡಿ, ಎಷ್ಟೇ ನಾವು ಸ್ಮೈಲ್ ಕೊಟ್ಟರು ಆ ಪ್ರಸನ್ನತೆ ಆ ಪ್ರಸನ್ನತೆನೆ ಅಲ್ವಾ? ಯು ಗೋ ಟು ಎನಿ ಟೆಂಪಲ್, ಲುಕ್ ಅಟ್ ದ ಡಿಟೀಸ್ ತಿರುಮುಖ ಮಂಡಲಂ, ಪ್ರಸನ್ನ ವದನಂ ಅಲ್ವಾ? ರಾಮ ನಿನಗ್ ನಾಳೆ ಪಟ್ಟಾಭಿಷೇಕ, ರೆಡಿ ಆಗ್ಬಿಡು ನೀನು. ದಶರಥ ಬಂದು ಹೇಳ್ದ ಪ್ರಸನ್ನ ವದನ. ಆಗ್ಲೂ ಮೇಲೆ ಕೆಳಗಡೆ
ಎಲ್ಲ ಆಸ್ತಿನೂ ನಂಗೆ ಸಿಕ್ಬಿಡುತ್ತಂತೆ, ಸಾಕೇತ ಪುರಾಧೀಶನಾಗ ಹೋಗ್ಬಿಡ್ತೀರಂತೆ ನಾನು ನಾಳೆ. ನಾವೇ ಅಂದ್ರೆ ಏನ್ ಮಾಡ್ತೀವಿ, 10 ಕಡೆ ಡಂಗೂರ ಸಾರಿ 10 ಕಡೆ ಫೇಸ್ಬುಕ್ ಅಲ್ಲಿ ಹಾಕಿರ್ತೀವಿ, ನಾಳೆಯಿಂದ ನಮ್ಮ ಅಪ್ಪನಿಗೆ ಇದಕ್ಕೆ ನಾನೇ ಅಧಿಪತಿ ಅಂತ. ಅವಾಗ್ಲೂ ಅದೇ ಪ್ರಸನ್ನ ವದನ. ಮಾರನೇ ದಿನ ಏನಾಯ್ತು, ರಾಮ ಪಟ್ಟಾಭಿಷೇಕ ಇರ್ಲಿ, ಇರಕ್ಕೆ ಜಾಗ ಇಲ್ಲ, ನಡಿ ಕಾಡ್ಗೆ. ಅವಾಗ್ಲೂ ಪ್ರಸನ್ನ ವದನ. ಕೈಕೇಯಿ ಹೇಳ್ತಾಳೆ, 14 ವರ್ಷ ವನವಾಸ, ಭರತನಿಗೆ ಪಟ್ಟಾಭಿಷೇಕ, ಕಮಾನ್ ನಾರ್ಮಡಿ ಉಟ್ಕೋ. ಸಾರವಾಳೆಯ ವಸ್ತ್ರಗಳನ್ನು ತೆಗೆದಿಟ್ಟು ನಾರು ವಸ್ತ್ರವನುಟ್ಟು ನಡೆದು ಸತಿ ಸಹಿತ ಮೀರಿ ಗಂಗೆಯ ದಾಟಿ ಆ ಮನಕ್ಕೆ ಬರಲು ಗಂಭೀರ ಚಿತ್ರಕೂಟಕ್ಕೆ ಬಂದ ಶ್ರೀರಾಮ. ಗಂಭೀರವಾದ ಚಿತ್ರಕೂಟ ಅಲ್ಲ ಅದು, ಗಂಭೀರವಾದ ರಾಮ ಚಿತ್ರಕೂಟಕ್ಕೆ ಬಂದಂತೆ. ಅಂದ್ರೆ ಗಂಭೀರವಾಗಿ ಮಂದಹಾಸವದನಾಗಿ ಪ್ರಸನ್ನ ವದನಂ ಧ್ಯಾಯೇತ್, ಅಷ್ಟೇ ಪ್ರಸನ್ನತೆ. ಅಯ್ಯೋ ಆಸ್ತಿ ಕೈ ಬಿಟ್ಟು ಹೋಯ್ತಲ್ಲ, ಈ ತರ ಇರಕ್ಕೂ ಜಾಗ ಇಲ್ವಲ್ಲ, ಏನು ಕಳವಳ ಇಲ್ಲ, ಅದೇ ಪ್ರಸನ್ನತೆ, ಅದೇ ಶಾಂತ ಚಿತ್ತ. ನಿನ್ನೆ ಹೇಳಿದ್ರು ಪಟ್ಟಾಭಿಷೇಕ, ಇವತ್ತಿಲ್ಲ, ಸೋ ವಾಟ್, ಕಾಡೋ ನಾಡೋ ಎಲ್ಲಿ ಬೇಕಾದ್ರೂ ಜೀವಿಸ್ತೀನಿ. ಅದು ಆ ಮಂದಹಾಸ ವದನ ಎಲ್ಲಾದ್ರೂ ರಾಮಲ್ ಕುಂದಿತ, ಎಲ್ಲಾದ್ರೂ ಕುಂದಿತ. ಕರ್ಪಾಭಿ ರಾಮಪಿರಾನೈ ಅಲ್ಲಾಲ್ ಮற்றும் ಕರ್ಪರೋ, நம்மாழ்வார் ಹೇಳ್ತಾರೆ. ಆ ರೀತಿ ಬೇಡ ಇರ್ಕಟ್ಟು, ನಾನೇ ಪುಟ್ಟೆ ನೆತ್ತ ಆಫ್ ಬಿಡ್ರೆ. ಸೊ ಆ ರೀತಿ ಮಂದಹಾಸವಾದಂತಹ ಚಿತ್ರಣ ನಿಮ್ಮ ಮನಸ್ಸಲ್ಲಿ ಬರಬೇಕು. ಇಷ್ಟೆಲ್ಲ ಏನಕ್ಕೆ ಸರ್ ಹೇಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಮೂಡ್ಬೇಕದು. ಪ್ರಸನ್ನವದನಂ ಧ್ಯಾಯೇತ್ ಅಂದ್ಬಿಟ್ರೆ ಪ್ರೋಟೋಟೈಪ್ ಅದು. ನಾ ಹೇಳಿದೀನಿ, ನೀವು ಹೇಳ್ತೀರಾ. ಇಟ್ ಹ್ಯಾಸ್ ಟು ಬಿ ಇಮ್ಯಾಜಿನ್ಡ್. ಓಕೆ. ಸರ್ವ ವಿಘ್ನೋಪಶಾಂತಯೇ. ಪ್ರತಿ ಮಂಗಳವಾರ ಭಗವಂತ ಅಟ್ಲೀಸ್ಟ್ 7 ರಿಂದ 8ವರೆಗೂ ವಿಘ್ನಗಳಿಲ್ದೆ ನನ್ನನ್ನ ಸ್ಥಿರವಾಗಿ ಕೂರ್ಸು ಅಲ್ವಾ. ಹಲವಾರು ವಿಘ್ನಗಳು ಬಂದ್ರು ವಿಘ್ನ, ದೇಹ ಇಲ್ಲಿರುತ್ತೆ, ಮನಸ್ಸು ಇಡೀ ವರ್ಲ್ಡ್ ರೌಂಡ್ ಆಗ್ತಾ ಇರುತ್ತೆ. ಬರ್ದಿದ್ರು ವಿಘ್ನ, ಬರಕ್ಕಾಗ್ಲಿಲ್ವಲ್ಲ ಅಂತ. ಸಂಬಡಿ ವಿಲ್ ಮೆಸೇಜ್ ಮೀ, ಈ ನಿಮ್ ಗ್ರೂಪಲ್ಲೇ ತುಂಬಾ ಜನ ಮೆಸೇಜ್ ಮಾಡ್ತೀರಾ, ಸರ್ ಇವತ್ತು ನಂಗೆ ಬರಕ್ಕಾಗ್ತಾ ಇಲ್ಲ. ವಾಟ್ ವಿಲ್ ಐ ಡೂ ವಿತ್ ಯೋರ್ ಮೆಸೇಜ್? ನಾನೇನ್ ಕಟ್ ಹಾಕಿ ನೀವನ್ನ ಎಳದಿಲ್ ಕೂರ್ಸಕ್ಕಾಗತ್ತಾ? ಇಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಟು ಬಿ ಇನ್ ದ ಕ್ಲಾಸ್. ಅಕಸ್ಮಾತ್ ಬರಕ್ಕಾಗ್ಲಿಲ್ವಾ, ತಪ್ಪಿಲ್ಲ, ನಾನು ದೂಷಣೆ ಮಾಡಲ್ಲ. ಪ್ಲೀಸ್ ಯುಟಿಲೈಸ್ ದ ವಿಡಿಯೋ, ಯುಟಿಲೈಸ್ ದ ಆಡಿಯೋ, ವಾಟ್ ಎವರ್ ದೇ ಹ್ಯಾವ್ ರೆಕಾರ್ಡೆಡ್, ಯು ಆರ್ ಬ್ಲೆಸ್ಡ್ ಟು ಬಿ ಯುಟಿಲೈಸ್ಡ್. ನಿಮಗೆಲ್ಲ ಈ ಆಪ್ಷನ್ ಇದೆ. ನಾನು ಕಲಿಯುವಾಗ ನನಗೇನೂ ಇರಲಿಲ್ಲ. ಬೆಳಗಾಗೆದ್ದು ನನ್ನ ಗುರು ಮನೆಗೆ ಹೋಗ್ಬೇಕು, ಚಳಿನಲ್ಲಿ 3 ಗಂಟೆಗೆ ಕುತ್ಕೊಂಡು ಬಡ ಅಂತ ನಡುಕ್ತಾ, ಹಲ್ಲೆಲ್ಲ ಕಟಕಟ ಅನ್ನೋದು. ಆಮೇಲೆ ಕುತ್ಕೊಂಡು ಕಲಿಯೋದು. ಅದೆಷ್ಟು ಕಲಿಸ್ತಾರೋ, ಒಳ್ಳೆ ಗೋಣಿನ ಚೀಲದಲ್ಲಿ ಹುಣಸೆ ಹಣ್ಣು ತುಂಬೋ ಥರ ತುರುಕು ಬಿಡೋರು. ನಾನು ಆಮೇಲೆ ಮನೆಗೆ ಬಂದು ಎಲ್ಲ ಬೈಫರ್ಕೇಟ್ ಮಾಡೋದು, ಜೀರ್ಣ ಮಾಡ್ಕೋಬೇಕು. ಯಾಕಂದ್ರೆ ಅವ್ರು ಕಳಿಸ್ತಾ ಇದ್ದಿದ್ದೆ ಆ ಥರ. ಇಷ್ಟ ಇದ್ರೆ ಕಲ್ತ್ಕೊಳ್ಳೋದ್ರೆ ಎದ್ದು ಹೋಗ್ತಾ ಇರಷ್ಟೇನೆ. ಸೊ ನಾವದೆಲ್ಲ ಆ ಥರ ಪಾಡುಪಟ್ಟು ಕಲಿಬೇಕಿತ್ತು. ನಿಮಗೆಲ್ಲ ನೋಡಿ ವಿಡಿಯೋ ಇದೆ, ಆಡಿಯೋ ಇದೆ, ಆನ್ಲೈನ್ ಇದೆ, ಏನು ಎಷ್ಟು ಸಲಕರಣೆಗಳಿದೆ. ಸೊ ಇಟ್ ಈಸ್ ಈಸಿ ಫಾರ್ ಯು ಟು ಡೈಜೆಸ್ಟ್. ಬ್ಲಾಟಿಂಗ್ ಪೇಪರ್ ಥರ ಎಳ್ಕೊಳ್ಳಿ ಅವನನ್ನ. ನನ್ನನ್ನು ಎಳ್ಕೋಬೇಡಿ, ಅವನನ್ನು ಎಳ್ಕೊಳ್ಳಿ ಅಲ್ವಾ. ಸೊ ಪ್ರಸನ್ನ ವದನಂ ಧ್ಯಾಯೇತ್. ಸರ್ವ ವಿಘ್ನೋಪಶಾಂತಯೇ. ನನ್ನಿಂದ ಬರುವಂತಹ ವಿಘ್ನಗಳೆಲ್ಲ ಕಳಿ ಭಗವಂತ. ನಮಗ್ ನಾವೇ ವಿಘ್ನ. ವಿ ಆರ್ ಅಬ್ಸ್ಟ್ರಾಕ್ಟ್ ಟು ಅವರ್ ಸೆಲ್ಫ್. ಸರ್ ನಮ್ಮ ಮನೆಯಲ್ಲಿ 7 to 8 ಬಿಡಲ್ಲ ಸರ್. ಬಿಡಕ್ಕೆ ಅವ್ರು ಯಾರು? ನೀವು ನಿಮ್ಮನ್ನು ಬಿಡ್ತಾ ಇಲ್ಲ ಅಷ್ಟೇ. ಸರ್ ನಂಗೆ ತುಂಬ ಕಮಿಟ್ಮೆಂಟ್ಸ್ ಇದೆ ಸರ್. ಕಮಿಟ್ಮೆಂಟ್ಸ್ ವಿಲ್ ಲೆಟ್ ಯು ಗೋ ಫಾರ್ ಪರಮಾತ್ಮ ವಿಚಾರ. ಯು ಶುಡ್ ಲೆಟ್ ಯುವರ್ ಸೆಲ್ಫ್ ಟು ಗೋ. ವಿ ಆರ್ ದ ಬಿಗ್ ಅಬ್ಸ್ಟಕಲ್ ಟು ಅವರ್ ಸೆಲ್ಫ್. ಒಪ್ಕೋತೀರಾ? ನಾವೇ ನನಗೆ ನಾನೇ ಅಬ್ಸ್ಟಕಲ್. ಈಗ ನಿಮ್ಮ ಜೊತೆ ಕುತ್ಕೊಂಡು ಇಷ್ಟೆಲ್ಲ ಟೀಚ್ ಮಾಡೋ ಬದಲು ಐ ಹ್ಯಾವ್ ಸೋ ಮಚ್ ಟು ಡೂ ಇನ್ ಮೈ ಫೇಸ್ಬುಕ್, ಇನ್ ಮೈ ವಾಟ್ಸ್ಆ್ಯಪ್. I could have done. Then who is an obstacle to me? ಕುತ್ಕೊಂಡು ಕ್ಲಾಸ್ ಮಾಡಿ ಅಂದ್ರೆ ಇದನ್ನ ನೋಡ್ತಾ ಇದ್ದೀರಲ್ಲ ಸರ್ ಅಂತ ನನ್ನನ್ನೇ ತಾನೇ ನೀವು ದೂಷಣೆ ಮಾಡೋದು. ನನ್ನನ್ನು ಯಾರಾದ್ರೂ ಅಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರಾ ನಾನು ಕಳಿಸಿರೋದನ್ನೆಲ್ಲ ನೋಡಿ ಅಂತ? ಫಾರ್ ಮೈ ಸೇಕ್ ಐ ಆಮ್ ಡೂಯಿಂಗ್ ಇಟ್. ದೆನ್ ಹೂ ಇಸ್ ದ ಅನ್ ಅಬ್ಸ್ಟಕಲ್ ಫಾರ್ ಮೈ ಆಕ್ಟಿವಿಟೀಸ್? ಮೈ ಸೆಲ್ಫ್ ಅಲ್ವಾ. ಅಂತಹ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡು. ಅಂತಹ ವಿಘ್ನಗಳನ್ನೆಲ್ಲ ನನ್ನಿಂದ ಸಾಧ್ಯವಾದಷ್ಟು ನಿವಾರಣೆ ಮಾಡು ಪರಮಾತ್ಮ ಅಂತ. ದ ವೆರಿ ಫಸ್ಟ್ ಸ್ಟೆಪ್ ಯು ಆರ್ ಗೋಯಿಂಗ್ ಟು ಆಸ್ಕ್ ಹಿಮ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಶುಕ್ಲಾಂಬರಧರಂ ವಿಷ್ಣುಂ
शशिवर्णं चतुर्भुजम् शुक्लाम्बरधरं विष्णुं शशिवर्णं चतुर्भुजम् प्रसन्नवदनं ध्यायेत् प्रसन्नवदनं ध्यायेत् ಎರಡ್ ಸಲ प्रसन्नवदनं ध्यायेत् ಪ್ರಸನ್ನವದನಂ ಧ್ಯಾಯೇತ್ನ ಎಲ್ರು ಪ್ರಸನ್ನವದನರಾಗಿ ಹೇಳಿ ದಯವಿಟ್ಟು. ಕಷ್ಟಪಟ್ಕೊಂಡು ಅಯ್ಯೋ ಹೇಳ್ಬೇಕಲ್ಲ ಅಂತ ಹೇಳ್ಬೇಡಿ. ಪ್ರಸನ್ನವದನಂ ಧ್ಯಾಯೇತ್ प्रसन्नवदनं ध्यायेत् प्रसन्नवदनं ध्यायेत् ಸರ್ವ ವಿಘ್ನೋಪಶಾಂತಯೇ सर्वविघ्नोपशान्तये सर्वविघ्नोपशान्तये ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये ಇನ್ನೊಂದ್ಸಲ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ನಮ್ಮ ಗ್ರೂಪಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಇರೋ ಕಡೆನೆ ಚೆನ್ನಾಗಿ ನೀವು ಅಟೆಂಡ್ ಮಾಡಿ ಕಲ್ತ್ಕೋಬಹುದು. ಆದ್ರೆ ಒಂದು ಬಿಗ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ದ ಗ್ರೂಪ್ ವಿಲ್ ನಾಟ್ ಸಿಂಕ್. ಅದಕ್ಕೆ ಏನ್ ಮಾಡೋಣ ಅಂದ್ರೆ ನಾವು 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಎಲ್ಲಾದ್ರೂ ವಿ ಹ್ಯಾವ್ ಟು ಮೇಕ್ ಅ ಸೆಟಪ್ ಸೊ ದಟ್ ವಿ ಆಲ್ ಮೀಟ್ ಟುಗೆದರ್ ಅಂಡ್ ಮೇಕ್ ಅ ರಿಹರ್ಸಲ್. ಎಲ್ಲ ಒಟ್ಟಿಗೆ ಸಿಂಕ್ ಆಗೋ ಥರ ನಾವು ಮಾಡಿ ನೋಡ್ಕೋಬೇಕು. ರೂಪಾರೆಡ್ಡಿ ಬ್ಯಾಚಲ್ಲೆಲ್ಲ ಇದಿರಲಿಲ್ಲ ನಂಗೆ ಪ್ರಾಬ್ಲಮ್ಮು. ಎಲ್ಲರೂ ಇಲ್ಲಿ ಬರೋರು ಕಲಿಯೋರು ಹೋಗೋರು 20 ಜನ ಇದ್ರವರು. ಎಷ್ಟು ಚೆನ್ನಾಗಿ ಸಿಂಕ್ ಆಗುತ್ತೆ ಅವ್ರದ್ದು ಅಂದರೆ ಒಬ್ರು ಹಾಡ್ದಂಗೆ ಇರುತ್ತೆ. ಈವನ್ ಟುಡೇ ಇಫ್ ದೇ ಆಲ್ ಸಿಂಗ್ ಟುಗೆದರ್ ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಮನೆ ಹೊರಗಡೆ ಇರ್ತೀನಿ ನಾನು, ಇಲ್ಲಿ ಮ್ಯೂಸಿಕ್ ರೂಮಲ್ಲಿ ಕುತ್ಕೊಂಡು ಅವರೆಲ್ಲ ರೆಂಡರ್ ಮಾಡ್ತಾರೆ. ನಿಜವಾಗ್ಲೂ ನಾನು ಹೇಳ್ಕೊಟ್ನಾ ಇವ್ರಿಗೆಲ್ಲ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಆ ರೀತಿ ಒಂದು ಸಿಂಕ್ ಬರೋಕ್ಕೆ ಕಾರಣ ಬಿಕಾಸ್ ದೇ ಯೂಸ್ ಟು ಮೀಟ್ ಆ್ಯಂಡ್ ಪ್ರಾಕ್ಟೀಸ್ ವೆಲ್. ಈಗ ಆನ್ಲೈನ್ ಆಗಿರೋದ್ರಿಂದ ನಮ್ಮಿಂದ ಅದು ಸಾಧ್ಯವಿಲ್ಲ. ಚೆನ್ನಾಗಿ ಕಲ್ತ್ಕೊಂಡ್ಬಿಡಿ ಸೊ ದಟ್ 2 or 3 months once we all plan so that maximum number of people meet together and make a rehearsal. hange banbidutte. Okay, that sync, group syncing is very important. ಆದಷ್ಟು ಅದನ್ನ ನೋಡ್ಕೊಳ್ಳೋಣ. ಗೊತ್ತಾಯ್ತಾ? ಈಗ ಫಸ್ಟ್ ಶ್ಲೋಕ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. 2 ಸಲ ಹೇಳಿ ಎಲ್ರುವೆ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಸ್ಪಷ್ಟತೆ ಚೆನ್ನಾಗಿದೆ. ಐ ಹೋಪ್ ಎವ್ರಿಬಡಿ ಹ್ಯಾವ್ ರೆಂಡರ್ಡ್ ಇನ್ ದ ಸೇಮ್ ವೇ. ಗಂಠಾನಾದ ಹೊಡೆದಂಗೆ ಬರ್ಬೇಕು ಮುಂದೆ. ಮಕ್ಕಳು ಹೇಳೋ ಥರ ಅಮಿಚೂರ್ಡ್ ವೇ ಆಫ್ ಶೋಕೇಸಿಂಗ್ ಬರ್ಕೊಡ್ದು. ಮತ್ತೆ ಎಲ್ಲ ಕಡೆನೂ ಇದನ್ನ ನೀವು ಹೇಳಬೇಕು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. Wherever you go, you have to showcase Vishnu Sahasranama. Until you exhibit it, you don't become mastery over it. ಅಲ್ವಾ? ಈಗ ನಾ ಭರತನಾಟ್ಯ ಕಲಿತಾ ಇದ್ದೀನಿ ಅಂದ್ರೆ ನನಗೋಸ್ಕರ ನಾ ಕಲ್ತ್ಕೊಳಕ್ಕಾಗತ್ತಾ? I should seek Bharatanatyam to showcase myself to the stage. ಅಲ್ವಾ? ಬಾತ್ರೂಮ್ ಸಿಂಗರ್ಸ್ ಇರಬಹುದು, ಬಾತ್ರೂಮ್ ಡ್ಯಾನ್ಸರ್ಸ್ ಎಲ್ಲಾದ್ರೂ ನೋಡಿದೀರಾ? ಆಗಲ್ಲ ಅದು. ಅಲ್ವಾ? ಬಾತ್ರೂಮ್ ಡ್ಯಾನ್ಸರ್ ಅಂದ್ರೆ ಕೈ ಕಾಲು ಮುರ್ಕೊಳ್ಳೋದಷ್ಟೇನೆ, ಜಾರ್ ಬಿದ್ದು ಹಲ್ ಮುರ್ಕೊಳ್ಳೋದು. ಅಲ್ವಾ? ಸೊ ಬಾತ್ರೂಮ್ ಡ್ಯಾನ್ಸರ್ಸ್ ಇಲ್ಲ. Day 1 I start my dance journey, it is to showcase myself to the outside world. ಅದೇ ತರ the day when you start Vishnu Sahasranama, think that many people are hearing me, many people are concentrating on me, how the way I render. ಅದು ಬಂದ್ರೆ you will become master. ಯಾಕಂದ್ರೆ ಯಾವುದನ್ನ ನೀವು ಎಕ್ಸಿಬಿಟ್ ಮಾಡ್ತೀರೋ ಅದರಲ್ಲಿ ಒಂದು ನಯ ನಾಜೂಕ್ ಬರುತ್ತೆ. ಮನೇಲಿ ಮಗಳ ಹತ್ರ ಮಾತಾಡೋ ತರ ಬಂದಿರೋ ಅಳಿಯನ ಹತ್ರ ಮಾತಾಡಲ್ಲ ನೀವು, ಯಾಕಂದ್ರೆ ನಾಜೂಕ್ತನ ಇದೆ. ಯು ಶೋಕೇಸ್ ಇನ್ ಅ ಡಿಸೆಂಟ್ ವೇ. ಗಂಡನ ಹತ್ರ ಜಗಳ ಆಡೋ ತರ ತಮ್ಮನ ಹತ್ರ ಮಾಡಲ್ಲ,
ಯಾಕಂದ್ರೆ ಗಂಡ ಸ್ವಂತ, ತಮ್ಮ ಸ್ವಂತಾನೇ, ಅವನು ಮೊದಲಿಂದ ನಮ್ಮನ್ನು ನೋಡಿದಾನೆ. ಆದ್ರೆ ಈಗ ಒಂದು ಡೀಸೆನ್ಸಿ ಲೆವೆಲ್ ಬಂದಿದೆ ಅಲ್ವಾ. ಯಾವಾಗ್ಲೂ ಏನನ್ನಾದ್ರೂ ನೀವು ಶೋಕೇಸ್ ಮಾಡಬೇಕಾದ್ರೆ ಯು ಮೇಕ್ ಇಟ್ ಇನ್ ಅ ವೆರಿ ಡೀಸೆಂಟ್ ವೇ. ಅದು ಫಸ್ಟಿಂದ ನಮಗೆ ಬರೋದು ಯಾವಾಗ ಅಂದ್ರೆ ವೆನ್ ಯು ಶೋಕೇಸ್ ಯುವರ್ ಸೆಲ್ಫ್. ಆ ಮಾಸ್ಟ್ರಿ ಅವಾಗಲೇ ಬರೋದು. ಸೊ ಎವ್ರಿಬಡಿ ಶುಡ್ ಬಿಕಮ್ ಮಾಸ್ಟರ್, ನಾಟ್ ಆವರೇಜ್. ನನ್ನ ಸ್ಟೂಡೆಂಟ್ಸ್ ಯಾವ ಬ್ಯಾಚಲ್ಲೂ ಆವರೇಜ್ ಇಲ್ಲ. ನಾನು ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಪ್ರೈಡ್ ಟು ಸೇ ದಟ್ ಎವ್ರಿಬಡಿ ಆರ್ ಮಾಸ್ಟರ್ಸ್ ಬಿಕಾಸ್ ದೇ ಸೀಕ್ ಇನ್ ದಟ್ ವೇ. ಇವಾಗ್ಲಿಂದಾನೇ ಆ ಮೆಥಡಲ್ಲೇ ನೀವು ಕಲ್ತ್ಕೊಂಡು ಹೋಗಬೇಕು. ಸರ್ ನೀವೆಲ್ಲ ಹೇಳ್ಕೊಟ್ಬಿಡಿ, ಆಮೇಲೆ ನಿಧಾನಕ್ಕೆ ಟ್ಯೂನಿಂಗ್ ಮಾಡ್ಕೊಳ್ಳೋಣ, ಆಮೇಲೆ ವರ್ಡಿಂಗ್ಸ್ ಎಲ್ಲ ಗಮನಿಸ್ಕೊಳ್ಳೋಣ ಅಂದರೆ ಖಂಡಿತ ಬರಲ್ಲ. ಅದು ಈಗಲೇ ಪೆಟ್ಟು ಹಾಕಬೇಕು. ಕಾದಾಗ ಸಲಾಕಿ ಅದಕ್ಕೆ ಪೆಟ್ಟು ಕೊಡಬೇಕು. ಅದು ಡ್ರೈ ಆದ್ಮೇಲೆ ಪ್ರಯೋಜನ ಇಲ್ಲ. ಸೊ ಇನ್ನು ಸ್ವಲ್ಪ ಈಸಿ ಮಾಡ್ಕೊಳ್ಳಿ ವಿದ್ಯಾ ಅವರೇ. ಮೇಕ್ ಇಟ್ ವೆರಿ ಈಸಿ ಫ್ಲೋ, ಆಸ್ ಇಫ್ ಯು ನೋ ದಿಸ್ ವೆರಿ ವೆಲ್ ಅನ್ನೋ ಥರ ಆರಾಮಾಗಿ ಬರಲಿ ನಿಮ್ಮಲ್ಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಂ ವಸಿಷ್ಠನಪ್ತಾರಂ ವ್ಯಾಸಂ ವಸಿಷ್ಠನಪ್ತಾರಂ ವ್ಯಾಸಂ ವಸಿಷ್ಠನಪ್ತಾರಂ. ನಪ್ತಾರಂ ಅನ್ನೋವಾಗ ಪಕಾರಕ್ಕೆ ತಕಾರ ಒತ್ತಕ್ಷರವಾಗಿ ಬರೋದ್ರಿಂದ ಪ ಅಂಡ್ ತ ಅದು ಎರಡು ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮ್ ನಾಲ್ಗೆ ನುಡಿಬೇಕು. ಎರಡರ ಛಾಯೆನೂ ಸರಿಯಾಗಿ ಮೂಡಬೇಕು. ವ್ಯಾಸಂ ವಸಿಷ್ಠನಪ್ತಾರಂ. ವ್ಯಾಸಂ ವಸಿಷ್ಠನಪ್ತಾರಂ ವ್ಯಾಸಂ ವಸಿಷ್ಠನಪ್ತಾರಂ. ಇಲ್ಲಿ ಶಕ್ತೇಹೇ ಪೌತ್ರಮ ಕಲ್ಮಷಂ ಅಂತ ಇದೆ. ಅಲ್ಲಿ ಶಕ್ತೇಹೇ ಅಂತ ಪ್ಲೂರಲ್ ಆಗಿ ಅಲ್ಲಿ ನಾವು ವಿಸರ್ಗ ಹಾಕಿದ್ರೆ ಛಂದಸ್ ಅಂದ್ರೆ ಸ್ಕೇಲ್ ಮೀಟರ್ ಹೊರಟೋಗುತ್ತೆ. ಆ ಶಕ್ತೇಹೇ ಅನ್ನೋ ಇಂಪ್ಯಾಕ್ಟು, ಏಹೇ ಅನ್ನೋ ಇಂಪ್ಯಾಕ್ಟು ನೆಕ್ಸ್ಟ್ ಪೌತ್ರನಲ್ಲಿ ಕಾಣಿಸ್ಕೋಬೇಕು, ನುಂಗಬೇಕು ಅದನ್ನ. ಶಕ್ತೇ ಪೌತ್ರಮ ಕಲ್ಮಷಂ ಹೇಳಿ. ಶಕ್ತೇ ಪೌತ್ರಮ ಕಲ್ಮಷಂ. ಶಕ್ತೇ ಸ್ವಲ್ಪ ಅಂತ ಬರ್ಬೇಕಲ್ಲಿ. ಶಕ್ತೇ ಪೌತ್ರಮ ಕಲ್ಮಷಂ. ಶಕ್ತೇ ಪೌತ್ರಮ ಕಲ್ಮಷಂ. ಶಕ್ತೇ ಪೌತ್ರಮ ಕಲ್ಮಷಂ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ. ಬಂದಿಲ್ಲ ತರ್ಸಿ. ಶಕ್ತೇ ಪೌತ್ರಮ ಕಲ್ಮ ಶಕ್ತೇಹೇ ಪೌತ್ರಮ ಕಲ್ಮಷಂ. ಆ ಏಹೇ ಅಂತ ಹೋದ್ರೆ ಛಂದಸ್ಸು ಮೀರಿ ಹೊರಟೋಗುತ್ತೆ ಸ್ಕೇಲ್ಗೆ. ಅದಕ್ಕೆ ಅನ್ನೋದು ಅಲ್ಲಿ ಸೌಂಡ್ ಬರ್ಬೇಕು ಬಾಯಲ್ಲಿ. ಶಕ್ತೇ ಪೌತ್ರಮ ಕಲ್ಮಷಂ. ಶಕ್ತೇ ಪೌತ್ರಮ ಕಲ್ಮಷಂ. ಗುಡ್. ಶಕ್ತೇ ಪೌತ್ರಮ ಕಲ್ಮಷಂ. ಐ ಆಮ್ ನಾಟ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ವಿದ್ಯಾ. ಒಬ್ರು ನನಗೆ ಯಾರೋ ಒಬ್ರು ಒಂದು ಕ್ಲಾಸಲ್ಲಿ ಒಬ್ರನ್ನ ಹಿಡ್ಕೋತೀನಿ, ಅವ್ರ ಕೈಯಲ್ಲಿ ಹೇಳಿಸ್ತೀನಿ. ಪ್ರತಿ ಕ್ಲಾಸಲ್ಲೂ ಯಾರ್ದೋ ಒಬ್ರು ಟರ್ನ್ ಇರುತ್ತೆ. ವಿದ್ಯನಿಗೆ ಇದು ಅಂತ ಅನ್ಕೊಂಡು ಎಲ್ಲರೂ ಸುಮ್ಮನೆ ಹೆಂಗೆಂಗೋ ಹೇಳಬೇಡಿ. ಯು ಮಸ್ಟ್ ಕಾನ್ಸಂಟ್ರೇಟ್. ಓಕೆ, ಯು ಹ್ಯಾವ್ ಟು ಯುಟಿಲೈಸ್ ದಿಸ್. ಯಾಕಂದರೆ ಇಷ್ಟು ಜನ ಇರೋದ್ರಿಂದ ಯಾರನ್ನೋ ಒಬ್ರನ್ನ ಹಿಡ್ಕೊಂಡೆ ಒಂದೊಂದು ಕ್ಲಾಸಲ್ಲಿ ನಾನು ಹೇಳಿಸ್ಬೇಕು. ನೆಕ್ಸ್ಟ್ ಕ್ಲಾಸ್ ನಾಟ್ ವಿದ್ಯಾ, ಎನಿಬಡಿ ಎಲ್ಸ್ ಅಲ್ವಾ. ಆ ಥರ ನಾನು ಹೇಳ್ಕೊಂಡು ಹೋಗ್ತೀನಿ. ಬಟ್ ಕಾನ್ಸಂಟ್ರೇಟ್ ವಾಟ್ ಐ ಸೇ. ಅವ್ರು ನನಗೆ ಬದಲು ಕೊಡ್ತಾ ಇದ್ದಾರೆ ಅಂದರೆ ಶಿ ಇಸ್ ರೆಪ್ರೆಸೆಂಟಿಂಗ್ ಎಂಟೈರ್ ಗ್ರೂಪ್ ಅಂತ ಅನ್ಕೋಬೇಕು. ಆಯ್ತಾ, ಬರೀ ಅವ್ರೊಬ್ರಿಗೆ ಇನ್ಸ್ಟ್ರಕ್ಷನ್ ಅಲ್ಲ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ. ಪರಾಶರಾತ್ಮಜಂ ವಂದೇ. ಪರಾಶರಾತ್ಮಜಂ ವಂದೇ.
ಪರಾಶರಾತ್ಮಜಂ ವಂದೇ. ಇದ್ರಲ್ಲಿ ನೋಡಿ ಪರ ಶರ ಪರ ಶರ ಎರಡರಾನು ಒಂದೇ ಮೀಟರ್ ಅಲ್ಲಿ ಇದೆ ಅಲ್ವಾ? ಪರ ಶರ ಇಲ್ಲ, ಪರ ಶರ ಇಲ್ಲ, ಪರ ಶರ ಯಾವುದೂ ಇಲ್ಲ, ಎರಡು ಒಂದೇ ಮೀಟರ್ ಅಲ್ಲಿ ಇದೆ. ಪರ ಶರ ಹಂಗೆ ಬರ್ಬೇಕು. ಪರ ಶರಾತ್ಮಜಂ ವಂದೇ. ಪರಾಶರಾತ್ಮಜಂ ವಂದೇ. ಗುಡ್ ಟ್ರಯಲ್. ಪರಾಶರಾತ್ಮಜಂ ವಂದೇ. ಬಂದಿಲ್ಲ, ಬರ್ಬೇಕು. ಗುಡ್ ಟ್ರಯಲ್. ಪರ ಶರಾತ್ಮಜಂ ವಂದೇ. ಪರಾಶರಾತ್ಮಜಂ ವಂದೇ. ಪರಾಶರಾತ್ಮಜಂ ವಂದೇ. ಶುಕತಾತಂ ತಪೋನಿಧಿಂ. ಶುಕತಾತಂ ತಪೋನಿಧಿಂ. ಶುಕತಾತಂ ತಪೋನಿಧಿಂ. ತುಂಬಾ ಕ್ರಿಸ್ಪ್ ಆಗಿ ಢಣ್ಣಂತಲ್ಲ ಗಂಟೆ ಆ ರೀತಿ ಕ್ಲೋಸಿಂಗ್ ಕ್ಲೀನ್ ಆಗಿರ್ಬೇಕು. ನಿಧಿಂ. ಆಮೇಲೆ ಕಸ್ಕೋದು ಮಿಸ್ಕೋದು ಇರ್ಕೂಡ್ದು. ನಾವು ತಮಿಳಲ್ಲಿ ಹೇಳ್ತೀವಿ ಪಿಸಿರು ಇರ್ಕು ಕೂಡಾದು, ನಿಲುಗಡೆಯಲ್ಲೇ ಪಿಸಿರು ಇರ್ಕು ಕೂಡಾದು ಅಂತ. ಅಂದ್ರೆ ಏನಂದ್ರೆ ನಿಧಿಂ ಅಲ್ಲಿಗೆ ನಿಂತೋಗ್ಬೇಕು. ಎಂಟೈರ್ ಗ್ರೂಪ್ ಹ್ಯಾಸ್ ಟು ಸ್ಟಾಪ್ ದೇರ್. ಒಬ್ರು ನಿಧೀಂ, ಒಬ್ರು ನಿಧಿಂ, ಒಬ್ರು ನಿಧೀಂ ಅಂತ ಎಲ್ಲ ಸ್ಟಾಪ್ ಅಲ್ಲ. ನಿಧಿಂ ಅಂದ್ರೆ ನಿಧಿಂಗೆ ನಿಲ್ಲಿಸ್ಕೋಬೇಕು. ಸಿ ಆಲ್ ದೀಸ್ ಆರ್ ವೆರಿ ಮಚ್ ವ್ಯಾಲಿಡ್ ವೆನ್ ಯು ಆರ್ ರೆಂಡರಿಂಗ್ ಇಟ್. ಪ್ರಾಬಬ್ಲಿ ಈಗ ನಿಮಗೆ ಇದೇನು ಇಷ್ಟು ಪಾಯಿಂಟ್ ಇದರಲ್ಲಿ ಇದೆಯಾ ಅಬ್ಸರ್ವ್ ಮಾಡೋದು ಅಂತ ಅನ್ನಿಸ್ಬೇಕು. ಎಸ್, that much observation is needed for rendition of Vishnu Sahasranama. Even Lalita Sahasranamanu ಕೆಟ್ಟದಾಗಿ ಹೆಂಗೆಂಗೋ ಘನಘೋರವಾಗಿ ಹಾಡ್ತಾರೆ. ಏನಕ್ಕಪ್ಪ ಹಿಂಗೆ ಹಾಡ್ತಾರೆ? ನಿಜವಾಗ್ಲೂ ಲಲಿತೆ ಇದ್ರೆ ಸೂಸೈಡ್ ಮಾಡ್ಕೋತಾಳೆ ಅನ್ಸುತ್ತೆ ನನಗೆ ಮನಸ್ಸಲ್ಲಿ. ಯಾಕಂದ್ರೆ ಸುಮ್ಮನೆ ಬಾಯಿದೆ ಹೇಳಬೇಕು. ಕೊಕ್ಕರೆ ಮತ್ತೆ ಇದು ಏನೋ ಕಪ್ಪೆ ರಾತ್ರಿ ಎಲ್ಲ ಕರ್ಕರ್ಮದ ಪಪ್ ಕರ್ಕರ್ಮದ ಪಪ್ ಕರ್ಕರ್ಮದ ಪಪ್ ಕರ್ಕರ್ಮದ ಪಪ್ ಅಂತ ಇರುತ್ತೆ. ಯಾರಿಗೇನ್ ಪ್ರಯೋಜನ ಈ ಸೌಂಡಿಂದ ಹೇಳಿ? ದಟ್ ಶುಡ್ ನಾಟ್ ಬಿ ಯುವರ್ ಮಂತ್ರ. ಮನನಾತ್ ರಾಯತೆ ಇತಿ ಮಂತ್ರ. ಮನಸ್ಸಿಂದ ಅದು ಹೊರಗಡೆ ಹೊರಹೊಮ್ಮಬೇಕು. ವಿತ್ ಫೀಲಿಂಗ್, ವಿತ್ ಭಾವಂ, ವಿತ್ ಪ್ರಾಪರ್ ರೆಂಡಿಷನ್. ಹಂಗ ನೀವು ಕಲ್ತ್ರೇನೆ ನಿಮಗೆ ಬರೋದು, ಇಲ್ಲಿದ್ರೆ ಬರಲ್ಲ. ಓಕೆ, ಸೊ ಆ ಒಂದು ಮಟ್ಟಕ್ಕೆ ದಯವಿಟ್ಟು ಟ್ರೈನಿಂಗ್ ತಗೊಳ್ಳಿ. ಸೊ ದಟ್ ತುಂಬಾ ಚೆನ್ನಾಗಿ, ಪರವಾಗಿಲ್ವಲ್ಲಪ್ಪ 6 ತಿಂಗಳು 8 ತಿಂಗಳು ನನ್ನ ಜರ್ನಿ ಇದ್ರಲ್ಲಿ ಸ್ಪೆಂಡ್ ಮಾಡಿದ್ದು ಇಟ್ ಬಿಕೇಮ್ ಫ್ರೂಟ್ಫುಲ್ ಅಂತ ನಿಮಗೆ ಅನ್ನಿಸ್ಬೇಕು. ಓಕೆ, ಇನ್ನೊಂದ್ಸಲ ಹೇಳಿ. ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ. ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ. ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಇನ್ನೊಂದ್ಸಲ, 2 ಸಲ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ. ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವೆರಿ ಗುಡ್. ನಿಧಿಂ ಕ್ಲೀನಾಗಿ ಬರ್ಬೇಕು. ನಿಧಿಂ ಯಾಕೆ? ವೈ ದಟ್ ಡೌಟ್? ನೀ ಬರ್ಬೇಕು, ಇನ್ನೇನಾದ್ರೂ ಹೇಳಕ್ ಸಾಧ್ಯವ ಅಲ್ಲಿ? ಸೊ ದೇರ್ ಶುಡ್ ಬಿ ಎನಿ ಡೌಟ್. ಸೊ ತುಂಬಾ ಎನರ್ಜಿ ಹಾಕಿ ಹಾಡಿದ್ರೆ 2 ಶ್ಲೋಕದಲ್ಲೇ ಸುಸ್ತು, ಬೆವರು ಕಿತ್ತೋಗುತ್ತೆ, ಅಪ್ಪ ಅನ್ಸುತ್ತೆ. ಹಂಗೆ ಹೇಳ್ಬೇಕು. ವಿಷ್ಣು ಸಹಸ್ರನಾಮ ಹೇಳೋರೆಲ್ಲ ಹಾಯಾಗಿ ಕುತ್ಕೊಂಡು ಹೇಳಿದ್ರೆ ಪ್ರಯೋಜನವಿಲ್ಲ. ಚೆನ್ನಾಗಿ ಬೆವರು ಕಿತ್ತು ಹೋಗ್ಬೇಕು. ಬೆವರು ಕಿತ್ತು ಹೋಗ್ಬೇಕು ಅಂದ್ರೆ ಇದು ಯು ಡೋಂಟ್ ಸ್ವೆಟ್, ಯು ಸ್ವೆಟ್ ಇನ್ಸೈಡ್.
ಅಷ್ಟು ಸುಸ್ತಾಗಬೇಕು, ಅಷ್ಟು ಪ್ರಭಾವಿತವಾಗಬೇಕು ನಿಮ್ಮ ಒಳಗಡೆ ಅದು. ಎಷ್ಟು ಶ್ಲೋಕ ಕಲಿತೆ ಅನ್ನೋದು ಮುಖ್ಯ ಅಲ್ಲ, ಯಾವ ಥರ ಅದನ್ನ ಕಲಿತೆ ಅನ್ನೋದು ಮುಖ್ಯ. ಸೊ ಇವತ್ತಿಗೆ ಇಲ್ಲಿಗೆ ಮುಗಿಸ್ಕೊಳ್ಳೋಣವಾ? ಓಕೆ, ಫರ್ದರ್ ವಿಲ್ ಗೋ ಅಹೆಡ್. ಓಕೆ, ಸೊ ಕ್ವಾಲಿಟೇಟಿವ್ ಆಗಿ 4, 2, 1 ಲೈನ್ ಕಲ್ತರೂ ಪರವಾಗಿಲ್ಲ. ಸರ್ ನಾನೆಲ್ಲ ಕಲಿತೆ ಸರ್, ನಾರಾಯಣೀಯಂ ಕಲಿತೆ, ವಿಷ್ಣು ಸಹಸ್ರನಾಮ ಕಲಿತೆ, ಲಲಿತಾ ಸಹಸ್ರನಾಮ ಕಲಿತೆ, ಇನ್ನೂ ಏನೇನೋ ಕಲಿತೆ, ಪಾದುಕಾ ಸಹಸ್ರ ಕಲಿತೆ. ಎಲ್ಲ ಕಲೀರಿ. ನಿಜ ಹೆಂಗೆ ಕಲ್ತಿದ್ದೀರಾ? That is important. You should question yourself, how I have taken this inside. ಎಷ್ಟು ಡೈಜೆಸ್ಟ್ ಆಗಿದೆ? ಬೊಫೆ ಊಟ ಎಲ್ಲ ಇರುತ್ತೆ 50 ಥರ, 50 ನನಗೆ ಸೂಟ್ ಆಗುತ್ತಾ ಅಲ್ವಾ? ಇದು ಬೊಫೆನೆ, ಇದು ಊಟವೇ, ಆತ್ಮಕ್ಕೆ ಊಟ ಇದು ಅಲ್ವಾ? ಯಾವ ಕ್ವಾಲಿಟಿ ನನಗೆ ಸೂಟ್ ಆಗುತ್ತೋ ನಾ ಅದನ್ನು ಊಟ ಮಾಡ್ಬೇಕಷ್ಟೇನೆ. ಸೊ ಇದು ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೋಪ್ಫುಲಿ ಎವ್ರಿಬಡಿ would have come across in a better, best way to understand this. ಅಕಸ್ಮಾತ್ ಯಾರಿಗಾದ್ರೂ ಅರ್ಥ ಆಗಲಿಲ್ಲ ಅಂದರೆ ಯು ಕ್ಯಾನ್ ಗಿವ್ ಮಿ ಎ ಮೆಸೇಜ್. ಓಕೆ, ಆದರೆ ಯಾವ್ದು ಮೆಸೇಜು ಐ ಕ್ಯಾನ್ ರಿಪ್ಲೈ ಓನ್ಲಿ ಇನ್ ದ ಫೋರಮ್ ಆಫ್ ಅವರ್ ವಿಷ್ಣು ಸಹಸ್ರನಾಮ ಗ್ರೂಪ್. ಯಾಕಂದರೆ ನೀವು ಕೇಳೋ ಕ್ವೆಶ್ಚನು ಪ್ರೈವೇಟಾಗಿ ನನಗೆ ಇರ್ಕೊಡ್ದು, 10 ಜನಕ್ಕೆ ಉಪಯೋಗ ಆಗೋ ಥರ ಇರಬೇಕದು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಗ್ರೂಪಲ್ಲೇ ಹಾಕಿ, ಗ್ರೂಪಲ್ಲೇ ಆನ್ಸರ್ ಮಾಡ್ತೀನಿ. Okay, so that everybody will get utilize of my answer. Okay, so ಮುಗಿಸೋಣವಾ ಇವತ್ತು? ಇನ್ನು ಸರ್ ನೀವೇನೋ ಹೇಳ್ಬೇಕಿತ್ತಲ್ಲ ಸರ್? ಫೀಸ್, ರಿಗಾರ್ಡಿಂಗ್ ಫೀಸ್, I charge 600 per month. Okay, everybody okay with that? Okay, 600. ಓಕೆ ಸರ್, ಓಕೆ ಸರ್, ಓಕೆ ಸರ್. 4 ಕ್ಲಾಸ್ ಆದ್ಮೇಲೆ ನಂದು ನಂಬರ್ ಕೊಡ್ತೀನಿ, ಎಲ್ಲರೂ ಹಾಕಿ. ಓಕೆ, ನಾನು ಫೀಸು ಇದಕ್ಕೆಲ್ಲ ಆ್ಯಕ್ಚುಲಿ ವೇದ ಪ್ರೋಕ್ತವಾದಂತಹ ವಿಚಾರಗಳಿಗೆ ತಗೊಳ್ಳೋಂಗಿಲ್ಲ ಫೀಸು. ಬಟ್ ನಾನೇನು ಮಾಡೋಕ್ಕಾಗಲ್ಲ, ಕಲಿಯುಗದಲ್ಲಿ ಅದು ಒಂದೇ ಮಾಧ್ಯಮ. ಇವನ್ ಐ ವಿಲ್ ಬಿ ಕಮಿಟೆಡ್, ಇವನ್ ಯು ವಿಲ್ ಬಿ ಕಮಿಟೆಡ್. ಓಕೆ, ಮುಂಚೆ ಎಲ್ಲ ನಾನು ಆ್ಯಕ್ಚುಲಿ ತಗೋತಾ ಇರಲಿಲ್ಲ, ಬಟ್ ಸುಮ್ಮನೆ ಮನೇಲಿರೋ ಬದಲು ಕಾಲಹರಣ ಮಾಡೋಕ್ಕೆ ಅಂತ ಬರೋರು. ಸೊ ಸಮ್ವೇರ್ ಐ ಫೆಲ್ಟ್ ಇಫ್ ಐ ಡೋಂಟ್ ರೆಸ್ಪೆಕ್ಟ್ ಮೈ ಟೈಮ್, ಮೈ ಎನರ್ಜಿ, the others will not respect. So if I had to be committed to the class, or if you are committed to the class, there is only one way of bonding is fees. ಓಕೆ, ಫೀಸ್ ಕೊಟ್ಟು ಮಾತ್ರಕ್ಕೆ ನೀವು ನನ್ನ ಶಿಷ್ಯರು, ಫೀಸ್ ಕೊಡಲಿಲ್ಲ ಅಂದರೆ ನಿಮಗೂ ನಮಗೂ ಬಾಂಧವ್ಯವೇ ಇಲ್ಲ, ಆ ಥರ ಏನೂ ಇಲ್ಲ. ನೋ ಕಟ್ ಆ್ಯಂಡ್ ಹಾರ್ಡ್ ರೂಲ್. ಕೊಡೋಕ್ಕಾಗೋರು ಕೊಡಿ, ಆಗದೆ ಇರೋರು ಬೇಡ. ಬಟ್ ಫೀಸ್ ಅಂತ ಇದ್ದರೆ ಕಮಿಟ್ಮೆಂಟ್ ಇರುತ್ತೆ. ನನಗೂ ನನ್ನ ಸ್ಟೂಡೆಂಟ್ಸ್ ಬರ್ತಾರಪ್ಪ, ಐ ಶುಡ್ ಗೋ ಟೀಚ್ ದೆಮ್, ಐ ಕೆನಾಟ್ ರಿಲೇ, ಸುಮ್ಮನೆ ರಜಾಗಳು ಕೊಟ್ಕೊಂಡು ತಿನ್ಕೊಂಡು ತಿರ್ಕೊಂಡು ಕಾಲಹರಣ ಮಾಡೋದಲ್ಲ ಅಂತ ನನಗೂ ಅನಿಸುತ್ತೆ. ದ ಸೇಮ್ ರೂಲ್ ಅಪ್ಲೈಸ್ ಟು ಮೈ ಸ್ಟೂಡೆಂಟ್ಸ್. ನಾನು ಏನು ರೂಲ್ ಹಾಕ್ತೀನೋ ಫಸ್ಟ್ ನಾನು ಅದನ್ನು ಅಪ್ಲೈ ಮಾಡ್ಕೋಬೇಕು ಅಲ್ವಾ? ರಾಮಕೃಷ್ಣರನ್ನು ನೋಡಿ ಕಲ್ತ್ಕೋಬೇಕು. ಕೃಷ್ಣ ಬರೀ ಉಪದೇಶ ಮಾಡಲಿಲ್ಲ, ರಾಮನಾಗಿ ಧರ್ಮವನ್ನು ನಡೆದು ತೋರಿಸ್ದ. ಡು ಯು ಸಿ ರಾಮ ಎನಿವೇರ್ ಇನ್ ರಾಮಾವತಾರ ಡೂಯಿಂಗ್ ಉಪದೇಶ ಟು ಸಂಬಡಿ? ನೆವರ್. ಭರತನಿಗೆ ಮಾಡಲಿಲ್ಲ, ಶತ್ರುಘ್ನಿಗೆ ಮಾಡಲಿಲ್ಲ, ಲಕ್ಷ್ಮಣನಿಗೆ ಮಾಡಲಿಲ್ಲ, ಸೀತಮ್ಮನಿಗೆ ಮಾಡಲಿಲ್ಲ, ಹನುಮಂತನಿಗೆ ಮಾಡಲಿಲ್ಲ, ನಡೆದು ತೋರಿಸ್ದ. ವಾಟ್ ಇಸ್ ಧರ್ಮ ಅಂತ ನಡೆದು ತೋರಿಸಿದ ಅವತಾರ ರಾಮಾವತಾರ. ಆ ಧರ್ಮವನ್ನು ಹೆಂಗೆ ನಡಿಬೇಕು ಅಂತ ಹೇಳಿ ತೋರಿಸಿದ ಅವತಾರ ಕೃಷ್ಣಾವತಾರ. ಫಸ್ಟ್ ಮೊದಲೇ ರಾಮ ಹೇಳಿಬಿಟ್ಟು ಕೃಷ್ಣನಾಗಿ ನಡೆದು ತೋರಿಸಿದ್ರೆ ನಾವೇ ಕೇಳಿರ್ತಾ ಇದ್ವಿ, ನೀನು ಬಾರಿ ಗಣ್ಯವಾ, ಫಸ್ಟ್ ನೀನು ನಡೆದು ತೋರಿಸು, ಆಮೇಲೆ ನನಗೆ ಹೇಳು, ಬರೀ ಬಾಯಲ್ಲಿ ಒಣ ಉಪದೇಶ ಬೇಡ ಅಂದಿರ್ತಾ ಇದ್ವಿ. ದಟ್ ಈಸ್ ವೈ ಇನ್ ರಾಮಾವತಾರ ಹಿ ಬಿಕೇಮ್ ಧರ್ಮ ಹಿಮ್ಸೆಲ್ಫ್. ಹಿ ಸ್ಟಾರ್ಟೆಡ್ ದ ಶೋಯಿಂಗ್ ದ ಪಾತ್ ಆಫ್ ಹೌ ಟು ವಾಕ್ ಇನ್ ಧರ್ಮ. Then he started doing Upadesha in Krishna Avatar. So as a guru, first I should implement my principle in my teaching. Only then I have voice to raise towards my student. Come on, come to the class ಅನ್ನಕ್ಕೆ ನನಗೆ ರೈಟ್ಸ್ ಇರುತ್ತೆ. ಹಾಗಾಗಿ ಫೀಸನ್ನ ವ್ಯಾಪಾರದ ದೃಷ್ಟಿಯಲ್ಲಿ ದಯವಿಟ್ಟು ಯಾರು ತಗೋಬಾರ್ದು. ನೀವು ಕೊಡೋ ಫೀಸಿಂದ ನನ್ನನ್ನು ಉದ್ಧಾರ ಮಾಡ್ತೀನಿ ಅನ್ನೋದು ಇಲ್ಲ, ಅಥವಾ ನಾನು ತಗೊಂಡ್ಬಿಟ್ಟು ನಾನು ಉದ್ಧಾರ ಮಾಡ್ತೀನಿ ಅನ್ನೋದು ಇಲ್ಲ. ಇಟ್ ಇಸ್ ಅ ಬಾಂಡೇಜ್ ಆಫ್ ಕಮಿಟ್ಮೆಂಟ್. ಆರ್ ಅದರ್ವೈಸ್ ನಮ್ಮದೆಲ್ಲ ಯಾವ ಸಂಬಂಧ? ಆತ್ಮ ಸಂಬಂಧ. ಪರಮಾತ್ಮ ಮಾಡಿರೋ ಸಂಬಂಧ ಇದು. ಆತ್ಮಗಳಲ್ಲಿ ಭಕ್ತಿ ತುಂಬಿಸ್ಬೇಕು, ಅಷ್ಟೇ ನಮ್ಮಲ್ಲಿರೋದು. ಆದರೆ ಕಮಿಟ್ಮೆಂಟ್ಗೋಸ್ಕರ ನಾನು ಅದನ್ನು ಫಾಲೋ ಮಾಡಲೇಬೇಕು. ಸಮ್ ಆಫ್ ದ ಎಲ್ಡರ್ಸ್ when they tell me you have to follow, yes, there is some hardened rule in that which I have to follow.
ಹಾಗಾಗಿ ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. 600 rupees per month. ಆಫ್ಟರ್ 4 classes ಯು ಹ್ಯಾವ್ ಟು ಪೇ ಮಿ. ನಾನು ಯಾವತ್ತೂ ಮೊದಲು ತಗೊಳ್ಳಲ್ಲ, ಕ್ಲಾಸ್ ಆದ್ಮೇಲೆ ತಗೋತೀನಿ. ಐ ಹ್ಯಾವ್ ಎ ಬುಕ್ ವೇರ್ ಮೈ ಅಕೌಂಟ್ ವಿಲ್ ಬಿ ರಿಜಿಸ್ಟರ್ಡ್ ದೇ. ತುಂಬ ಜನ ಸ್ಟೂಡೆಂಟ್ ಆದ್ರಿಂದ ನಂಗೆ ಯಾರ್ದು ನೆನಪಿರಲ್ಲ. ಸೊ ನಿಮ್ದು ಒಂದು ಗ್ರೂಪ್ ಫಾರ್ಮ್ ಮಾಡಿ ಹೆಸರುಗಳೆಲ್ಲ ಬರೆದಿಟ್ಟಿರ್ತೀನಿ. 4 ಕ್ಲಾಸ್ ಆದಮೇಲೆ ನೀವು ಕಳಿಸೋದನ್ನ ನಾನು ಟಿಕ್ ಮಾರ್ಕ್ ಹಾಕೋತೀನಿ ಆಸ್ ಪರ್ ದ ಮಂತ್ ವೈಸ್. ಇಸ್ ಇಟ್ ಓಕೆ ಟು ಎವ್ರಿಬಡಿ? ಆರ್ ಯು ಕ್ಲಿಯರ್ ಫ್ರಮ್ ಮೈ ಸೈಡ್? ನಾ ಎಲ್ಲ ಕ್ಲಿಯರ್ ಮಾಡ್ತೀನಿ. ಓಕೆ, ಮುಗಿಸೋಣವಾ ಇವತ್ತು? ಎಸ್ ಕೃಷ್ಣ, ಎಸ್ ಕೃಷ್ಣ. ಓಕೆ ಆಂಟಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. 1 ನಿಮಿಷ ಇವತ್ತಿನ ಪಾಶುರ ಹೇಳ್ಬಿಟ್ಟು ಮುಗಿಸೋಣ. ಬಿಕಾಸ್ ಧನುರ್ಮಾಸದಲ್ಲಿ ಅದು ವಾಡಿಕೆ, ಅವತ್ತಿನ ಪಾಶುರ ಏನಿದೆಯೋ ಅದು ಹೇಳಿ ಮುಗಿಸ್ಬೇಕು. மாறி மலை முழஞ்சில் மன்னி கிடந்துறங்கும் சீரிய சிங்கமறி உற்று தீ விழுத்து வேரி மயிர் பொங்க எப்பாடும் பேர்ந்துதறி மூறி நிமிர்ந்து முழங்கி புறப்பட்டு போதருமா போலே நீ பூவை பூவண்ணா உன் கோயில் நின்றிங்கனே போந்தருளி கோப்புடைய சீரிய சிங்காசனத்திருந்து யாம் வந்த காரியம் ஆராய்ந்து அருளேலோர் எம்பாவாய். ஆண்டாள் திருவடிகளே சரணம். ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ಬಾಯ್. ನಮಸ್ಕಾರ. ಬಾಯ್ ಬಾಯ್. ನೆಕ್ಸ್ಟ್ ಟ್ಯೂಸ್ಡೇ. ಬಾಯ್. ವಂದನೆಗಳು ಸರ್.